ಮಾಸ್ಟರ್ಸ್, ಧ್ಯಾನಸ್ಥ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ನಿಧಾನವಾಗಿ ಕೈ ಬೆರಳನ್ನ ಬಿಡಿಸಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಕ್ಷಣಗಳು. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನ ತೆರೆಯಿರಿ ಮಾಸ್ಟರ್ಸ್. ಧ್ಯಾನಕ್ಕೆ ಸಹಕಾರ ನೀಡಿದ ನಮ್ಮ ಶರೀರಕ್ಕೂ ಅದ್ಭುತವಾದ ಧ್ಯಾನ ಕಲಿಸಿಕೊಟ್ಟ ಪತ್ರಿಜಿ ಗುರುಗಳಿಗೂ ಚಪ್ಪಾಳಿಯ ಮೂಲಕ ಕೃತಜ್ಞತೆ ಸಲ್ಲಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಈಗ ಸತ್ಸಂಗದ ಕಡೆಗೆ ಬರೋಣ ಮಾಸ್ಟರ್ಸ್. ಇವತ್ತಿನ ಉಪನ್ಯಾಸಕರು ನಮಗೆಲ್ಲ ಚಿರಪರಿಚಿತರಾದಂತಹ ಶ್ರಾಂತ ಶ್ರೀನಿವಾಸ್ ಮೇಡಮ್. ಅದ್ಭುತವಾದ ಪಿರಮಿಡ್ ಮಾಸ್ಟರ್, ಅದ್ಭುತವಾದ ಜ್ಞಾನವನ್ನ ಹಂಚ್ತಾ ಬರ್ತಿದ್ದಾರೆ. ಹಲವಾರು ಸೆಷನ್ಸ್ ಗಳನ್ನ PMC ಮತ್ತು ಪಿರಮಿಡ್ ಕಾಲ್ ಸರ್ವಿಸ್ ನಲ್ಲಿ ಇರ್ಬೋದು, ಹಲವಾರು ಚಾನೆಲ್ಗಳಿರ್ಬೋದು, ಆಫ್ಲೈನ್ ಆನ್ಲೈನ್ ಮೂಲಕ ಜ್ಞಾನವನ್ನ ಹಂಚ್ತಾ ಬರ್ತಿದ್ದಾರೆ. ಜ್ಞಾನ ಸೇವೆಯಲ್ಲಿ ನಿರತರಾಗಿರುವ ಶಾಂತ ಮೇಡಮ್ನ ನಾವು ಇವತ್ತು PCSP ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸೋಣ. ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. ನಮಸ್ತೆ ಮ್ಯಾಮ್. ಎಸ್ ಮಾಸ್ಟರ್ಸ್, ಇವತ್ತು ನಮಗೆ ಕೊಡ್ತಿರತಕ್ಕಂತಹ ಜ್ಞಾನ ಸಾಕ್ಷಿ ಭಾವ ಅನ್ನೋ ಒಂದು ವಿಚಾರವಾಗಿ ಹಂಚಲಿದ್ದಾರೆ ಮಾಸ್ಟರ್ಸ್. ಅವರ ಮೂಲಕ ಕೇಳೋಣ. ಎಸ್ ಮ್ಯಾಮ್, ಕಂಟಿನ್ಯೂ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದೀಪಾ. ಎಸ್ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾಮನಿಗೆ, ಈ ಒಂದು ಅದ್ಭುತವಾದಂತಹ ಯೂನಿವರ್ಸ್ಗೆ ನಾವು ಹೃತ್ಪೂರ್ವಕ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ. ಯಾಕಂತಂದ್ರೆ ಯೂನಿವರ್ಸ್ಗೆ ಯಾಕೆ ಹೇಳ್ಬೇಕು ಅಂತಂದ್ರೆ, ನಾವು ಈ ಜನ್ಮದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಯೂನಿವರ್ಸ್ ಅಲ್ಲಿ ಎಷ್ಟೋ ಜನ್ಮಗಳಿಂದ ಎಷ್ಟೋ ಮಾಸ್ಟರ್ಸ್ ನಮ್ಗೆ ಸಹಾಯ ಮಾಡ್ತಾ ಬರ್ತಾ ಇದಾರೆ ಮಾಸ್ಟರ್ಸ್. ಅವ್ರಿಗೆಲ್ಲಾರು ಕೂಡ ಹೆಸರು ಹುಡುಕಿ ಹೇಳೋಕ್ ಆಗೋದಿಲ್ಲ ನಾವು. ಅದಕ್ಕೆ ಈ ಯೂನಿವರ್ಸ್ಗೆ ಸಮರ್ಪಣೆ ಮಾಡಿದಾಗ ಎಲ್ಲಾ ಗುರುಗಳಿಗೂ ಕೂಡ ನಾವು ಆ ಕೃತಜ್ಞತೆಗಳನ್ನ ಸಲ್ಲಿಸೋಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಈ ಯೂನಿವರ್ಸ್ನ ತಗೊಳ್ಳೋಣ ಮಾಸ್ಟರ್ಸ್. ಅದೇ ತರಹ PCSB ಈ ವೇದಿಕೆಯನ್ನ ಕೊಟ್ಟು, ಇಷ್ಟು ಅದ್ಭುತವಾದ ಅವಕಾಶನ ಕೊಟ್ಟು ಇಲ್ಲಿ ವರ್ಕ್ ಮಾಡ್ತಿರುವಂತಹ ಪ್ರತಿಯೊಂದು ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸುತ್ತಾ, Zoom ಅಲ್ಲಿ ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಆತ್ಮ ಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಇವತ್ತಿನ ಈ ಸಾಕ್ಷಿ ಭಾವವನ್ನು ಒಂದು ಸತ್ಸಂಗನ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಈ ಸಾಕ್ಷಿ ಭಾವ ಕೂಡ ಇಲ್ಲಿ ಏನೇ ನಾನು ಮಾತಾಡಿದ್ರು ಕೂಡ ಮಾಸ್ಟರ್ಸ್, ಇದು ನನ್ನ ಸ್ವಂತ ಜ್ಞಾನ ಅಲ್ಲ. ಈ ದೇಹಕ್ಕೆ ಅಷ್ಟು ಶಕ್ತಿ ಇಲ್ಲ. ನಮ್ಮ ಹಿರಿಯ ಗುರುಗಳು ಯಾರ್ಯಾರಿದಾರೋ ನಮ್ಗೆ ಅದ್ಭುತವಾದ ಗುರುಗಳನ್ನ ಕೊಟ್ಟಿದ್ದಾರೆ ಯೂನಿವರ್ಸ್ ಮಾಸ್ಟರ್ಸ್. ಯಾಕೆಂತಂದ್ರೆ ಈಶ್ವರನ ಒಂದು ಶಕ್ತಿ ನಮಗೆ ಈ ಜನ್ಮದಲ್ಲಿ ನಾವು ಸರಿಯಾದ ದಾರಿಯಲ್ಲಿ ನಡಿಬೇಕು ಅಂತ ನಿಜವಾಗ್ಲೂ ನಮಗೆ ಆಸೆ ಇದ್ರೆ, ಆ ಒಂದು ಕೋರಿಕೆ ಇದ್ರೆ ಅದನ್ನ ನೆರವೇರಿಸೋದಕ್ಕೆ ನಮ್ಗೆ ಎಂತಂತ ಅದ್ಭುತವಾದ ಗುರುಗಳನ್ನ ನಮ್ಮ ಜೊತೆಗೆ ಕಳ್ಸಿಕೊಟ್ಟಿದ್ದಾರೆ. ಅಂತ ಅದ್ಭುತವಾದ ಗುರುಗಳಲ್ಲಿ ಮೊದಲನೆಯವರು ಪತ್ರಿ ಸರ್. ಯಾಕಂತಂದ್ರೆ ಅವರು ಈ ಸ್ತ್ರೀ ತತ್ವದಿಂದ ಈ ಸ್ತ್ರೀ ಜನ್ಮಗಳು ತಗೊಂಡ್ ಬಂದಿರೋವನ್ನ ಪ್ರತಿಯೊಂದು ಆತ್ಮನ ಕೂಡ ಆತ್ಮ ಪುರೋಗಮನ ಮಾಡಿಸಿ ಅವರವರ ಒಂದು ಉದ್ಧಾರಣ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ನಮ್ಮೆಲ್ಲರಿಗೋಸ್ಕರ ಭೂಮಿಗೆ ಬಂದಂತ ಪರಮ ಗುರು ನಮ್ಮ ಪರಮಪಿತ ಪತ್ರಿಜಿ ಗುರುಗಳು ಮಾಸ್ಟರ್ಸ್. ಅದೇ ತರಹ ಈ ಸಂದರ್ಭದಲ್ಲಿ ಎಷ್ಟೋ ಜನ ಮಾಸ್ಟರ್ಸ್ ಹತ್ರ ನಾವು ಜ್ಞಾನ ತಗೊಳ್ತಾ ಇದ್ದೀವಿ ಮಾಸ್ಟರ್ಸ್. ಕನ್ನಡದವರಾಗ್ಲಿ, ಆಂಧ್ರದವರಾಗ್ಲಿ, ಇಂಗ್ಲಿಷ್ ಬಂದಿರೋರು ಇಂಗ್ಲಿಷ್ ಅಲ್ಲಾಗ್ಲಿ ಪತ್ರಿ ಸರ್ ಹಂಚಿರುವಂತ ಜ್ಞಾನನ ಇನ್ನು ಅವ್ರದೇ ಆದ ಒಂದು ಜ್ಞಾನನ ತಗೊಂಡು ಇನ್ನು ಹೆಚ್ಚೆಚ್ಚು ಕ್ಲಾಸ್ಗಳು ಮಾಡಿ ನಮ್ಮನ್ನ ಅವೇರ್ನೆಸ್ ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅಂತವರಲ್ಲಿ ಸರೋಜಾ ಗೊಲ್ಲಪಲ್ಲಿ ಮೇಡಮ್ ಅಂತ ಒಬ್ರು ಗ್ರ್ಯಾಂಡ್ ಮಾಸ್ಟರ್ಸ್. ಅವರು ಆಂಧ್ರದವರು, ಆದ್ರೆ ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ನಾರ್ತ್ ಇಂಡಿಯಾ. ಆದ್ರೆ ಅವ್ರು ಇವಾಗಿರೋದು ಆಸ್ಟ್ರೇಲಿಯಾದಲ್ಲಿದ್ದಾರೆ ಮಾಸ್ಟರ್ಸ್. ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನ್ ನಲ್ಲಿದ್ದಾರೆ. ಅವರು ಈ ಧ್ಯಾನಕ್ಕೆ ಬಂದು ಅವ್ರದ್ದು ಅದ್ಭುತವಾದ ಒಂದು ಧ್ಯಾನ ಪ್ರಕ್ರಿಯೆ, ಯಾಕಂದ್ರೆ ಯಾವುದೂ ಕಮ್ಮಿ ಇರ್ಲಿಲ್ಲ, ಎಲ್ಲಾನು ಸ್ಯಾಟಿಸ್ಫ್ಯಾಕ್ಟ್ ಆಗಿರುವಂತ ಒಂದು ಜೀವನನ ಕೊಟ್ಟು ಆ ಜೀವನದಲ್ಲಿ ಕೂಡ ಬೋರ್ ಹೊಡೆದು ಈ ಧ್ಯಾನದ ಮಾರ್ಗಕ್ಕೆ ಅವರು ಬಂದು ಅವ್ರ ಮೂಲಕ ಇವತ್ತು 24/7 ಕ್ಲಾಸ್ಗಳು ನಡೀತದೆ ಮಾಸ್ಟರ್ಸ್. ತೆಲುಗು, ಹಿಂದಿ, ಇಂಗ್ಲಿಷ್ ಈ 3 ಲ್ಯಾಂಗ್ವೇಜ್ ಎಲ್ಲ ಕೂಡ ಅದ್ಭುತವಾದ ಕ್ಲಾಸ್ಗಳು ನಡೀತಾ ಇದೆ. ಅದರಿಂದ ಎಷ್ಟೋ ಸಾವಿರಾರು ಜನ ಹೆಣ್ಮಕ್ಳು ಆ ತಾಯಿ ನೆರಳಲ್ಲಿ ಇವತ್ತು ಅವ್ರನ್ನ ಅರ್ಥ ಮಾಡ್ಕೊಂಡು ಎಷ್ಟೋ ದುಃಖಗಳಿಂದ, ಕನ್ಫ್ಯೂಷನ್ಸ್ ಇಂದ
ಹೊರಗಡೆ ಬಂದು ಇವತ್ತು ಅದ್ಭುತವಾದ ಒಂದು ಈ ಜೀವನದ ಪ್ರಯಾಣ ಮಾಡ್ತಾ ಇದಾರೆ ಮಾಸ್ಟರ್ಸ್. ಅಂತವ್ರು ನಮಗೆ ಪತ್ರಿ ಸರ್ ಜೊತೆ ಬಂದಾಗ ಫಸ್ಟ್ ಮೊದಲನೇದಾಗಿ ಪತ್ರಿ ಸರ್ ಅವರಿಗೆ ಸೀತಾಯಣ ಬುಕ್ ಅನ್ನೋದನ್ನ ಅವರಿಗೆ ನೀಡ್ತಾರೆ. ಅಷ್ಟೊತ್ತಿಗೆ ನಮಗೆ ಬುಕ್ ಬಂದಿ ಇಂಗ್ಲಿಷ್ ಬುಕ್ ಮಾತ್ರ ಬಂದಿತ್ತು ಮಾಸ್ಟರ್ಸ್. ಅಷ್ಟೊತ್ತಿಗೆ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅಂತ. ಅದು ಪತ್ರಿ ಸರ್ ಬಂದಿದ ತಕ್ಷಣ ಮೊದಲನೇ ಬುಕ್ ಸರೋಜಮ್ಮನ ಕೊಟ್ಟು, ಇದನ್ನ ನೀವು ಮಾಡಿ ಮಾಸ್ಟರ್ಸ್ ಅಮ್ಮ ಫಸ್ಟ್ ಟೈಮ್ ಕಡ್ತಾಲಕ್ ಬಂದಾಗಲೇ ಪತ್ರಿ ಸರ್ ಮೀಟ್ ಆದಾಗ ಅವ್ರಿಗೆ ಏನು ಗೊತ್ತಿಲ್ಲ ಆದ್ರೆ ಕೂಡ ಪತ್ರಿ ಸಾರು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಹತ್ರ ಹೇಳಿ ಅವ್ರ ಕಾರವರೆಗೂ ಒಂದು ಬಾಕ್ಸ್ ಅಷ್ಟು ದೊಡ್ಡ ಬಾಕ್ಸ್ಗೆ ಬುಕ್ಸ್ ಎಲ್ಲ ರೆಡಿ ಮಾಡಿಸಿ ಪತ್ರಿ ಸರ್ ಹೇಳಿದ್ರಂತೆ, ಈ ಬುಕ್ಸ್ ಎಲ್ಲ ತಗೊಂಡೋಗಿ ಮೇಡಮ್ ಕಾರಲ್ಲಿ ಇಟ್ಬಿಟ್ಟು ಬನ್ನಿ ಅಂತ. ಅಂದ್ರೆ ಅವ್ರು ಯಾರು, ಅವರ ಮೂಲ ಚೈತನ್ಯ ಏನು ಅಂತ ಪತ್ರಿ ಸರ್ ಗೊತ್ತಿರ್ಬೋದು. ಅದಕ್ಕೆ ಅವ್ರು ಅಷ್ಟು ಆತರ ಕೊಟ್ಟು ಕಳಿಸಿದಾಗ ಫಸ್ಟ್ ಸೀತಾರಾಯಣ ಒಂದು ಬುಕ್ ನ ತಗೊಂಡು ಇಂಗ್ಲಿಷ್ ಇಂದ ತೆಲುಗುಗೆ ಟ್ರಾನ್ಸ್ಲೇಟ್ ಮಾಡಿ 16 ಎಪಿಸೋಡ್ಗಳು ಅದ್ಭುತವಾಗಿ ಮಾಡಿದ್ರು ಮಾಸ್ಟರ್. ನಮಗೆಲ್ಲ ಕೂಡ ಸೀತಾಯಣದಿಂದ ಆ ಕರೋನಾ ಟೈಮಲ್ಲಿ ನಮಗ್ ಕನೆಕ್ಟ್ ಆದಾಗ ನಿಜವಾಗ್ಲಿ ಎಂತ ಧ್ಯಾನದಿಂದ ಎಂತೆಂತ ಗುರುಗಳನ್ನ ಪಡ್ಕೊಂಡಿದ್ವಿ ಅಂತ ಅಷ್ಟು ಒಂದು ಮಿರಾಕಲ್ ಅನ್ಸಿತ್ತು ನಮ್ಗೆ ಆ ಸಮಯದಲ್ಲಿ. ಆ ತರ ಆಗಿ ಇವತ್ತು ಪ್ರಪಂಚದಾದ್ಯಂತ ಅದಾದ್ಮೇಲೆ 1000 Seeds of Joy ಬುಕ್ ತಗೊಂಡ್ರು. ಅದು 100 ಎಪಿಸೋಡ್ 130 ಎಪಿಸೋಡ್ ನಡೀತು ಮಾಸ್ಟರ್. 1000 Seeds of Joy ಬುಕ್ ನ 130 ಎಪಿಸೋಡ್ ನಡೆಯಿತು. ಹಿಂದಿ, ತೆಲುಗು ಅಲ್ಲಿ. ತೆಲುಗು ಹಿಂದಿಯಲ್ಲಿ ಬೇಗ ಮುಗಿಸ್ಬಿಟ್ರು ಮಾಸ್ಟರ್ ಸರ್. ತೆಲುಗು ಅಲ್ಲಿ ಅದು ಯಾವ ತರ ಕನೆಕ್ಟ್ ಆದ್ರು, ಯಾವ ತರ ಆದ್ರು ಅನ್ನೋದನ್ನ ಅಲ್ಲಿರೋರ್ಗ್ ಮಾತ್ರ ಅನುಭವ ಗೊತ್ತು ಮಾಸ್ಟರ್ಸ್. ಯಾಕೆಂತಂದ್ರೆ ಅದನ್ನ ಬರ್ದು ಕೊಟ್ಟಂತ ಆನಂದ ಕರುಣೇಶ್ ಮಾಸ್ಟ್ರೇನೆ ಆ ಕ್ಲಾಸ್ಗಳನ್ನ ಕೇಳ್ಬಿಟ್ಟು ಅಲ್ಲಿ ಇರೋಂತ ಅನುಭವಗಳನ್ನ ಹಂಚ್ಕೊಳ್ಳೋದ್ ನೋಡ್ಬಿಟ್ಟು ಆ ಇನ್ವಾಲ್ವ್ಮೆಂಟ್ ನೋಡ್ಬಿಟ್ಟು ಅವರೇ ಒಂದ್ಸತಿ ಫೋನ್ ಮಾಡಿ ಕೇಳಿದ್ರಂತೆ, ಹೌದು ಮೇಡಮ್ ನಾನ್ ಬರ್ದಿರೋ ಬುಕ್ಕಲ್ಲಿ ನಿಜವಾಗ್ಲೂ ಇಷ್ಟೊಂದು ಜ್ಞಾನ ಇದೆಯಾ, ನೀವ್ ಇಷ್ಟು ಎಕ್ಸ್ಪ್ಲೈನ್ ಮಾಡಿ ಯಾವ ತರ ಹೇಳೋ. ಒಂದೊಂದು ಎಪಿಸೋಡ್ ಸ್ಟಾರ್ಟ್ ಆದ್ರೆ 2 ಗಂಟೆ 3 ಗಂಟೆ ಕೂಡ ಆಗ್ತಿತ್ತು ಮಾಸ್ಟರ್ಸ್. ನಾವೆಲ್ಲರೂ ಕೂಡ ಅಷ್ಟು ಪೇಷನ್ಸ್ ಆಗಿ ಕೂತ್ಕೊಳ್ತಾ ಇದ್ವಿ ಆ ಕ್ಲಾಸ್ ಅಲ್ಲಿ. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 5:30 6 ಗಂಟೆ ಕೂಡ ಆಗೋದು. ಆ ತರ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದ್ಮೇಲೆ ಸಾಕ್ಷಿ ಅಂತಲ ಮಾತ್ರನೇ ಬಂತು ಮಾಸ್ಟರ್ಸ್ ಅವರಿಗೆ. ಅದು ಬುಕ್ ಇದೆಯಾ, ಇದು ಅವ್ರ ಓನು ಎಕ್ಸ್ಪೀರಿಯನ್ಸ್ ನಂಗೆ ಗೊತ್ತಿಲ್ಲ. ಇದನ್ನ ಸಾಕ್ಷಿ ಅನ್ನೋ ಒಂದು ಅದ್ಭುತವಾದ ಒಂದು 2 ಪದ, ಒಂದು ಕಣ್ಣನ್ನ ಸಿಂಬಲ್ ಆಗಿ ಕೊಡ್ತಾರೆ ಮಾಸ್ಟರ್ಸ್ ನಮ್ಗೆ. ಒಂದು ಕಣ್ಣು ಕೊಟ್ಬಿಟ್ಟು ಸಾಕ್ಷಿಯಾಗಿ ನೋಡ್ತಾ ಇದೀವಿ ಒಂದು ಕಣ್ಣು, ಆ ಒಂದು ಕಣ್ಣು ಯಾರು ಅನ್ನೋದನ್ನ ನಾವ್ ಇಮೇಜ್ ಮಾಡ್ಕೊಬಹುದು. ಆ ತರ ಒಂದು ಸಿಂಬಲ್ ನ ಕೊಟ್ಟು ಈ ಸಾಕ್ಷಿ ಅನ್ನೋ ಒಂದು ತತ್ವನ ತಗೊಂಡ್ ಬಂದು 63 ಎಪಿಸೋಡ್ ತಗೊಂಡ್ ಬಂದಿದ್ದಾರೆ ಮಾಸ್ಟರ್ಸ್. ಅದು ಕೂಡ ಅಷ್ಟೇನೆ 2 ಅವರು 3 ಅವರು ಅವ್ರ ಕ್ಲಾಸ್ ಏನೇ ತಗೊಂಡ್ರೆ ಕೂಡ 2 ಗಂಟೆಗಳ ಮೇಲೆನೆ ಹೋಗುತ್ತೆ ಆ ಕ್ಲಾಸ್. ಅಂತ ಸಾಕ್ಷಿ ಎಪಿಸೋಡ್ಗಳಲ್ಲಿ ನಾನು ಅಲ್ಲಿ ಕೇಳಿಸ್ಕೊಂಡಿರೋಂತ ಪದಗಳನ್ನ ಅದ್ಭುತವಾದ ಜ್ಞಾನ ಅದು. ಆ ಜ್ಞಾನನ ಪೂರ್ತಿ ಹಂಚೋಕೆ ನನ್ನ ಕೈಲಿ ನಿಜವಾಗ್ಲೂ ಸಾಧ್ಯ ಇಲ್ಲ ಮಾಸ್ಟರ್ಸ್. ಒಂದೊಂದು ಎಪಿಸೋಡ್ ನಾವಿಲ್ಲೇ 1 hour 45 minutes ನಾವು ಮಾತಾಡ್ಕೊಳ್ತೀವಿ. ಆದ್ರೆ ಅವ್ರು 2 ಅವರು 3 ಅವರು ಎಷ್ಟು ಡೀಪ್ ಆಗಿ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಕೇಳಿದಷ್ಟೊತ್ತು ಇನ್ನೇನ್ ನಮ್ಗೆ ಈ ಜನ್ಮಕ್ಕೆ ಇನ್ನೇನು ಬೇಡಪ್ಪ ಅನ್ಸುತ್ತೆ. ಆ ತರ ಇರುತ್ತೆ ಒಂದೊಂದು ಎಪಿಸೋಡ್ ಕೂಡ. ಅದ್ರಲ್ಲಿ ನನಗೆ ಅವೆಲ್ಲ ಬಂದಾಗ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಇದು ಎಷ್ಟು ನನ್ನ ಕೈಲಿ ಎಷ್ಟಾಗೋದು ಗೊತ್ತಿಲ್ಲ ಮಾಸ್ಟರ್ಸ್. ಆ ಆಲೋಚನೆ ನನಗೆ ಯಾರು ಕೊಡ್ತಾ ಇದ್ದಾರೆ, ಇದನ್ನ ಯಾರು ಮಾಡಿಸ್ತಾ ಇದ್ದಾರೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೇಳ್ಬೇಕು ಅಂತಂದ್ರೆ. ಅಲ್ಲಿ ನಾನು ತೆಲುಗಲ್ಲಿ ಏನ್ ಕೇಳಿಸ್ಕೊಳ್ತೀನೋ, ಅಯ್ಯೋ ಇದನ್ನ ನಮ್ಮ ಕರ್ನಾಟಕದಲ್ಲಿ ಇದನ್ನ ಶೇರ್ ಮಾಡಿದ್ರೆ ಹೆಂಗಿರುತ್ತೆ, ಈ ಪದಗಳು ಹೇಳಿದ್ರೆ ಹೆಂಗಿರುತ್ತೆ, ಎಷ್ಟ್ ಜನ ಮಾಸ್ಟರ್ಸ್ ಇದ್ರೆ ರೀಚ್ ಆಗ್ಬೋದು, ಈ ತರ ನನ್ನೊಳಗಡೆ ನನಗೆ ಅವಾಗಲೂ ಅಲ್ಲಿ ಕೇಳ್ತಾ ಇದ್ರೆ ಕೂಡ ಒಂದು ಕಡೆ ಆತ್ಮ ಸಂತೋಷ ಪಡ್ತಾ ಇರೋದು, ಒಂದು ಕಡೆ ನನ್ನ ಮನಸ್ಸು ಈ ಕಡೆಗೆ ಎಳಿತಾ ಇರ್ತದೆ ಮಾಸ್ಟರ್ಸ್. ನನಗೆ ಇದು ಸ್ವಲ್ಪ ಆದ್ರೂ ಹಂಚೋಣ, ಎಷ್ಟಾಗುತ್ತೋ ಅಷ್ಟು ಹಂಚ್ಕೊಳ್ಳೋಣ ನಾವು ಅಂತ ಹೇಳಿ ಅದ್ರಲ್ಲಿ ಒಂದು ಭಾಗವಾಗಿ ಈ ಸಾಕ್ಷಿ ಭಾವ ಅನ್ನೋ ತತ್ವ ಮಾಸ್ಟರ್ಸ್. ಯಾಕೆ ಅಂತಂದ್ರೆ ಮೂಲ ಹೇಳ್ದೆ ಇದ್ರೆ ಅದು ಕೃತಜ್ಞತೆ ಇಲ್ದಂಗ ಆಗ್ಬಿಡುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಇಲ್ಲಿ ಪ್ರತಿ ಒಂದು ಪದಗಳು ನಾನು ಯಾವಾಗ್ಲೂ ಹೇಳ್ತೀನಿ, ಯಾವ ಮಾಸ್ಟರ್ಸ್ ಜ್ಞಾನ ಹಂಚ್ಬೇಕು ಅಂತ ನನ್ನ ದೇಹ ಯಾರು ಆಯ್ಕೆ ಮಾಡ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಆಯ್ಕೆ ಮಾಡ್ಕೊಂಡಾಗ ಯಾವ ಮಾಸ್ಟರ್ ಬಗ್ಗೆ ಮಾತಾಡ್ತೀನೋ ಆ ಮಾಸ್ಟರ್ ಜ್ಞಾನ ನನ್ನ ಪ್ರಕಾರ ನನ್ಗ ಅನ್ನಿಸ್ತಾ ಇರೋದು ಮಾಸ್ಟರ್ಸ್. ಆ ಮಾಸ್ಟ್ರೇ ಅಲ್ಲಿ ಕೂತ್ಕೊಂಡು ಅದನ್ನ ಹಂಚ್ತಾ ಇದ್ದಾರೆ, ಅವ್ರಿಗೆ ದೇಹನ ಮಾತ್ರ ಸಮರ್ಪಣೆ ಮಾಡ್ತೀನಿ ಅನ್ನೋದು ನನ್ಗ ಅನ್ಸುತ್ತೆ. ಪ್ರತಿ ಸಮಯ ಕೂಡ ನಾನು ಪ್ರತಿ ಸಾಲದ ಕ್ಲಾಸ್ ಮಾಡಿದ್ರೆ ಇನ್ನ ಯಾಕಂದ್ರೆ ಅಂತ ಮಹಾನ್ ಗುರುಗಳ ಒಂದು ಪದಗಳು ನಾವು ವಿವರಣೆ ಕೊಡ್ತೀವಿ ಅಂದ್ರೆ ಅದು ತಪ್ಪಾಗುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಆ ಭ್ರಮೆಯಿಂದ ನನ್ನನ್ನ ಅಂದ್ರ ಈಶ್ವರ ಬಿಡಿಸಿದಾನೆ ಅಂತ ನಾನು ಅವರಿಗೆ ಆಗ್ಲೂ ಕೂಡ ನಾನು ಪ್ರತಿ ಸೆಕೆಂಡು ಕೃತಜ್ಞತೆ ಹೇಳ್ತೀನಿ ಮಾಸ್ಟರ್ಸ್. ನಾನ್ ಮಾಡ್ತಾ ಇದ್ದೀನೇನೋ, ನಾನು ಅನ್ನೋ ಪದ ನನಗ್ ಬರ್ತಾ ಇದೆಯೇನೋ,
ಅನ್ನೋದನ್ನ ಇಲ್ದ್ರಂಗೆ ನನ್ನನ್ನು ಅವೇರ್ನೆಸ್ ಕೊಟ್ಟು ಕರ್ಕೊಂಡು ಹೋಗ್ತಾ ಇರೋದು ಆ ಪರಮೇಶ್ವರ ಮಾಸ್ಟರ್ಸ್. ಆದ್ದರಿಂದ ಇವತ್ತು ಹೇಳುವಂತ ಈ ಒಂದು ಸಾಕ್ಷಿ ತತ್ವನ, ಸಾಕ್ಷಿ ಭಾವನ, ಯಾಕಂದ್ರೆ ಅದು ಸಾಕ್ಷಿನೇ ಅಂತಂದ್ರೆ ಅದಕ್ಕೆ ಮತ್ತೆ ಇದಾಗುತ್ತೆ ಅಂತೇಳಿ ನಾನು ಸಾಕ್ಷಿ ಭಾವ ಅಂತ ಕೊಟ್ಟಿದ್ದೆ. ಅದ್ರಲ್ಲಿ ಇವತ್ತು ಕೂಡ ಅವ್ರದ್ದೊಂದು ಎಪಿಸೋಡ್ ಕೇಳಿ ಅದ್ರಲ್ಲಿ ಏನು ಜ್ಞಾನ ಅವ್ರು ಹಂಚಿದಾರೋ ಅದನ್ನ ಮೇನ್ ಪಾಯಿಂಟ್ಸ್ ಮಾತ್ರ ಸ್ವಲ್ಪ ತಗೊಂಡು ನಾವಿಲ್ಲಿ ಮಾತಾಡ್ಕೊಳ್ಳೋಣ ಮಾಸ್ಟರ್ಸ್. ಯಾಕೆಂತಂದ್ರೆ ಗುರುಗಳ ಬಗ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ಈ ಪತ್ರಿ ಸರ್ ಒಂದು ಮಹಾನ್ ಚೈತನ್ಯ ಅಂತಂದ್ರೆ, ಪತ್ರಿ ಸಾರ್ಗೆ ಸಮನಾದ ಇನ್ನೊಂದು ಚೈತನ್ಯ ಭೂಮಿ ಮೇಲೆ ಇದೆ ಅಂತಂದ್ರೆ ಅದು ಸರೋಜಮ್ಮ ಅಂತ ಹೇಳ್ಬೋದು, ಒಬ್ರು ಕೋನೇರು ವರಲಕ್ಷ್ಮಿ ಮೇಡಮ್ ಅಂತ ಹೇಳ್ಬೋದು. ಆದ್ರೆ ಕೋನೇರು ವರಲಕ್ಷ್ಮಿ ಮೇಡಮ್ ಕೂಡ ಯಾವಾಗಲೂ ಕೂಡ ಆ ಸ್ಥಿತಿಗೆ ನಾನು ಬಂದಿದ್ದೀನಿ ಅಂತ ಅವ್ರು ಒಪ್ಕೊಳ್ಳೋದಿಲ್ಲ. ಪತ್ರಿ ಸಾರು ಇಂದ ನಾನು ತಗೊಂಡು ಅವ್ರ ಪರ್ಮಿಷನ್ ಮೇಲೆನೆ ಬಾಯ್ ಬಿಡ್ತಾರೆ ಅವರು, ಆ ಮಟ್ಟಕ್ಕೆ ಇದಾರೆ. ಆದ್ರೆ ಇವ್ರೇನ್ ಮಾಡಿದ್ರು ಅಂತಂದ್ರೆ ಯಾವುದೇ ಒಂದು ಮೂಮೆಂಟ್ಗೆ ಅಟ್ಯಾಚ್ ಆಗ್ತಾರೇನೆ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೇನೆ. ನಮ್ಮ ಗುರಿ ಏನು, ಎಲ್ಲಾರ್ನು ಆತ್ಮಜ್ಞಾನಿಗಳನ್ನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಧ್ಯಾನಕ್ಕೆ ಕರ್ಕೊಂಡ್ ಬರ್ಬೇಕು, ಪ್ರತಿ ಒಬ್ರು ಕೂಡ ಈ ಧ್ಯಾನದಿಂದ ಮುಂದಕ್ಕೆ ಹೋಗ್ಬೇಕು ಅನ್ನೋದೇ ಗುರಿ ಆಗಿರೋದ್ರಿಂದ ಅವರು ಫಸ್ಟ್ ಸರೋಜಸ್ ಎನ್ಪವರ್ಮೆಂಟ್ ಅಂತ ಇಟ್ಕೊಂಡಿದ್ರು. ಅದು ಕೂಡ ಒಂದಿನ ಅವ್ರಿಗೆ ಆಲೋಚನೆ ಬಂತಂತೆ, ಇದೇನಿದು ಸರೋಜಸ್ ಎನ್ಪವರ್ಮೆಂಟ್ ಹೆಂಗಾಗುತ್ತೆ, ಇದು ನಾನ್ ಯಾರು, ಇದನ್ನ ನಡ್ಸೋದಿಕ್ಕೆ ನಾನ್ ಯಾರು ಅಂತ ಹೇಳಿ ಆ ಸಮಯದಲ್ಲಿ ಅವ್ರಿಗೆ ಬಂದಂತ ಮೆಸೇಜ್ ಬಿಯಾಂಡ್ ಯುವರ್ ಮೈಂಡ್ ಅಂತ. ಅದಕ್ಕೆ BYM ಅಂತ ಇಟ್ಬಿಟ್ಟು ಅದರಲ್ಲಿ 24/7 ಮಾಸ್ಟರ್ಸ್ ಧ್ಯಾನದ ಸೆಕ್ಷನ್ಸ್ ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ನಡೀತದೆ. ಮತ್ತೆ ಈ ತರ ಸತ್ಸಂಗ ನಡೀತದೆ. ಮತ್ತೆ ಕ್ರಿಸ್ಟಲ್ ಚಿಲ್ಡ್ರನ್ ಕಾರ್ನರ್ ಅಂತ ಹೇಳಿ ಮಕ್ಕಳಿಗೆ ಮಾಡ್ತಾರೆ. ಇನ್ನರ್ ಚೈಲ್ಡ್ ಅಂತ ಹೇಳಿ ನಮ್ಮ ಒಂದು ಒಳಗಡೆ ಕರ್ಕೊಂಡೋಗಿ ನಮ್ಮ ಇನ್ನರ್ ಚೈಲ್ಡ್ ಏನೇನು ಮಾಡಿತ್ತು, ಏನೇನ್ ತಗೊಂಬೋದು ಅಂತ ಅದನ್ನು ಮಾಡಿಸ್ತಾರೆ. ಈ ತರ ಹಲವಾರು ಕಾರ್ಯಕ್ರಮಗಳು ಮಾಸ್ಟರ್. ಸಹೇಲಿ ಅಂತ ಒಂದು ಪ್ರೋಗ್ರಾಮು, ಪ್ರಾಗ್ಯ ಅಂತ ಒಂದು ಪ್ರೋಗ್ರಾಮು, ಈ ತರ ಎಷ್ಟೋ ಸೆಕ್ಷನ್ಸ್ ಕಂಟಿನ್ಯೂ ನಡೀತಾ ಇರ್ತದೆ ಮಾಸ್ಟರ್. 24/7 ಕ್ಲಾಸ್ಗಳು ನಡೀತಾ ಇರ್ತದೆ. ಈ ತರ ಎಷ್ಟೋ ಜನ ವಾಲಂಟಿಯರ್ಸ್ ಇದ್ರಲ್ಲಿ ಆಲ್ ಓವರ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಮಾಸ್ಟರ್ಸ್. ಎಲ್ಲಾ ಕಂಟ್ರಿಯಲ್ಲೂ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಇದೆ ಮಾಸ್ಟರ್ಸ್, ಏನೂ ಕಡಿಮೆ ಇಲ್ಲ. ಆದ್ರೆ 24/7 ಯೂನಿವರ್ಸ್ಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಮಾಸ್ಟರ್ಸ್. ಸಮರ್ಪಣೆ ಅಂದ್ರೆ ಪತ್ರಿ ಸಾರ್. ಯಾಕೆ ನಾನು ಪತ್ರಿ ಸಾರಿಗೆ ಸಮನಾದ ಇನ್ನೊಂದು ಗುರು ಇದ್ದಾರೆ ಅಂತ ಯಾಕೆ ಹೇಳಿದೆ ಅಂದ್ರೆ, ಪತ್ರಿ ಸಾರ್ ಯಾವ ತರ, ಪತ್ರಿ ಸಾರ್ ಆದ್ರೆ ಒಂದು ಜೆಂಟ್ಸ್ ಆಗಿರೋದಕ್ಕೆ ಇವಾಗ ಮನೇನ ಪೂರ್ತಿ ಜವಾಬ್ದಾರಿ ಇನ್ನರಿಂದ ನಡೆಸಿದ್ರು. ಆದ್ರೆ ಫಿಸಿಕಲ್ ಆಗಿ ಎಲ್ಲಾರ್ಗು ಪತ್ರಿ ಸಾರ್ ಮನೇನ ಸಂಸಾರದಿಂದ ದೂರ ಇದ್ದು ಕೆಲಸ ಮಾಡಿದ್ರು, ಸಂಸಾರನ ಇಡ್ಸ್ಕೊಂಡಿಲ್ಲ ಅಂತ ತರ ಏನೋ ಅಪೋಹಗಳಲ್ಲಿ ಮಾತಾಡ್ತಾರೆ. ಆದ್ರೆ ಪತ್ರಿ ಸಾರು ಇಡ್ಸ್ಕೊಳ್ದ್ರೇನೆ ಇರ್ಲಿಲ್ಲ, ಇನ್ನಾರಿಂದ್ರ ಕಾಪಾಡಿದ್ರು. ಅವ್ರು ಇಂಡೈರೆಕ್ಟ್ ಆಗಿ ಅವ್ರಿಗೆ ಏನ್ ಸಪೋರ್ಟ್ ಬೇಕೋ ಮಾಡಿದ್ರು. ಆದ್ರೆ ಅವ್ರು ಅಂಟ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಅಂಟ್ಕೊಂಡ್ರೆ ಕಷ್ಟ ಆಗುತ್ತೆ. ಅವ್ರ ಕೆಲಸ ಮಾತ್ರ ಅವ್ರ ಗುರಿ ಇಟ್ಕೊಂಡು ಮುಂದಕ್ಕೆ ಹೋದ್ರು. ಆತರ ಇವ್ರು ಲೇಡೀಸ್ ಆಗಿರೋದ್ರಿಂದ ನಮಗೆ ಅದಕ್ಕೆ ಸ್ತ್ರೀ ಶಕ್ತಿಗೆ ಪತ್ರಿ ಸರ್ ಯಾಕೆ ಇಷ್ಟು ಮಹತ್ವನ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ತ್ರೀಗೆ ಕರ್ತವ್ಯಗಳು ಜಾಸ್ತಿ ಕೊಟ್ಟಿದ್ದಾರೆ ಮಾಸ್ಟರ್. ಜೆಂಟ್ಸ್ ಹೋದಂಗೆ ನಾವು ಹೋಗೋಕ್ ಆಗೋದಿಲ್ಲ. ಆದ್ರಿಂದ ಅವರು ಕೂಡ ಒಂದು ಸ್ತ್ರೀ ಆಗಿರೋದ್ರಿಂದ, ಒಂದು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರೆ ಕೂಡ ಮನೇಲಿ ಅವ್ರಿಗೂ ಕೂಡ ಒಬ್ಬ ಮಗಳು ಮಗ ಇದಾರೆ. ಮಗನ ಮದುವೆ ಆಗಿದೆ, ಮಗಳಿಗೆ ಇನ್ನೂ ಮದುವೆ ಆಗಿಲ್ಲ. ಇಬ್ರು ಕೂಡ ಎಜುಕೇಶನ್ ಮುಗಿಸಿ ಅವ್ರವ್ರು ಕೂಡ ಸೆಟ್ಲ್ ಆಗಿದ್ದಾರೆ. ಅವರು ಅದ್ಭುತವಾದ ಕ್ಲಾಸ್ಗಳನ್ನ ಮಗ ಕೂಡ ಮಾಡ್ತಾರೆ. ಅವ್ರ ಯಜಮಾನ್ರು ಕೂಡ ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಸಪೋರ್ಟ್ ಆಗಿದ್ದಾರೆ. ಆದ್ರೆ ಕೂಡ ಮನೆ ಕರ್ತವ್ಯಗಳು ಪೂರ್ತಿ ನಿರ್ವರ್ತಿಸ್ತಾ ಅವರ ಹಸ್ಬೆಂಡೇ ಹಂಚ್ಕೊಂಡ್ರು ಮಾಸ್ಟರ್ಸ್. ಇಷ್ಟು ಕ್ಲಾಸ್ಗಳು ಮಾಡ್ತಾಳೆ, ಆದ್ರೆ ಮನೇಲಿ ಏನಾದ್ರು ನೆಗ್ಲೆಕ್ಟ್ ಆಗಿ ಇರ್ತಾಳ ಅಂತಂದ್ರೆ ಇಲ್ಲ, ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಪ್ರತಿ ಒಂದು ಕೂಡ ಅಚ್ಚುಕಟ್ಟಾಗಿ ಅಡಿಗೆಯಿಂದ ಕ್ಲೀನಿಂಗ್ ಇಂದ ಪ್ರತಿ ಒಂದು ಕೂಡ ಮಾಡಿ ಇಟ್ಬಿಟ್ಟು ಮತ್ತೆ ಮಿಕ್ಕಿದ ಸಮಯನ ಈ ಯೂನಿವರ್ಸ್ ಕೆಲ್ಸಕ್ಕೆ ನಮ್ಮೆಲ್ಲರಿಗೋಸ್ಕರ ಅವರು ಉಪಯೋಗಿಸ್ಕೊಳ್ತಾ ಇದಾರೆ ಮಾಸ್ಟರ್ಸ್. ಅದಕ್ಕೋಸ್ಕರ ನಾನು ಹೇಳಿದ್ದು ಪತ್ರಿ ಸಾರಿಗೆ ಸಮನಾದಂತ ಇನ್ನೊಂದು ಗುರುವು ಅಂತ. ಯಾಕಂದ್ರೆ ಯಾರಿಗೂ ಕೂಡ ಇದನ್ನ ಒಂದು ಅಪಾರ್ಥ ಮಾಡ್ಕೊಬಾರ್ದು ಮಾಸ್ಟರ್ಸ್. ಒಂದು ಗುರು ಬಗ್ಗೆ ನಾವು ಹೇಳುವಾಗ ಅದು ನಮ್ಮ ಗುರು ಯಾರು, ಆ ಗುರು ಎಂತ ಗುರುಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನಿಲ್ಲಿ ಒಂದ್ ಎಪಿಸೋಡ್ 5ನೇ ಎಪಿಸೋಡ್ ಬಂತು ನನಗದು. ಅದರಲ್ಲಿ ಅವರು ಅವರು ಡೀಪ್ ಆಗಿ ಹೇಳ್ಕೊಂಡ್ ಬಂದ್ರು. ಇನ್ನು ನಡೀತಾನೆ ಇರ್ತದೆ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ 2-3 ಅವರ್ ಕ್ಲಾಸ್ ಯಾವಾಗ್ಲೂ ಇರುತ್ತೆ ಅವ್ರದ್ದು. ಆದ್ರೆ ನಾನು 1 ಗಂಟೆ ಮೇಲೆನೆ ಅದನ್ನ ಕೇಳಿಸ್ಕೊಂಡೆ. ಅದರಲ್ಲಿ ಮುಖ್ಯವಾದ ಒಂದು ಪದಗಳನ್ನ ಮಾತ್ರ ನಾವು ಹಂಚ್ಕೊಳ್ಳೋಣ ಮಾಸ್ಟರ್ಸ್. ಯಾಕಂದ್ರೆ ನಮಗಿಲ್ಲಿ ಸಮಯಾಭಾವನೂ ಇದೆ, ಸಮಯಕ್ಕೆ ನಾವು ಬೆಲೆ ಕೊಡ್ಬೇಕು. ನಮಗ್ ಕೊಟ್ಟಿರೋ ಸಮಯದಲ್ಲಿ ನಮಗೆ ಎಷ್ಟು ಜ್ಞಾನ ಆ ಗುರುಮಾತೆಯಿಂದ ನಾವು ತಿಳ್ಕೊಳ್ಳೋಕೆ ಸಾಧ್ಯನೋ, ಯಾಕಂದ್ರೆ ಇದು ಅವ್ರ ಜ್ಞಾನ, ಅವರೇ ಹಂಚ್ಬೇಕು ಮಾಸ್ಟರ್ಸ್.
ನಾನ್ ಹಂಚ್ತಾ ಇದ್ದೇನೆ ಅನ್ನೋದು ನನಗೆ ಗೊತ್ತಿಲ್ಲ ಮಾಸ್ಟರ್ಸ್. ಆ ಜ್ಞಾನ ಹಂಚೋ ಶಕ್ತಿ ಈ ದೇಹಕ್ಕಿಲ್ಲ ಅಂತ ಅದಕ್ಕೆ ನಾನು ಹೇಳದೆ. ಅದಕ್ಕೆ ಇವತ್ತು ಅವ್ರ ಮಾತಿನಲ್ಲಿ ಅವ್ರ ಜ್ಞಾನನ ನಾವಿವತ್ತು ತಗೊಳ್ಳೋಣ ಅಂತ ಹೇಳ್ತಾ, ಸಾಕ್ಷಿ ಅಂದ್ರೆ ನಾವು ಎಲ್ಲಾರು ಕೂಡ ಸಾಕ್ಷಿ ಭಾವದಿಂದ ನಾವು ಎಷ್ಟೋ ಕ್ಲಾಸ್‌ಗಳು ಕರ್ನಾಟಕದಲ್ಲಿ ಕೂಡ ಕೇಳ್ತಾ ಇದ್ವಿ. ಸಾಕ್ಷಿ ಭಾವದಿಂದ ಹೆಂಗಿರ್ಬೇಕು, ಏನ್ ನಡೀತಾ ಇದ್ರನ್ನ ನಾವು ಸುಮ್ನೆ ಇರ್ಬೇಕು, ನೋಡ್ತಾ ಇರ್ಬೇಕು, ಯಾವ್ದು ಕಂಡ್ಕೊಂಬಾರ್ದು. ಈ ತರ ನಾವು ಪದಗಳು ಕೇಳ್ತಾನೆ ಇದೀವಿ. ಆದ್ರೆ ಅನ್ಕೊಳ್ತೀವಿ. ಆದ್ರೆ ಅದು ಸಾಧ್ಯ ಆಗ್ತಾ ಇದ್ಯಾ? ನಾವೆಲ್ಲರೂ ಕೂಡ ಯಾವ್ದು ಕಂಡ್ಕೊಂಬಾರ್ದು. ನಾವು ಯಾಕಂದ್ರೆ ಒಂದು ಎನ್‌ಲೈಟ್‌ಮೆಂಟ್ ಸ್ಟೇಟ್ ಅಲ್ಲಿ ಎಲ್ಲಾರು ಇದೀವಿ. ಅದೇ ಪಾತ್ ಅಲ್ಲಿ ಇದ್ವಿ. ಅದೇ ದಾರಿಯಲ್ಲಿ ನಡೀತಾ ಇದೀವಿ. ಆದ್ರೆ ನಾವು ಆ ತರ ಇರೋಕೆ ಸಾಧ್ಯ ಆಗ್ತಾ ಇದ್ಯಾ? ನಾವು ತುಂಬಾ ಇವಾಗ ಧ್ಯಾನ ಮಾಡ್ತಾ ಇದ್ವಿ, ಸತ್ಸಂಗ ಕೇಳ್ತಾ ಇದ್ವಿ. ಎಷ್ಟೋ ವಿಷಯಗಳು ಪ್ರತಿದಿನ ತಿಳ್ಕೊಳ್ತಾ ಇದ್ವಿ. ಆದ್ರೆ ಕೂಡ ನಾವು ತುಂಬಾ ಸಂತೋಷವಾಗಿರ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ಅದು ಸಾಧ್ಯ ಆಗ್ತಾ ಇದೆಯಾ ನಮ್ ಕೈಯಲ್ಲಿ? ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಒಂದ್ ಸೆಕೆಂಡ್ ತುಂಬಾ ಒಂದ್ ಅರ್ಧ ಗಂಟೆ ತುಂಬಾ ಹ್ಯಾಪಿ ಆಗಿರ್ತೀವಿ. ಇನ್ನೊಂದ್ ಅರ್ಧ ಗಂಟೆಲಿ ಮನೇಲಿರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರು ಬಂದಾಗ ಏನಾದ್ರು ಮಾತಾಡಿದಾಗ ಇಮಿಡಿಯೇಟ್ ಆಗಿ ಮತ್ತೆ ನಮ್ಗೆ ನಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ. ಮತ್ತೆ ನಾವು ಆಹ್, ನಿಶ್ಚಲವಾಗಿರೋಕ್ ಆಗೋದಿಲ್ಲ. ಅವಾಗ ಮತ್ತೆ ಗೊಂದಲ ಮಾಡ್ಕೊಳ್ತೀವಿ. ಏನಪ್ಪಾ ಇಷ್ಟು ಧ್ಯಾನ ಮಾಡ್ತಾ ಇದ್ವಿ. ಮತ್ತೆ ಯಾಕೆ ಈ ತರ ಆಗ್ತಾ ಇದೆ? ಇವ್ರು ಯಾಕೆ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅಂತ ನಾವು ಇನ್ನೊಬ್ಬರನ್ನ ಯಾವಾಗ್ಲೂ ಕೂಡ ನಾವು ಇನ್ನೊಬ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಆದ್ರೆ ಇಲ್ಲಿ ನಮ್ಮನ್ನ ಡೈವರ್ಟ್ ಮಾಡ್ತಾ ಇರೋದು ಯಾರು? ಯಾವ ವಿಭಾಗಗಳಿಂದ ನಾವ್ ಇದನ್ನ ಸಾಕ್ಷಿಯಾಗಿರೋಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಮೇಡಮ್ ಇವತ್ತು ಅದು ಡೀಪ್ ಆಗೇ ಇತ್ತು. ಆದ್ರೆ ಸ್ವಲ್ಪ ಎಕ್ಸಾಂಪಲ್ಸ್ ಇಂದ ಕೂಡ ತಗೊಂಡ್ ಬಂದ್ರು. ಆದ್ರೆ ನಮಗೆ ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ನಮ್ಮ 3 ಪಿಲ್ಲರ್ಸ್ ನಮ್ಮೊಳಗಡೆ ಇದಾವೆ. ಆ 3 ಪಿಲ್ಲರ್ಸ್ ಕೂಡ ನಮ್ಮನ್ನ ಈ ಜೀವನ ಪ್ರಯಾಣದಲ್ಲಿ ಮುಖ್ಯ ಭಾಗಗಳವು. ಆ 3 ಪಿಲ್ಲರ್ಸ್ ಯಾವುವು ಅಂತಂದ್ರೆ, ಒಂದು ಈ ಭೌತಿಕ ಜೀವನ, ಇನ್ನೊಂದು ನಮ್ಮ ಆಲೋಚನೆಗಳು, ಇನ್ನೊಂದು ನಮ್ಮ ಭಾವೋದ್ವೇಗಗಳು. ಈ 3ರಲ್ಲೇ ನಾವು ಈ ಭೌತಿಕ ಜೀವನದಲ್ಲಿ ಈ ಜೀವನ ಪ್ರಯಾಣನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಅದೆಲ್ಲರೂ ನಮಗೂ ಕೂಡ ಗೊತ್ತಿದೆ ಇಲ್ಲಿ. ಯಾಕಂದ್ರೆ ಈ ಭೌತಿಕ ಜೀವನ, ಭೌತಿಕ ದೇಹ ಇದ್ರೇನೆ ಈ ಭೂಮಿ ಮೇಲೆ ಪ್ರಯಾಣ ಮಾಡೋಕೆ ಸಾಧ್ಯ ಆಗುತ್ತೆ. ಆದ್ರೆ ಇದ್ರ ಜೊತೆಗೆ ಇನ್ನು ಇಬ್ರು ನಡೆಸ್ತಾ ಇದ್ರಲ್ಲ ಇದನ್ನ ಅವ್ರ್ಯಾರು? ಅವ್ರ್ಯಾರು ಅಂದ್ರೆ ನಮ್ಮ ಆಲೋಚನೆಗಳು. ಮತ್ತೆ ಆ ಆಲೋಚನೆಗಳು ಬಂದಾಗ ನಾವು ಮಾಡೋಂತ ಕೆಲಸಗಳಿಗೆ ನಮ್ಮ ಭಾವೋದ್ವೇಗಗಳು, ನಮ್ಮ ಭಾವನೆಗಳು. ಆ ಭಾವನೆಗಳು ಯಾವ ತರ ನಮ್ಮನ್ನ ನಡ್ಕೊಂಡ್ ಹೋಗ್ತಾ ಇದೆ? ಯಾವ ತರ ನಮ್ಮನ್ನ ಕರ್ಕೊಂಡ್ ಹೋಗ್ತಾ ಇದೆ? ಅನ್ನೋದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಘಟ್ಟಗಳು ಮಾಸ್ಟರ್ಸ್ ಇವು. ಯಾಕೆಂತಂದ್ರೆ ಪ್ರತಿ ಸೆಕೆಂಡ್ ಕೂಡ ನಮ್ಗೆ ಯಾಕೆ ಫಸ್ಟ್ ಧ್ಯಾನ ಕೂರ್ಸಿದ ತಕ್ಷಣ ಏನ್ ಹೇಳ್ತಾರೆ? ಆಲೋಚನಾ ರಹಿತ ಸ್ಥಿತಿಗೆ ನಾವು ಬರ್ಬೇಕು ಅಂತಂದ್ರೆ, ಪ್ರತಿದಿನ ಕೂಡ ಬರುವಂತ ಆಲೋಚನೆಗಳನ್ನ ಕಟ್ ಮಾಡಿ, ಅದನ್ನ ಬಿಟ್ಟು ಶ್ವಾಸದ ಮೇಲೆ ಗಮನ ಕೊಡಿ. ಶ್ವಾಸದ ಮೇಲೆ ಗಮನ ಕೊಟ್ಟಾಗ ನಾವು ಅದರಿಂದ ದಿನೇ ಬರ್ತಾ, ಬರ್ತಾ, ಬರ್ತಾ ಇವತ್ತು 1000 ಅಂದ್ರೆ ನಾಳೆ ಒಂದು 900 ಅಂದ್ರೆ ನಾಳೆ ಒಂದು 700 ಅಂದ್ರೆ ಆ ತರ ದಿನಾ ನಾವು ಸಾಧನೆ ಮಾಡ್ತಾ, ಮಾಡ್ತಾ, ಮಾಡ್ತಾ ಒಂದು ದಿನ ಆಲೋಚನಾ ರಹಿತ ಸ್ಥಿತಿಗೆ ಬರ್ತೀವಿ ಅಂತ ನಮ್ಗೆ ಗುರುಗಳು ಹೇಳ್ಕೊಟ್ಟಿರೋದು, ನಮ್ಮ ಸಾಧನೆ ನಾವು ತಿಳ್ಕೊಳ್ತಾ ಇರೋದು, ನಮ್ಮ ಸಾಧನೆ ನಮಗೆ ಅರಿವಾಗಿರೋದು ಕೂಡ ಅದೇ ಮಾಸ್ಟರ್ಸ್. ನಾವು ಫಸ್ಟ್ ಬಂದಾಗ ಎಷ್ಟು ಡಿಸ್ಟರ್ಬ್ ಆಗ್ತಾ ಇತ್ತು, ಎಷ್ಟು ಕುತ್ಕೊಳ್ಳೋಕ್ ಆಗ್ದೇನೆ ಮ್ಯೂಸಿಕ್‌ಗಳು ಇಟ್ಕೊಂಡು, ಇನ್ಯಾವುದೋ ಕ್ಲಾಸ್‌ಗಳು ಇಟ್ಕೊಂಡು ನಾವು ಧ್ಯಾನಗಳಿಗೆ ಕೂತ್ಕೊಳ್ತಾ ಇದ್ವಿ. ಎಷ್ಟೋ ಜನ ಹಂಗೂ ಮನಸ್ಸು ಕುದಿರ್ಲಿಲ್ಲ ಅಂತ ಹೇಳಿ, ಆಲೋಚನೆಗಳು ನಿಲ್ತಾ ಇಲ್ಲ ಅಂತ ಹೇಳಿ ಓಂ ನಮಃ ಶಿವಾಯ ಹೇಳ್ಕೊಂಡು ಎಷ್ಟೋ ಜನ ಧ್ಯಾನಕ್ಕೆ ಕೂತಿರೋರಿದ್ದಾರೆ ಮಾಸ್ಟರ್ಸ್. ಯಾಕೆಂದ್ರೆ ಅದನ್ನು ಕೂಡ ಸೋಹಂ ಅನ್ನೋದು ಸ್ವಲ್ಪ ಜನ, ಓಂ ನಮಃ ಶಿವಾಯ ಅನ್ನೋದು ಸ್ವಲ್ಪ ಜನ. ಯಾಕಂದ್ರೆ ನಮ್ಮ ಮನಸ್ಸು ಅಷ್ಟೊಂದು ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ಟಿದೆ ಮಾಸ್ಟರ್ಸ್ ನಾವು. ನಮ್ಮ ದೇಹನ, ಮನಸ್ಸನ್ನ, ಬುದ್ಧಿನ ಎಲ್ಲದಕ್ಕೂ ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ಟು, ಸಡನ್ ಆಗಿ ಧ್ಯಾನ ಸಿಕ್ಕಿ ಧ್ಯಾನ ಕೂತ್ಕೊ ಅಂದ್ರೆ, ನಾವು ಎಷ್ಟು ಹೇಳಿದ್ರು ಕೂಡ ನಮ್ಮ ಮನಸ್ಸನ್ನ ಕೂರ್ಸ್ಕೊಳಕ್ ಆಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಎಲ್ಲರೂ ಕೂಡ ಎಷ್ಟೋ ಜನ ಫಸ್ಟು ಓಂ ಶ್ವಾಸ ತಗೊಳುವಾಗ ಓಂ ಅಂತ ಹೇಳಿ, ಬಿಡುವಾಗ ನಮಃ ಶಿವಾಯ ಅಂತ ಹೇಳಿ, ಆ ತರ ಕನೆಕ್ಟ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ನಾರಾಯಣ ಮಂತ್ರ ಹೇಳ್ಕೊಂಡು ಕನೆಕ್ಟ್ ಆಗಿರೋರಿದ್ದಾರೆ. ಸೋಹಂ ಅಂತ ಹೇಳ್ಕೊಂಡು ಮಾಡಿರೋರಿದ್ದಾರೆ. ಈ ತರ ಪ್ರಾಣಾಯಾಮದಿಂದ ಕನೆಕ್ಟ್ ಆಗಿರೋರಿದ್ದಾರೆ. ಈ ತರ ಒಬ್ಬೊಬ್ಬರ ಸ್ಥಿತಿ ಒಂದೊಂದ್ ತರ ಇರೋದ್ರಿಂದ, ಒಬ್ಬೊಬ್ರು ಒಂದೊಂದ್ ತರ ಕನೆಕ್ಟ್ ಆದ್ರೆ, ಸ್ವಲ್ಪ ಜನ ಫಸ್ಟ್ ಬಂದಿದ್ ತಕ್ಷಣ ಒಂದೇ ದಿನದಲ್ಲಿ ಕೂಡ ಥಾಟ್ಲೆಸ್ ಸ್ಟೇಟ್‌ಗೆ ಹೋಗಿ ಅವ್ರು ಅದ್ಭುತವಾದ ಡೀಪ್ ಧ್ಯಾನ ಮಾಡಿರೋರು ಕೂಡ ನಮ್ಮೊಳಗಡೆನೆ ಇದ್ದಾರೆ ಮಾಸ್ಟರ್. ನಮ್ ಜೊತೆಗೆ ಇದ್ದಾರೆ. ಆದ್ರೆ ಎಲ್ಲಾರ್ಗೂ ಕೂಡ ಯಾವ್ದು ಅನ್ವಯಿಸೋದಿಲ್ಲ.
ಆದ್ರೆ ನಾವು ಯಾವ್ದಾರ ಕ್ಲಾಸ್ ಕೇಳಿದಾಗ, ಒಂದು ಸ್ವಾಧ್ಯಾಯ ಕೇಳಿದಾಗ, ನಮ್ಮನ್ನ ನಾವು ಗಮನಿಸ್ಕೊಂಡಾಗ ನಮ್ಗ್ ಅರ್ಥ ಆಗುತ್ತೆ. ನಾವು ಎಲ್ಲಿವರೆಗೂ ಬೆಳೆದಿದ್ವಿ, ಎಲ್ಲಿ ಸ್ಟಕ್ ಆಗ್ತಾ ಇದ್ವಿ, ಎಲ್ಲಿ ನಮ್ಮನ್ನ ಕರೆಕ್ಷನ್ ಮಾಡ್ಕೊಬೇಕು, ಎಲ್ಲಿ ಸಾಕ್ಷಿಯಿಂದ ಇರ್ಬೇಕು, ಎಲ್ಲಿ ನಾವು ಪ್ರತಿಕ್ರಿಯೆ ಮಾಡ್ಬೇಕು, ಎಲ್ಲಿ ಮೌನವಾಗಿರ್ಬೇಕು ಅನ್ನೋದನ್ನ ನಮ್ಮನ್ನ ನಾವು ಕರೆಕ್ಷನ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಅದು ಶ್ರದ್ಧೆಯಿಂದ ಪ್ರತಿಯೊಂದು ಗಮನಿಸಿದಾಗ, ನಾವು ಶ್ರದ್ಧೆಯಿಂದ ಕೇಳಿದಾಗ ಇದನ್ನೆಲ್ಲ ನಾವು ಅನ್ವಯಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ ಮಾಸ್ಟರ್ಸ್. ಇಲ್ಲ ನಾವೇನೋ ಮಾಡ್ಕೊಳ್ತಾ, ಏನೋ ಕ್ಲಾಸ್‌ಗಳು ಕೇಳ್ಕೊಳ್ತಾ, ಸ್ವಾಧ್ಯಾಯ ಬರ್ತದೆ, ಈ ಬುಕ್ಕು ನನ್ಗೂ ಗೊತ್ತು ಬಿಡು, ಇದೇನ್ ನಡೀತದೆ, ನಾನ್ ಆಮೇಲೆ ನೋಡೋಣ ಬಿಡು ಅಂತ ಅನ್ಕೊಂಡು, ನಾವು ಬೇಕಾಬಿಟ್ಟಿ ಕೇಳಿದಾಗ ಅದು ಯಾವ್ದು ಕೂಡ ನಾವು ಅನ್ವಯಿಸ್ಕೊಳಕ್ ಆಗೋದಿಲ್ಲ ಮಾಸ್ಟರ್. ಆದ್ರೆ ಇಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಾ ಇರೋರು ಈ ಇಬ್ರು ಕೂಡ ನಮ್ಗೆ ಸಪೋರ್ಟರ್. ಅವ್ರು ಯಾರು ಅಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು. ಆ ಭಾವನೆಗಳು ಯಾವ ತರ ಬರ್ತವೆ, ಒಬ್ಬರು ನೋಡಿದ ತಕ್ಷಣ ಯಾವ ತರ ನಮ್ಮನ್ನ ಕರ್ಕೊಂಡು ಹೋಗ್ತವೆ ಅನ್ನೋದಕ್ಕೆ ಅವರು ಎಕ್ಸಾಂಪಲ್ಸ್ ಕೂಡ ಹೇಳಿದ್ರು ಮಾಸ್ಟರ್ಸ್ ಇಲ್ಲಿ. ಒಂದು ನಾವು ಸಮುದ್ರದಲ್ಲಿ ಒಂದು ಬೋಟಲ್ಲಿ ಹೋಗ್ತಾ ಇದ್ವಿ. ಸೆಂಟ್ರಲ್ ಬೋಟಲ್ಲಿ ಹೋಗಿದ್ವಿ. ಇವಾಗ ಅಲೆಗಳು ಬರ್ತಾ ಇದಾವೆ. ಅಲೆಗಳು ಎದುರೊಡ್ಡಿ ನಾವು ಹೋಗೋಕ್ಕಾಗುತ್ತಾ? ಹೋಗೋಕ್ಕಾಗೋದಿಲ್ಲ. ಆದ್ರೆ ಏನ್ ಮಾಡ್ಬೇಕಿವಾಗ? ನಾವು ಅದನ್ನ ತಪ್ಪಿಸ್ಕೊಂಡು ನಾವಿರೋ ಬೋಟ್‌ನ ನಾವೇನ ಪಕ್ಕಕ್ಕೆ ತಿರುಗಿಸ್ಬೇಕು. ಪಕ್ಕಕ್ಕೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ನಾವು ತಪ್ಪಿಸ್ಕೊಳ್ಳೋಕೆ ನೋಡ್ಬೇಕು ಅದನ್ನ. ಯಾವಾಗ್ಲೂ ಕೂಡ ಎದುರೊಡ್ಡಿ ನಾವು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಆ ತರ ಆಗಿ ಪ್ರತಿಯೊಂದು ಕೂಡ ನಮ್ಮ ಜೀವನದಲ್ಲಿ ಈ ತರ ಎಷ್ಟೋ ಎಕ್ಸಾಂಪಲ್ಸ್ ನಾವು ತಗೊಂಬೋದು ಮಾಸ್ಟರ್ಸ್. ಸಾಕ್ಷಿಯಾಗಿರೋದಕ್ಕೆ ಯಾಕೆ ಆಗ್ತಾ ಇಲ್ಲ? ಪ್ರತಿ ಸೆಕೆಂಡು ನಾವು ಯಾಕೆ ಈ ತರ ಇವಾಗ ಅಲೆಗಳು ಒಂದ್ಸತಿ ನಾವು ತಪ್ಪಿಸ್ಕೊಬೋದು. ಸಮುದ್ರದ ಅಲೆಗಳು ಏನಾದ್ರು ಒಂದ್ಸತಿ ಬಂದ್ ನಿಂತೋಗ್ತಾವ? ಅವು ಮತ್ತೆ ಬರ್ತಾ ಇರ್ತವೆ. ಮತ್ತೆ ನಾವು ಅದ್ ತಪ್ಪಿಸ್ಕೊಂಡು ಹೋಗ್ತಾ ಇರ್ಬೇಕು. ಅದ್ ತಪ್ಪಿಸ್ಕೊಳ್ಳೋದು ಯಾವಾಗ? ಯಾವ ತರ ತಪ್ಪಿಸ್ಕೊಬೋದು ನಾವು? ಎಷ್ಟು ದಿನ ತಪ್ಪಿಸ್ಕೊಬೇಕು? ನಮ್ಮ ಜೀವನನ ಪುರೋಗಮನ ಮಾಡ್ಬೇಕು ಅಂದ್ರೆ ಯಾವ ತರ ತಪ್ಪಿಸ್ಕೊಬೇಕು ನಾವು? ಅನ್ನೋದು ನಾವು ಗಮನಿಸ್ಬೇಕು ಮಾಸ್ಟರ್ಸ್ ಅವಾಗ. ಹೌದು, ಅಲೆಗಳು ಉದ್ರಿಕ್ತವಾಗಿ ಎಲ್ಲಿ ಬರ್ತಾ ಇದಾವೆ? ಆ ಉದ್ರಿಕ್ತ ಇರೋ ಕಡೆಗೆ ಹೋದ್ರೆ ತರ ನಮ್ಗೆ ಈ ಒಂದು ಪ್ರಾಬ್ಲಮ್ ಆಗೋದು. ಆ ತರ ನಮ್ಮಲ್ಲಿ ನಮ್ಗೆ ಆಲೋಚನೆಗಳು ಎಲ್ಲಿ ಬರ್ತವೆ? ಆಲೋಚನೆ ಅನ್ನೋದು ಎಲ್ಲಿಂದ ಬರುತ್ತೆ? ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳು ನೋಡಿದಾಗ ಆಲೋಚನೆಗಳು ಬರುತ್ತೆ ಮಾಸ್ಟರ್ಸ್. ನಮ್ಮ ಮನೇಲಿ ನಡೆಯೋ ಘಟನೆಗಳು, ನಾವು ಟಿವಿಲಿ ನೋಡುವಂತ ದೃಶ್ಯಗಳು, ನಾವು ಯಾವ ಮೊಬೈಲಲ್ಲಿ ಏನ್ ದೃಶ್ಯಗಳು ನೋಡ್ತೀವೋ ಅಂಥವು. ಮತ್ತೆ ನಮ್ಮ ಭೌತಿಕವಾಗಿ ಯಾರಾದ್ರೂ ನಮ್ಮ ಅಕ್ಕಪಕ್ಕದಲ್ಲಿರೋರು, ನಮ್ಮ ಆಫೀಸ್‌ಗಳಲ್ಲಿರೋರು, ಅವ್ರು ಆಡೋ ಮಾತುಗಳು, ಅವ್ರು ಮಾಡಿರೋಂಥ ಕೆಲ್ಸಗಳು, ಇಂಥವೆಲ್ಲ ನೋಡಿದಾಗ ನಾವು ತುಂಬಾ ಡಿಸ್ಟರ್ಬ್ ಆಗಿ ಅವನ್ನೇ ಮತ್ತೆ ನಮ್ಗೆ ಆಲೋಚನೆಗಳ ರೂಪದಲ್ಲಿ ನಮ್ಮನ್ನ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತವೆ ಮಾಸ್ಟರ್ಸ್. ಆದ್ರೆ ಆ ಎಲೆಗಳ ತರ ನೀವು ಕೂಡ ಅದು ಒಂದೇ ಸಮ ಬರ್ತವಂದ್ರೆ ಒಂದೇ ಸಮ ಬರೋದಿಲ್ಲ, ಎಲ್ಲೋ ನಿಂತಂಗಿರ್ತವೆ. ಸಡನ್ ಆಗಿ ಮತ್ತೆ ಬಂದು ಅಪ್ಪಳಿಸ್ತವೆ ನಮ್ಗೆ. ಆದ್ರೆ ಆ ಸಮಯದಲ್ಲಿ ನಾವು ಎಷ್ಟು ಅರಿವಿನಿಂದ ಇರ್ಬೇಕು? ಆ ಅರಿವಿನದನ್ನ ಎಲ್ಲಿಗೆ ಬರುತ್ತೆ? ಗಮನಿಸ್ಬೇಕು ಅಂದ್ರೆ ಇದನ್ನ ಯಾರು ಗಮನಿಸ್ಬೇಕು? ಇಷ್ಟು ಕೆಲ್ಸ ಭೌತಿಕ ಜೀವನದಲ್ಲೂ ಭೌತಿಕ ದೇಹ, ಭೌತಿಕ ಜೀವನದಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ. ಒಂದು ಕಡೆ ಆಲೋಚನೆಗಳು ಬರ್ತಾ ಇದಾವೆ. ಒಂದು ಕಡೆ ಇದನ್ನೆಲ್ಲ ನೋಡಿದಾಗ ನಮ್ಮ ಭಾವೋದ್ವೇಗಗಳು, ಎಷ್ಟು ಭಾವೋದ್ವೇಗ ಒಳಗಾಗ್ತೀವಿ ನಾವು ಏನಾದ್ರು ನಡೆದಾಗ. ಅಯ್ಯೋ ಇಷ್ಟೊಂದು ಇವ್ರ್ಯಾಕಪ್ಪ ಹಿಂಗಿದ್ದಾರೆ ಅಂತ ಒಂದು ಕಡೆ ನಮ್ಗೇನಾರು ಒಂದ್ ಮಾತ್ ಅಂದ್ಬಿಟ್ರೆ ದುಃಖ. ಒಂದು ಕಡೆ ಏನಾದ್ರು ವಿಷಯಗಳು ಬಂದಾಗ ತುಂಬಾ ಗೊಂದಲ ಮಾಡ್ಕೊಳ್ಳೋದು. ಏನು ಯಾವ ತರ ಧ್ಯಾನ ಏನೋ ಮಾಡ್ತಾ ಇದ್ವಿ, ಹೆಂಗಪ್ಪ ಮುಂದಕ್ಕೆ ಹೋಗ್ಬೇಕು ನಾವು? ಯಾವ ತರ ನಮ್ ಜೀವನನ ಸರಿ ಮಾಡ್ಕೊಬೇಕು? ಇನ್ಯಾವ ತರ ನಾನ್ ಕರ್ತವ್ಯ ಮಾಡ್ಬೇಕು? ಯಾಕಂದ್ರೆ ಅದ್ಭುತವಾಗಿ ಕರ್ತವ್ಯ ಮಾಡ್ತಾ ಇರ್ತೀವಿ ಮಾಸ್ಟರ್ಸ್. ನಾವ್ ಹಂಗಂತ ನಾವೇನೋ ಕರ್ತವ್ಯ ಸರಿಯಾಗಿ ಮಾಡ್ತಾ ಇಲ್ವಾ, ಅದಕ್ಕೆ ಹಿಂಗ್ ಬರ್ತದ ಇಲ್ಲ. ನಾವು ಈ ಧ್ಯಾನಕ್ಕೆ ಬಂದ್ಮೇಲೆ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಕ್ಲಾಸ್ ಕೇಳಿದ್ಮೇಲೆ ಕೂಡ ಎಲ್ಲಾರು ಕೂಡ ಅವ್ರದೇ ಆದ ಜ್ಞಾನದಲ್ಲಿ, ಅವ್ರದೇ ಆದ ವಿಷಯಗಳಲ್ಲಿ ಎಷ್ಟೋ ಜನ ಸಮರ್ಪಣೆಯಿಂದ ಇವತ್ತು ಮನೆಗಳಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಯಾವುದನ್ನು ಕೂಡ ನಮ್ಮ ಕರ್ತವ್ಯ ದ್ರೋಹ ನಡೀತಾ ಇಲ್ಲ. ಆದ್ರೆ ಕೂಡ ಈ ಘಟನೆಗಳು ನಮ್ಮವರೆಗೂ ಬರ್ತಾ ಇದಾವಲ್ಲ, ಯಾಕೆ ನಾವು ಸಮಸ್ಥಿತಿಯಿಂದ ಯಾಕೆ ಇರೋಕ್ ಆಗ್ತಾ ಇಲ್ಲ? ಯಾಕೆ ನಾವು ಸಂತೋಷವಾಗಿರೋಕ್ ಆಗ್ತಾ ಇಲ್ಲ? ಧ್ಯಾನ ಮಾಡಿದಾಗ ಧ್ಯಾನದಲ್ಲಿ ಕೂತಿದ್ದಾಗಲೂ ಕೂಡ ಈ ಆಲೋಚನೆಗಳೆಲ್ಲ ಬಂದು ಅವನ್ನ ಒಂದು ಮಟ್ಟಕ್ಕೆ ನಾವು ಸಮಾಡಿಸ್ಕೊಂಡು, ಅದಕ್ಕೆ 1 ಗಂಟೆ, ಅರ್ಧ ಗಂಟೆ, 10 ನಿಮಿಷ ಕೂತಿದ್ರೆ ನಮಗೆ
ಏನೂ ಮಾಡಕ್ಕಾಗೋದಿಲ್ಲ. ಮಿನಿಮಮ್ 1 ಅವರ್ ಆದ್ರೂ ಕೂತಿದ್ದಾಗ, ಒಂದು 20 ನಿಮಿಷ, 30 ನಿಮಿಷ ಕೂಡ ಒಂದೊಂದ್ಸತಿ ನಮ್ಗೆ ಆಲೋಚನೆಗಳು ನಮ್ಮನ್ನ ಅ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾವೆ ಮಾಸ್ಟರ್ಸ್. ಅದೆಷ್ಟು ಒಳ್ಳೆವಾಗಿರ್ಬೋದು, ಕೆಟ್ಟವಾಗಿರ್ಬೋದು. ಇನ್ನೊಂದು 10 ನಿಮಿಷ ನಾವು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ಕೂತ್ಕೊಂಡಾಗ, ಕರೆಕ್ಟಾಗಿ ನಾವು ಧ್ಯಾನ ಅನ್ನೋದು ನಡೆಯೋದು ಯಾವಾಗ ಅಂತಂದ್ರೆ, ಒಂದು 10 ನಿಮಿಷ, 20 ನಿಮಿಷ ನಮ್ಮನ್ನ ನಾವು ಮರೆಯೋ ಸ್ಟೇಟ್‌ಗೆ ಹೋಗೋದಕ್ಕೆ ಎಷ್ಟೋ ವರ್ಷಗಳು, ಎಷ್ಟೋ ಜನಕ್ಕೆ ಹಿಡಿತದೆ ಮಾಸ್ಟರ್ಸ್. ಆದ್ರೆ ಪೂರ್ವ ಜನ್ಮ ಆ ಸಂಸ್ಕಾರಗಳು ಇದ್ದು, ಸಾಧನೆಗಳು ಜಾಸ್ತಿ ಇದ್ದು, ಅಲ್ಲೇ ಇವನ್ನೆಲ್ಲ ಕಳ್ಕೊಂಡ್ ಬಂದಿರೋವ್ರಿಗೆ, ಅವರು ಕೂತಿದ ತಕ್ಷಣ ಬೇಗ ಬೇಗ ಈ ಸ್ಥಿತಿಯಿಂದ ಬಂದು ಮಾಡ್ತಾ ಇರೋರು ಯಾರು, ಮಾಡಿಸ್ತಾ ಇರೋರು ಯಾರು, ಗಮನಿಸ್ತಾ ಇರೋರು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಬೇಗ ಸಾಧ್ಯ ಆಗುತ್ತೆ ಅವ್ರ ಕೈಯಲ್ಲಿ. ಆದ್ರೆ ಎಷ್ಟೋ ಜನಕ್ಕೆ ನಮ್ಗೆ 90%ಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬಾ ಜನ್ಮಗಳೇ ಹೋಗುತ್ತೆ ಮಾಸ್ಟರ್ಸ್. ಕೇಳ್ತಾ ಇದ್ವಲ್ರಿ ಎಷ್ಟು ಕ್ಲಾಸ್‌ಗಳು ಕೇಳಿದ್ರೆ ಕೂಡ, ಹೌದು ಸಾಕ್ಷಿಯಾಗಿ ಗಮನಿಸು ಅಂತಾರಲ್ಲ. ಯಾರ್ನ ಯಾರು ಗಮನಿಸ್ಬೇಕು? ಗಮನಿಸ್ತಾ ಇರೋದು ಯಾರು? ಮಾಡ್ತಾ ಇರೋದು ಯಾರು? ಇಲ್ಲಿ ಕೆಲ್ಸ ಮಾಡ್ತಾ ಇರೋದು ಯಾರು? ಅದನ್ನ ಗಮನಿಸು ಅಂತ ಹೇಳ್ತಾ ಇರೋರು ಯಾರು? ಇದನ್ನ ಗಮನಿಸ್ತಾ ಇರೋರು ಯಾರು? ಇದನ್ನ ಗಮನಿಸ್ಬೇಕು ಮಾಸ್ಟರ್ಸ್. ನಾವ್ ಇದನ್ನ ಮೂಲಕ್ ಹೋದಾಗ, ಈ ಭಾವೋದ್ಯಗಳಿಗೆ ಒಳಪಡಿಸ್ತಾ ಇರೋರು ಯಾರು ನಮ್ಮನ್ನ? ನೋಡ್ಬಿಟ್ಟು ಏನೇ ಘಟನೆ ನಡೆದ್ರು ನೋಡ್ಬಿಟ್ಟು ಸುಮ್ನೆ ಇರ್ಬೋದಲ್ವಾ? ನಮ್ದಲ್ಲ ಅದೊಂದು ಸುಮ್ನೆ ಇರ್ಬೋದಲ್ವಾ? ಆದ್ರೆ ನಮ್ ಹೊರಗೂ ಬಂದಾಗ ನಮ್ ತಪ್ಪಿಲ್ಲ ಅಂತ ಗೊತ್ತದ ನಾವು ಸುಮ್ನೆ ಇರ್ಬೋದಲ್ವಾ? ಆದ್ರೆ ಕೂಡ ಇಲ್ಲ ನಾವು ಇಮಿಡಿಯೇಟ್ ಆಗಿ ಮಾತಾಡ್ಲೇಬೇಕಾಗುತ್ತೆ ಮಾಸ್ಟರ್ಸೆ. ಹಂಗಂತ ನಾವು ಸೈಲೆಂಟ್‌ಗೆ ಯಾವಾಗ್ಲೂ ಸಾಕ್ಷಿಯಾಗಿರೋಕ್ ಆಗೋದಿಲ್ಲ. ಯಾಕಂದ್ರೆ ಇದು ಭೌತಿಕ ಜೀವನ, ಭೌತಿಕ ಪ್ರಪಂಚ. ನಾವು ಸಂಸಾರದಲ್ಲಿ, ಸಂಘದಲ್ಲಿ, ಸಮಾಜದಲ್ಲಿ ನಾವು ಓಡಾಡ್ತಾ ಇದ್ವಿ. ಯಾವಾಗ್ಲೂ ಮೌನವಾಗಿದ್ರೆ ಕೂಡ ನಾವು ನಮ್ಮ ಪ್ರಯಾಣ ಸಾಗೋದಿಲ್ಲ ಮಾಸ್ಟರ್. ಆ ತರ ಆಗಿ ನಾವು ಪ್ರತಿಯೊಂದರಲ್ಲೂ ಕೂಡ ರಿಯಾಕ್ಟ್ ಆಗ್ಬೇಕು. ಆದ್ರೆ ರಿಯಾಕ್ಟ್ ಆದಾಗ ಎಲ್ಲಿವರೆಗೆ ಆಗ್ಬೇಕು, ಎಲ್ಲಿ ನಿಲ್ಲಿಸಬೇಕು ಅನ್ನೋದನ್ನ ಗೊತ್ತಿರ್ಬೇಕು. ಈ ಟ್ರೈನಿಂಗ್ ಯಾರು ಕೊಡ್ತಾರೆ ನಮ್ಗೆ? ಎಲ್ಲಿಂದ ಕಲ್ತ್ಕೊಬೇಕು? ನಾವು ಹೊರಗಡೆ ಎಷ್ಟೋ ಕ್ಲಾಸ್‌ಗಳು ನಡೀತದೆ ಮಾಸ್ಟರ್ಸ್. ನಮ್ಮ ಗುರುಗಳು ಎಷ್ಟೋ ಕೊಟ್ಟಿದ್ದಾರೆ. ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸ್ ಎಷ್ಟೋ ಜನ ಕರ್ನಾಟಕದಲ್ಲಿ ಕೂಡ ಚಿಕ್ಕ ಚಿಕ್ಕವ್ರು ಏನೂ ಇಲ್ಲ. ದೊಡ್ಡ ದೊಡ್ಡ ಮಾಸ್ಟರ್ಸ್ ಇದ್ದಾರೆ. ಎಷ್ಟೋ ಕ್ಲಾಸ್‌ಗಳು ನಡೀತಾ ಇದೆ. ಆದ್ರೆ ಎಲ್ಲಾರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಯಾರ್ ಮಾಡ್ಬೇಕು? ಯಾರು ಗಮನಿಸ್ಬೇಕು? ಅಂದ್ರೆ ಗಮನಿಸ್ತೀವಿ ಹೋಗ್ಲಿ ಒಂದ್ ಸ್ವಲ್ಪ ಹೊತ್ತು ಗಮನಿಸ್ತೀವಿ. ಒಂದು ಕ್ಲಾಸಲ್ಲಿ ಒಂದು ಅರ್ಧ ಗಂಟೆ ಗಮನಿಸ್ತೀವಿ. ಆಮೇಲೆ ಮತ್ತೆ ಬರ್ತಾ ಇದಾವಲ್ಲ ಅವು. ಅದನ್ನ ಯಾವ ತರ ನಾವು ನಿಯಂತ್ರಣ ಮಾಡ್ಕೊಬೇಕು? ಯಾರು ಸಾಕ್ಷಿಯಿಂದ ನೋಡ್ಬೇಕು ಇವಾಗ? ಅನ್ನೋದನ್ನ ನಾವು ಇನ್ನೂ ಸ್ವಲ್ಪ ಒಳಗಡೆಗೋಗಿ, ಇನ್ನೂ ಸ್ವಲ್ಪ ಒಳಗಡೆಗೋಗಿ ನಮ್ಮನ್ನ ನಾವು ಗಮನಿಸ್ಕೊಂಡಾಗ ಅವರೆಲ್ಲೋ ನಮ್ಮಿಂದ ದೂರ ಇಲ್ಲ ಮಾಸ್ಟರ್ಸ್. ಅದಕ್ಕೆ ರಮಣ ಮಹರ್ಷಿಗಳು ಕೂಡ ಯಾವಾಗ್ಲೂ ಅವ್ರು ಕೇಳಿದ್ರು ಎಲ್ಲಾರು ಹೇಳ್ತಾರೆ ಅವರು ಒಂದೇ ಪ್ರಶ್ನೆ ಕೇಳಿದ್ರು. ಅವರು ಮೌನವಾಗಿದ್ರು ಅಂತ ಅವ್ರು ಮೌನವಾಗಿರ್ಲಿಲ್ಲ ಮಾಸ್ಟರ್ಸ್. ಅವ್ರು ಕೇಳಿದ ಮೊದಲನೆಯ ಪ್ರಶ್ನೆ ಆದ್ರೆ ಅದನ್ನೇ. ಅವ್ರು ಕೇಳಿದ್ದು ಫಸ್ಟ್ ನೀನ್ಯಾರು? ನಾವು ನಮ್ದೇ ಆದಂತ ಒಂದು ಹೆಸರುಗಳು, ಅಪ್ಪ ಅಮ್ಮನಗಳು, ಊರುಗಳು, ನಮ್ಮ ಕುಲ ಗೋತ್ರಗಳು ಹೇಳಿದ್ರೆ ಅದನ್ನ ಹೇಳ್ತಾರ ಅವ್ರ್ಯಾರು? ಇದನ್ನ ಹೇಳ್ತಾ ಇದ್ರಲ್ಲ ಅವ್ರ್ಯಾರು? ನಾನಿದು ಅಂತ ಹೇಳ್ತಾ ಇದೀನಲ್ಲ ಅವ್ರ್ಯಾರು? ಆ ನಾನನ್ನು ಕಂಡುಹಿಡಿಯೋದು ತುಂಬಾ ಕಷ್ಟ ಆಗಿದೆ ಎಷ್ಟೋ ಜನಕ್ಕೆ ಅವರ ಬುಕ್‌ನು ತಗೊಂಡು ಓದಿದ್ರೆ ಕೂಡ ಹೂ ಐ ಯಾಮ್ ಅಂತ ಬುಕ್ ತಗೊಂಡ್ರೆ, ಅದನ್ನ ಎಷ್ಟೋ ಸಾವಿರಾರು ಸತಿ ಓದಿದ್ರೆ ಕೂಡ ಅರ್ಥ ಆಗ್ದೇನೆ ಬುಕ್ ಪಕ್ಕಕ್ಕಿಟ್ಟಿರೋ ಮಾಸ್ಟರ್ಸ್ ಇದ್ದಾರೆ. ಎಷ್ಟೋ ಜನ ಇವತ್ತಿಗೂ ಹುಡುಕ್ತಾ ಇದ್ದಾರೆ. ಇದಕ್ಕೆ ಅರ್ಥ ಏನು? ಅರ್ಥ ಏನು? ಅಂತ ಹುಡುಕ್ತಾ ಇದ್ದಾರೆ. ಆದ್ರೆ ನಾವ್ ಹೇಳ್ದಂಗೆ ಆ ಪೂರ್ವ ಜನ್ಮ ಸಂಸ್ಕಾರಗಳು ಯಾರಲ್ಲಿತ್ತೋ ಅವ್ರಿಗೆ ಅರ್ಥ ಆಗಿರೋರು ಅದನ್ನ ಪಾಯಿಂಟ್‌ನ ಹಿಡ್ಕೊಂಡು ಮುಂದಕ್ಕೆ ಹೋಗೋರು ಇದ್ದಾರೆ. ಆ ತರ ಅವರು ಕೂಡ ಯಾವಾಗ್ಲೂ ಅದನ್ನೇ ಹೇಳ್ತಾ ಇದ್ರು ಮಾಸ್ಟರ್ಸ್. ಅದನ್ನ ಕೇಳಿದ್ರೆ, ಇದನ್ನ ಕೇಳಿದ್ರೆ ನನ್ಗಿದು ಬೇಕು ಅಂದ್ರೆ, ಆ ಬೇಕು ಅಂತ ಕೇಳ್ತಾ ಇರೋದು ಯಾರು? ಅದನ್ನ ಗಮನಿಸು. ಆ ಮೂಲಕ್ಕೆ ಹೋಗು. ಅದನ್ನ ಯಾರು ಕೇಳ್ತಾ ಇರೋದು ಯಾರು? ಇವಾಗ ನಂಗೆ ಧ್ಯಾನ ಬೇಕು ಅಂತ ಕೇಳ್ತಾ ಇರೋದು ಯಾರು ಮಾಸ್ಟರ್ಸ್? ನಂಗೆ ದುಃಖ ಆಗ್ತದೆ ಅಂತ ಹೇಳ್ತಾ ಇರೋದು ಯಾರು? ನನಗೆ ಈ ಆಲೋಚನೆಗಳು ಬರ್ತಾ ಇದೆ ಅಂತ ಹೇಳ್ತಾ ಇರೋದು ಯಾರು? ನನಗೆ ನೆಮ್ಮದಿಯಾಗಿರೋಕೆ ಆಗ್ತಾ ಇಲ್ಲಪ್ಪ ಅಂತ ಹೇಳ್ತಾ ಇರೋದು ಯಾರು? ನಾನ್ ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ನಪ್ಪ ಅಂತ ಹೇಳ್ತೀವಲ್ಲ ನಾವು ಒಂದೊಂದ್ ಸತಿ. ತುಂಬಾ ಚೆನ್ನಾಗಿ ಧ್ಯಾನ ಆಯ್ತಪ್ಪ ಅಂತ ಹೇಳ್ತೀವಲ್ಲ ನಾವು. ಆ ಹೇಳ್ತಾ ಇರೋದು ಯಾರು? ನಾವು ತುಂಬಾ ಚೆನ್ನಾಗಿ ಧ್ಯಾನ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದ ಸ್ಥಿತಿಲಿ ನಾವು ಧ್ಯಾನಕ್ಕೆ ಹೋಗಿದ್ವಿ. ಧ್ಯಾನ ಚೆನ್ನಾಗ್ ಆಗಿದೆ ಅಂತ ಗಮನಿಸ್ತಾ ಇರೋದು ಯಾರು? ನಾವು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂತ ನಮಗ್ ಹೇಳ್ತಾ ಇರೋರು ಯಾರು? ಇದನ್ನ ನೋಡ್ತಾ ಇರೋರು ಯಾರು? ಯಾರೋ ಒಬ್ರು ಇದಾರಲ್ಲ ಇಲ್ಲಿ. ಇಲ್ಲ ನಾವು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂದಾಗ ನಿದ್ದೆಲಿ ನಮ್ಗೆ ಏನೂ ಜ್ಞಾಪಕ ಇರೋದಿಲ್ಲ.
ಎಲ್ಲಿಗೆ ಹೋಗ್ತೀವೋ ಜ್ಞಾಪಕ ಇಲ್ಲ, ಯಾರ ಜೊತೆ ಮಾತಾಡ್ತೀವೋ ಜ್ಞಾಪಕ ಇಲ್ಲ, ಏನ್ ಮಾಡ್ತೀವೋ ಗೊತ್ತಿಲ್ಲ. ನಮ್ ದೇಹ ನಿದ್ರಾಣವಾಗಿ ಬಿದ್ದಿರ್ತದಲ್ಲ ಅಲ್ಲಿ. ಆಗ ನಾ ಇಷ್ಟು ಚೆನ್ನಾಗಿ ನಿದ್ದೆ ಆಗಿದೆ ಅಂತ ಎದ್ದಿದ ತಕ್ಷಣ ಹೇಳ್ತಾ ಇರೋದು ಯಾರು? ಅದನ್ನ ನೋಡು ಅಂತಾರೆ ಮಾಸ್ಟರ್ಸ್. ರಮಣ ಮಹರ್ಷಿಗಳು ಕೂಡ ಇದನ್ನ ಹೇಳ್ತಾರೆ. ಅದ್ ಹೇಳ್ತಾ ಇದಾರಲ್ಲ, ಅದ್ ಯಾರು? ಅಲ್ಲಿಗೆ ಹೋಗಿ ಹುಡುಕು. ಅದನ್ನ ಹುಡುಕೊಂಡು ಹೋಗು ಅಂತಾರೆ ಅವ್ರು. ಹೊರಗಡೆ ಹುಡುಕೊಂಡು ಹೋಗು ಅಂತ ಹೇಳಿಲ್ಲ ಮಾಸ್ಟರ್ಸ್ ಅವ್ರು. ನಾವು ಹೊರಗಡೆ ಹುಡುಕ್ತಾ ಇದ್ವಿ. ನಾವು ಹೊರಗಡೆ ಹೆಂಗ್ ಹುಡುಕ್ತಿವಿ ಅಂದ್ರೆ, ಅಲ್ಲಿ ಕ್ಲಾಸ್ ನಡೀತದೆ, ಅಲ್ಲಿಗೆ ಹೋದ್ರೆ ಏನೋ ಸಿಗುತ್ತೆ, ಇನ್ನೊಂದು ಕ್ಲಾಸ್‌ಗೆ ಹೋದ್ರೆ ಸಿಗುತ್ತೆ. ಹೈದರಾಬಾದಲ್ಲಿ ಮಾತ್ರ ಎನರ್ಜಿ ಇದೆ, ಅಲ್ಲಿಗೆ ಹೋದ್ರೆ ಎನರ್ಜಿ ಬರುತ್ತೆ. ಅಲ್ಲಿ ಕೇಳಿದ್ರೆ ಕ್ಲಾಸ್ ನಮ್ಗೆ ಅರ್ಥ ಆಗುತ್ತೆ. ಆ ಮಾಸ್ಟರ್ ಅಲ್ಲೇ ಹೇಳ್ತಾರಂತೆ, ಕಾಸ್ಮಿಕ್ ವ್ಯಾಲಿಗೆ ಹೋದ್ರೆ ಅರ್ಥ ಆಗುತ್ತೆ ಅಂತೆ. ನಾವು ಹಾಸನದಲ್ಲಿ ಹೋದ್ರೆ ಅರ್ಥ ಆಗುತ್ತೆ ಅಂತೆ. ಈ ತರ ನಾವು ಹೊರಗಡೆನೇ ಹುಡುಕ್ತಾ ಇದೀವಿ ಮಾಸ್ಟರ್ಸ್. ಇವಾಗ್ಲೂ ಕೂಡ ಹೊರಗಡೆ ಹುಡುಕೊಂಡು ತಿರುಗ್ತಾ ಇದ್ವಿ. ಆದ್ರೆ ರಮಣ ಮಹರ್ಷಿ ಒಳಗಡೆ ಹೋಗಿ ಕೇಳಿಲ್ಲ. ಸರೋಜಮ್ಮ ಕೂಡ ಈ ಸಾಕ್ಷಿ ಕ್ಲಾಸಲ್ಲಿ ಹೊರಗಡೆ ಹುಡುಕೋಕ್ ಹೇಳಿಲ್ಲ. ಇದು ಗಮನಿಸ್ತಾ ಇದ್ರೆ ಸಾಕ್ಷಿಯಾಗಿದ್ದಾರೆ ಅವ್ರು. ಅದಕ್ಕೆ ಒಂದು ಕಣ್ಣು ಸಿಂಬಲ್ ಕೊಟ್ರು. ಈ ಒಂದು ಕಣ್ಣು ಆ ಒಂದು ಕಣ್ಣು ಏನು, ಸಾಕ್ಷಿ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೆ ಬಿಟ್ರು ಮಾಸ್ಟರ್ಸ್ ಅವರು ಕೂಡ. ಇದನ್ನ ಗಮನಿಸ್ಕೊಂಡ ಹೋದಾಗ ಜೀಸಸ್ ಕೂಡ ಹೇಳಿದ್ರು, ದೇವರ ರಾಜ್ಯ, ನೀವು ದೇವರ ರಾಜ್ಯದಲ್ಲಿ ಕಾಲಿಡೋವರೆಗೂ ನೀವು ಚಿಕ್ಕ ಮಕ್ಕಳ ತರ, ಅದು ಅವ್ರು ಹೇಳೋ ಪದಗಳು ಇನ್ನೂ ಅದ್ಭುತವಾಗಿರುತ್ತೆ ಮಾಸ್ಟರ್ಸ್. ನೀವು ಚಿಕ್ಕ ಮಕ್ಕಳ ತರ, ನಿಮ್ಮನ್ನ ನೀವು ಚಿಕ್ಕ ಮಕ್ಕಳ ತರ ಮಾಡ್ಕೊಂಡು, ನಿಮ್ಮನ್ನ ನೀವು ಸಾಕ್ಷಿಯಿಂದ ನೋಡ್ಕೊಳ್ತಾ, ಆ ಮನೋಭಾವಗಳಿಂದ ನೀವು ಬಂದಾಗ ಮಾತ್ರ ದೇವರ ರಾಜ್ಯದಲ್ಲಿ ಕಾಲಿಡೋಕಾಗುತ್ತೆ. ಅಲ್ಲಿವರೆಗೂ ದೇವರ ರಾಜ್ಯದಲ್ಲಿ ಕಾಲಿಡೋಕಾಗಲ್ಲ ಅಂತ. ಮತ್ತೊಂದ್ರಲ್ಲಿ ಏನ್ ಹೇಳ್ತಾರೆ, ಆ ದೇವರ ರಾಜ್ಯ ಕಾಲಿಡೋದಕ್ಕೆ ಹೊರಗಡೆ ಎಲ್ಲೂ ಇಲ್ಲ, ನೀವು ಹುಡ್ಕೊಂಡು ಹೋಗೋದಕ್ಕೆ. ಅದು ನಿಮ್ಮ ಒಳಗಡೆನೆ ಇದೆ. ದೇವರ ರಾಜ್ಯ ಅನ್ನೋದು ನಿಮ್ಮ ಒಳಗಡೆನೆ ಇದೆ. ಅದನ್ನ ಹುಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅದೇ ಪತ್ರಿ ಸರ್ ಕೂಡ ಅದನ್ನೇ ಹೇಳ್ತಾ ಬಂದ್ರು. ನೀವು ಧ್ಯಾನ ಮಾಡ್ತಾ ನಿಮ್ಮ ಅಂತರದೊಳಗಡೆ ನೀವು ಪ್ರಯಾಣ ಮಾಡಿ, ಎರಡು ಕಣ್ಣು ಬಿಟ್ಟು ನೋಡಿದ್ರೆ ನಿಮ್ಮ ಶಕ್ತಿನೆಲ್ಲ ಲಾಸ್ ಮಾಡ್ಕೊಳ್ತೀರ. ಬೇಕಾಗಿರೋದು ಬೇಡದಿರೋದು ಎಲ್ಲ ನೋಡಿ 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 ನಿಮ್ ಶಕ್ತಿನ ಲಾಸ್ ಮಾಡ್ಕೊಳ್ತೀರಾ. ನೀವ್ ಇನ್ನೇನು ಪಡ್ಕೊಳ್ಳೋದಿಲ್ಲ. ಆದ್ರೆ ಪ್ರಕೃತಿನ ನೋಡುವಾಗ ಪ್ರಕೃತಿನ ನೋಡಿ ಅದ್ರ ಜೊತೆಗೆ ಅನುಸಂಧಾನವಾಗಿ ನೋಡಿ. ಸುಮ್ನೆ ಏನೋ ಒಂದು ನೋಡ್ತಾ ಕೂತ್ಕೊಂಬೇಡಿ. ಆದ್ರೆ ಸಮಯ ಸಿಕ್ಕಿದಾಗೆಲ್ಲ ಕಣ್ಣು ಮುಚ್ಕೊಂಡು ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡಿ. ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡಿ. ನಿಮ್ಮೊಳಗಡೆನಿದೆ ನಿಮ್ಮ ಪ್ರಪಂಚ ಎಲ್ಲ ಅಂತ ಪತ್ರಿ ಸರ್ ಕೂಡ ಅದನ್ನೇ ಹೇಳಿದ್ರು ಮಾಸ್ಟರ್ಸ್. ಅಂದ್ರೆ ಪ್ರತಿಯೊಬ್ಬ ಗುರುನು ನಮ್ಮೊಳಗಡೆನೇ ಇದೆ, ನಮ್ಮೊಳಗಡೆನೆ ಇದೆ ಅಂತ ಇದ್ರೆ, ಆ ಒಳಗಡೆ ಯಾರಿದ್ದಾರೆ, ಯಾರು ಸಾಕ್ಷಿಯಾಗಿದ್ದಾರೆ ಅಲ್ಲಿ? ಈ ಸಾಕ್ಷಿ ತತ್ವ ನಮ್ಗೆ ಹೇಳ್ತಾರವ್ರು ಯಾರಲ್ಲಿ? ಇದನ್ನ ನಾವೆಲ್ಲರೂ ಕೂಡ ಕಂಡುಹಿಡಿಬೇಕು ಮಾಸ್ಟರ್ಸ್, ಪ್ರತಿಯೊಬ್ರು ಕೂಡ. ಅದಕ್ಕೆ ಪ್ರತಿ ಮಾಸ್ಟರ್ ಕೂಡ ಇಲ್ಲಿ ಸರೋಜಮ್ಮನ ಕ್ಲಾಸಲ್ಲಿ ಸಾಕ್ಷಿ ಇದು 63 ಎಪಿಸೋಡ್ಗಳು ಬರ್ತಾ 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 ತುಂಬಾ ಅದ್ಭುತವಾದ ಜ್ಞಾನ ಮಾಸ್ಟರ್ಸ್. ಪ್ರತಿ ಪದ ಕೂಡ ಅದರಲ್ಲೂ ಕೂಡ ಅವ್ರು ಹೇಳುವಂತ ಪದ ಏನು ಅಂದ್ರೆ, ಈ ಸಾಕ್ಷಿ ಅನ್ನೋದು ನಾವು ಹೊರಗಡೆ ನಿಂತ್ಕೊಂಡು ನೋಡಕ್ ಆಗಲ್ಲ. ನಾವ್ ಯಾವಾಗ ಎರಡ ಕಣ್ಣನ್ನ ಮುಚ್ಚಿ ನಮ್ಮೊಳಗಡೆ ನಾವು ಪ್ರಯಾಣ ಮಾಡ್ತಾ ಇದ್ರೆ ಪ್ರತಿ ಸೆಕೆಂಡ್ ಕೂಡ ನಮಗ್ ನಡೆಯೋ ಅಲೆಗಳು ಹೇಳಿದ್ರಲ್ಲ, ಆತರ ಅಲೆಗಳು ಹೊಡಿತಾನೆ ಇರ್ತವೆ. ಅಲೆಗಳು ತಪ್ಪಿಸ್ಕೊಂಡು ಹೋಗೋದಲ್ಲ. ಒಂದು ದಿನ ಅಲೆಗಳ ಹತ್ರ ಇಲ್ದ್ರಂಗೆ ನಾವು ನಿಲ್ಬೇಕು. ಅದು ಯಾವ ತರ ನಿಲ್ಬೇಕು ಅಂತಂದ್ರೆ, ನಿನಗೆ ಎಲ್ಲಿಗೆ ಪ್ರಯಾಣ ಮಾಡ್ಬೇಕು ನೀನು ಅನ್ನೋದನ್ನ ನೀನು ಕಂಡುಹಿಡಿಬೇಕು. ಈ ಅಲೆಗಳನ್ನ ಆಲೋಚನೆಗಳು ನಿಲ್ಬೇಕು ಅಂತಂದ್ರೆ ನಾವು ಕೂಡ ಒಂದು ನಾವೇ ಎತ್ತಿದೀವಿ ಮಾಸ್ಟರ್ಸ್. ಆ ನಾವೇ ಏನಂದ್ರೆ ನಮ್ಮ ಶ್ವಾಸ ಅನ್ನೋ ನಾವೇನೆ. ಆ ಶ್ವಾಸನ ಹಿಡ್ಕೊಂಡು ನಮ್ಮೊಳಗಡೆ ನಾವು ಪ್ರಯಾಣ ಮಾಡ್ತಾ ಇದ್ದಾಗ, ಹಾಗೆ ಎಲ್ಲಾರು ಹೇಳ್ತಾರಲ್ಲ, ಈ ದೇಹನೇ ದೇವಾಲಯ, ಈ ಜೀವನೇ ಪರಮಾತ್ಮ, ಜೀವನೇ ದೇವ್ರು, ಆತ್ಮನೇ ಪರಮಾತ್ಮ. ಈ ಪದಗಳು ಎಲ್ಲರಿಗೂ ಹೇಳ್ತಾ ಇದ್ರು. ಇವ್ರು 3 ಜನ ಎಲ್ಲಿದ್ದಾರೆ ಮತ್ತೆ? ಈ ದೇಹನೇ ದೇವಾಲಯ ಆದ್ರೆ ಈ ದೇಹದಿಂದನೇ ಯಾಕೆ ಇಷ್ಟೊಂದು ಕಷ್ಟಗಳು ನಮಗೆ? ಯಾಕೆ ಪ್ರತಿ ಸೆಕೆಂಡು ನಮ್ಮ ಭಾವನೆಗಳು ಯಾಕೆ ಚೇಂಜ್ ಆಗ್ತಾ ಇದಾವೆ? ಭಾವೋದ್ವೇಗಗಳು ಯಾಕೆ ಬರ್ತಾ ಇದಾವೆ? ಯಾಕೆ ಗೊಂದಲಗಳಾಗ್ತಾ ಇದಾವೆ? ದೇವಾಲಯದಲ್ಲಿ ಇಷ್ಟೊಂದು ಗೊಂದಲಗಳು ಇರುತ್ತಾ? ಅದನ್ನ ನಾವು ಗಮನಿಸ್ಬೇಕು ಮಾಸ್ಟರ್ಸ್. ಇಂಥ ದೇವಾಲಯದಲ್ಲಿ
ಇಂಥ ಅಲೆಗಳು ಎಲ್ಲಿ ಹೊಡಿತಾ ಇದಾವೆ, ಯಾರು ಹೊಡಿತಾ ಇದ್ದಾರೆ, ನಾನು ಎಲ್ಲಿ ಅಲೆಗಳನ್ನ ಸಿಗಾಕೊಂಡಿದ್ದೀನಿ, ಆ ಸಮುದ್ರದಲ್ಲಿ ಎಲ್ಲಿ ಸಿಗಾಕೊಂಡಿದ್ದೀನಿ ನಾನು, ಈ ಎಲೆಗಳಿಗೆ ಇಷ್ಟೊಂದು ಅಪ್ಪಳಿಸ್ತಾ ಇದಾವಲ್ಲ ನಂಗೆ, ಎಲ್ಲಿ ಸಿಗಾಕೊಂಡಿದ್ದೀನಿ, ಇಷ್ಟು ದೊಡ್ಡ ಅಲೆಗಳಲ್ಲಿ ಎಲ್ಲಿ ಸಿಗಾಕೊಂಡಿದ್ದೀನಿ ಅನ್ನೋದನ್ನ ಗಮನಿಸಬೇಕು ಅಂತಂದ್ರೆ, ನಮ್ಮೊಳಗಡೆಗೆ ನಾವು ಪ್ರಯಾಣ ಮಾಡ್ತಾ ಹೋದಾಗ ಪ್ರತಿಯೊಂದು ಕೂಡ ಜೀವನದಲ್ಲಿ ಬರೋದನ್ನ ಸ್ವಲ್ಪ ಮೌನವಾಗಿ ನೋಡ್ತಾ ಇದ್ದಾಗ, ಹಂಗಂತ ಯಾವಾಗ್ಲೂ ಇರೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಒಂದೇ ಒಂದೇ ಲೆವೆಲ್ ಅಲ್ಲಿ ನಮ್ಮ ಜೀವನ ನಾವೇ ನಡೀತಾ ಇಲ್ಲ ಮಾಸ್ಟರ್ಸ್. ಇಲ್ಲಿ ಅಲೆಗಳ ಮಧ್ಯೆನೇ ನಡಿಬೇಕು ನಾವೇ. ಅದನ್ನ ತಪ್ಪಿಸ್ಕೊಂಡು ಎಸ್ಕೇಪ್ ಆಗೋಕ್ ಆಗೋದಿಲ್ಲ ನಾವು. ಆದ್ರೆ ಆ ಸಿಗಾಕೊಳ್ದೇನೆ ತಪ್ಪಿಸ್ಕೊಳ್ಳೋದು ನೋಡ್ಬೇಕು ನಾವು. ಅಲೆ ಬರ್ತಾ ಇದೆ, ಬಂದಾಗ ಯಾವ ತರ ಎಸ್ಕೇಪ್ ಆಗ್ಬೇಕು, ಯಾವ ತರ ಆಗ್ಬೇಕು. ಎಸ್ಕೇಪ್ ಅಂತಂದ್ರೆ ಭಯ ಪಟ್ಕೊಂಡು ಓಡೋಗ್ತಾ ಇದ್ವಾ, ಇಲ್ಲ ನಾವು ಅಯ್ಯೋ ಇದು ನಮ್ಗೆ ಯಾಕೆ ಅಂತ ಓಡೋಗ್ತಾ ಇದ್ವಾ, ಅಯ್ಯೋ ಇವ್ರನ್ನೆಲ್ಲ ನಾನೇ ಕೇರ್ ಮಾಡ್ಬೇಕು ಬಿಡು ಅಂತ ಅಹಂಕಾರದಿಂದ ಓಡೋಗ್ತಾ ಇದ್ವಾ. ಇವನ್ನೆಲ್ಲ ಗಮನಿಸು ಅಂತ ಹೇಳ್ತಾ ಇದಾರೆ ಮಾಸ್ಟರ್ಸ್. ಗಮನಿಸೋದು ಯಾರು ಹಂಗಾದ್ರೆ? ಅದಕ್ಕೆ ಹೇಳ್ತಾರೆ ಮಾಸ್ಟರ್ಸ್, ನಮ್ಮ ಹೃದಯ ಸಿಂಹಾಸನದ ಮೇಲೆ ಅಲ್ಲಿರುವಂತ ಅರಿವು ಸಿಂಹಾಸನ ಅಂತ ಕೂಡ ಹೇಳ್ತಾರೆ ಮಾಸ್ಟರ್ಸ್. ನಮ್ಮ ಹೃದಯ ಸಿಂಹಾಸನ ಅಂತಂದ್ರೆ ನಮ್ಮ ಅರಿವು ನಮಗೆ ಜಾಗೃತಿ ಆದಾಗ ನಮಗೆ ಹೃದಯ ಸಿಂಹಾಸನ ಒಂದಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್. ಅದಕ್ಕೆ ನಿಮ್ಗೆ ಅರಿವಿಲ್ವಾ? ಏನಾದ್ರು ಕೆಲಸ ಮಾಡುವಾಗ ಇವೆಲ್ಲ ಕಾಮನ್ ಪದಗಳು ನಮ್ಗೆ. ನಿಮ್ಗೇನ್ ಅರಿವಿಲ್ವಾ, ಬುದ್ಧಿ ಇಲ್ವಾ, ಈ ತರ ಪದಗಳು ಬರ್ತಾವಲ್ವಾ? ಅರಿವನ್ನದು ಏನದು? ಆ ಅರಿವು ಅಂದ್ರೆ ಎಲ್ಲಿದೆ ಅದು? ಎಲ್ಲಿ ಇಟ್ಕೊಬೇಕು ನಾವು? ನಿಜವಾಗ್ಲೂ ಆ ಅರಿವಲ್ಲೇ ನಮ್ ಕೆಲ್ಸ ಎಲ್ಲ ಇದೆ ಮಾಸ್ಟರ್ಸ್. ನಾವು ಹತ್ತಿರೋ ಈ ನಾವನ್ನ ಸುಖವಾಗಿ ಸುಗಮವಾಗಿ ತಲುಪಬೇಕು ಅಂತಂದ್ರೆ ಆ ಅರಿವು ಅನ್ನೋದು ತುಂಬಾ ಮುಖ್ಯವಾದ ಒಂದು ರೂಟ್ ಮಾಸ್ಟರ್ಸ್ ನಮ್ಮ ಜೀವನ ಮಾರ್ಗದಲ್ಲಿ. ಪ್ರತಿ ಸೆಕೆಂಡ್ ಕೂಡ ಅರಿವಿನಿಂದ ಇರಿ, ಪ್ರತಿ ಸೆಕೆಂಡ್ ಕೂಡ ಎಚ್ಚರದಿಂದ ಇರಿ ಅಂತ ಯಾಕೆ ಗುರುಗಳು ಕೂಡ ಹೇಳ್ತಾರೆ ಅಂದ್ರೆ, ಆ ಅರಿವು ಸಿಂಹಾಸನದ ಮೇಲೆ, ಆ ಅರಿವು ಅನ್ನೋದು ಜಾಗೃತವಾದಾಗ ಆ ಅರಿವು ಸಿಂಹಾಸನದ ಮೇಲೆ ಅಲ್ಲೇ ನಮ್ಮ ನಿಜವಾದ ಆ ದೇವರ ರಾಜ್ಯ, ಆ ಪರಮಾತ್ಮ ಕೂತಿದ್ದಾರೆ ಮಾಸ್ಟರ್ಸ್. ಎಲ್ಲಿ ಅರಿವಿದೆಯೋ, ಎಲ್ಲಿ ನಾವು ವಿವೇಕದಿಂದ ಇದೀವೋ, ಎಲ್ಲಿ ನಾವು ಜಾಗೃತಿಯಿಂದ ನಡ್ಕೊಳ್ತಾ ಇದೀವೋ, ಎಲ್ಲಿ ಪ್ರತಿ ಒಬ್ಬರನ್ನ ಗೌರವಿಸ್ತಾ ಇದೀವೋ, ಎಲ್ಲಿ ಪ್ರತಿ ಒಬ್ಬರ ಬಗ್ಗೆ ನಾವು ಕರುಣೆ ತೋರಿಸ್ತಾ ಇದೀವೋ, ಎಲ್ಲಿ ಪ್ರತಿ ಒಬ್ಬರನ್ನ ನಾವು ನಮ್ಮ ಮೈತ್ರರಾಗಿ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದೀವೋ, ಇಲ್ಲೆಲ್ಲ ಆ ಅರಿವಿನಿಂದ ಕೂಡಿದಂತಹ ಆ ದೇವರ ಸಾಮ್ರಾಜ್ಯ ನಮ್ಮೊಳಗಡೆ ಇದೆ ಮಾಸ್ಟರ್ಸ್. ಅದು ಅಲ್ಲಿದ್ದಾಗ ಅದನ್ನ ಜಾಗೃತಿ ಮಾಡಿದಾಗ್ಲಿ ಇವೆಲ್ಲ ನಾವು ಏನಿಲ್ಲ, ನಾವು ಅಲ್ಲಿ ಸಾಕ್ಷಿಯಾಗಿ ಅಷ್ಟೇ ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನೋ ಅವಾಗ ಏನ್ ಅನ್ಸುತ್ತೆ ನಮ್ಗೆ, ಅಲ್ಲಿ ಯಾರೋ ಬಂದ್ರೆ ಏನೋ ಕೇಳಿದ್ರು ಕೊಟ್ವಿ, ಈ ಸಮಯದಲ್ಲಿ ಅವ್ರಿಗೆ ಬೇಕಾಗಿತ್ತ, ನಮ್ಮ ಹತ್ರ ಇತ್ತು ಕೊಟ್ಟಿದ್ವಿ ಅಷ್ಟೇ ಅಲ್ವಾ, ಹೋಗ್ಲಿ ಬಿಡು, ಅಯ್ಯೋ ನಾನು ಅವ್ರಿಗೆ ಕೊಟ್ಟೆ, ನಾನು ಅವ್ರಿಗೆ ಇದು ಬೇಕಾಗಿತ್ತು, ನಾನು ಇವತ್ತು ಅವ್ರಿಗೆ ಕೊಟ್ಟೆ, ಇದು ಕೊಟ್ಟೆ ನಾನು, ಏನೋ ಒಂದು ವಸ್ತಾಗಿರ್ಬೋದು, ದುಡ್ಡಾಗಿರ್ಬೋದು, ಊಟ ಆಗಿರ್ಬೋದು, ನಾವು ಅದನ್ನ ಇನ್ನೊಂದು 10 ಕಡೆ ಹೇಳ್ಕೊಳ್ಳೋದಿಲ್ಲ. ಅರಿವು ಜಾಗೃತ ಮೂಡಿಸಿದಾಗ ನಾವು ಮತ್ತೆ ಇದನ್ನ ಬಾಯಿ ಬಿಟ್ಟು ಹೇಳೋದಿಲ್ಲ ಮಾಸ್ಟರ್ಸ್. ಆವಾಗ ನಾವು ಸಾಕ್ಷಿ ಭಾವದಿಂದ ಇರ್ತೀವಿ. ನಾವು ಏನು ನಮ್ಮ ಹತ್ರ ಯೂನಿವರ್ಸ್ ಕೊಟ್ಟಿದ್ದು, ಇವತ್ತು ನಮ್ಮ ಹತ್ರ ಇದೆ, ಊಟ ಬಂದು ಕೇಳಿದಾಗ ಅವ್ನು ಅಡಿಗೆನೆ ಮಾಡಿಲ್ಲ, ಆ ಟೈಮಲ್ಲಿ ಬಂದು ಊಟ ಕೇಳಿದಾಗ ನಾ ಯಾರಿಗೂ ಕೊಡೋಕ್ ಆಗೋದಿಲ್ಲ. ಅರೆ ಅಡಿಗೆ ಮಾಡಿದೀನಿ, ಊಟನೂ ಇದೆ, ಎಕ್ಸ್ಟ್ರಾನೂ ಇದೆ, ಎಕ್ಸ್ಟ್ರಾ ಇದೆಯಾ ಇಲ್ವೋ ಕೂಡ ಗೊತ್ತಿಲ್ಲ, ಫಸ್ಟ್ ಬಂದವ್ರು ಊಟ ಇದೆ, ಯಾರೋ ಹೊಟ್ಟೆ ಹಸಿವು ಅಂದ್ರು ಊಟ ಕೊಟ್ಟಿದ್ದೀನಿ. ಹಾ ಹೌದು, ಇಲ್ಲಿ ಇದೆ ಅಲ್ಲಿ ಕೊಟ್ಟಿದ್ವಿ, ದೇವ್ರು ನಮಗಿಲ್ಲಿ ಮೊದ್ಲೇ ನಮಗ್ ದೇವ್ರು ಇಲ್ಲಿ ಅರಿವು ಕೊಟ್ಟಿದ್ದಾರೆ, ಮಾಡೋಕ್ ಕೊಟ್ಟಿದ್ದಾರೆ, ಮಾಡಿದ್ವಿ. ನೋಡು ಅಡಿಗೆ ಮಾಡಿದ್ಮೇಲೆ ಕಳಿಸಿದಾರಲ್ಲ ದೇವ್ರು, ಅಪ್ಪ ನಿನಗೊಂದು ಕೃತಜ್ಞತೆ ತಂದೆ, ಈ ಅವಕಾಶ ಕೊಟ್ಟಿದೀಯ ಇವತ್ತು ಅನ್ನೋದನ್ನ ಸ್ಥಿತಿಗೆ ನಾವ್ ಯಾವಾಗ ತಲುಪ್ತೀವೋ ಆಗ ನಾವು ಆ ನಮ್ಮೊಳಗಡೆ ಇರುವಂತ ಆ ಸಾಕ್ಷಿನ ಗಮನಿಸಕ್ಕಾಗುತ್ತೆ ಮಾಸ್ಟರ್. ಅಲ್ಲಿರುವಂತ ನಾನು ಅವಾಗ ಇಲ್ಲಿ ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಂತಿರ್ತಾರಲ್ಲ, ನಾನ್ ಮಾಡ್ದೆ, ನಾನ್ ತಿಂದೆ,
ನಾನ್ ಕೊಟ್ಟೆ, ನಾನ್ ನೋಡ್ದೆ ಅಂತ ಈ ನಾನು ಮಾಯ ಆಗುತ್ತೆ ಮಾಸ್ಟರ್ಸ್. ಒಳಗಡೆ ಸಾಕ್ಷಿಯಿಂದ ಕೂತಿದೆಯಲ್ಲ, ಆ ನಾನು ಜಾಗೃತವಾಗುತ್ತೆ ಮಾಸ್ಟರ್ಸ್. ಆ ದೇವ್ರ ರಾಜ್ಯ ಅಂದ್ರೆ ಏನು ಅಂದ್ರೆ ಅಲ್ಲಿರೋ ನಾನು, ಏನು ಇಲ್ಲ ನಂದು ಅನ್ನೋ ನಾನು, ಎಲ್ಲ ನಂದೆ ಅನ್ನೋ ನಾನು, ಎಲ್ಲರಲ್ಲಿ ನಾನೇ ಇದ್ದೀನಿ ಅನ್ನೋ ನಾನು, ಈ ನಾನು ಜಾಗೃತವಾದಾಗ ನಾವು ಈ ಸ್ಥಿತಿಗೆ ತಲುಪೋಕೆ ಸಾಧ್ಯ ಮಾಸ್ಟರ್ಸ್. ಆದ್ರೆ ಈ ಸ್ಥಿತಿಗೆ ಒಂದು ದಿನ ತಲುಪಿದ್ರೆ ಒಂದ್ ಸಮಯ ಊಟ ಕೊಟ್ಟಿದ್ವಿ, ಆ ಸ್ಥಿತಿಗೆ ಆ ಸೆಕೆಂಡ್ ತಲುಪಿದ್ವಿ, ಇನ್ನೊಂದ್ ಸೆಕೆಂಡ್ ಅದೇ ತರ ಇದೀವ ನಾವು? ಇರೋಕ್ ಆಗ್ತಾ ಇದೆಯಾ? ಯಾಕೆ ಆಗ್ತಾ ಇಲ್ಲ ನಮ್ಗೆ? ಪರ್ಮನೆಂಟ್ ಆಗಿ ಯಾಕೆ ಆಗ್ತಾ ಇಲ್ಲ? ಆ ಸ್ಥಿತಿಲಿ ಇರೋಕೆ ಯಾಕೆ ಆಗ್ತಾ ಇಲ್ಲ? ಅಂದ್ರೆ ಇದೇ ಮಾಸ್ಟರ್ಸ್. ಇಲ್ಲಿ ಬಂದಿರೋ ನಾವು ಭೂಲೋಕಕ್ಕೆ ಯಾಕೆ ಬಂದಿದ್ವಿ? ಇಂಥ ಸಮಯದಲ್ಲಿ ಇಲ್ಲಿ ಯಾಕೆ ಬಂದಿದ್ವಿ? ನನ್ನ ಕರ್ಮ, ನನ್ನ ಹಣೆ ಬರಹ, ನಾನ್ ಹೆಂಗೆ ಬದುಕ್ಬೇಕು, ನಾನು ಎಷ್ಟು ಮಾಡಿದ್ರೂ ನನಗೆ ತಪ್ಪಿದ್ದಲ್ಲ, ನಾನ್ ಧ್ಯಾನ ಮಾಡ್ತಾ ಇದ್ರೆ ಯಾರು ನನ್ನನ್ನ ಗೌರವಿಸಿದ್ರೆ, ನಾನು ಇಷ್ಟು ಧ್ಯಾನ ಹೇಳ್ಕೊಡ್ತೀನಿ ಅವರೆಲ್ಲ ಧ್ಯಾನನೇ ಕಲ್ತ್ಕೊಳ್ಳೋದಿಲ್ಲ ಅಂತ ನಾವ್ ಯಾವಾಗ ನಾನು 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 ತಿರುಗ್ತಾ ಇದ್ವಲ್ಲ, ಇವನ್ನೆಲ್ಲ ಬಿಟ್ಟೋಗುತ್ತೆ ಮಾಸ್ಟರ್ಸ್. ಇವೆಲ್ಲ ಬರ್ತಾನೆ ಇರ್ತವೆ, ಪ್ರತಿ ಸೆಕೆಂಡ್ ಬರ್ತಾ ಇರ್ತವೆ, ನಮ್ಮನ್ನ ಎರ್ಗೂಡ್ಸೋದಿಲ್ಲ. ಆ ಮೂಲ ಕಾರಣ ಅದಕ್ಕೆ ಹೇಳಿದ್ದು ಆಲೋಚನೆಗಳನ್ನ ನಿಲ್ಲಿಸಿ. ಯಾವಾಗ ಆಲೋಚನೆಗಳು ಬಂದ್ರೆ ಅದರಿಂದ ನೀವು ಹೋಗೋದಲ್ಲ, ನೀವು ಎಲ್ಲಿ ನಿಲ್ಲು ಅಂದ್ರೆ ಅದನ್ನ ನಿಲ್ಬೇಕು, ಎಲ್ಲಿ ನಡಿ ಅಂದ್ರೆ ಅಲ್ಲಿ ನಡಿಬೇಕು. ಅಷ್ಟು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನೀವು ಪಡ್ಕೊಬೇಕು. ಆ ನೀವು ಅಂದ್ರೆ ಯಾರು? ಈ ಭೌತಿಕವಾಗಿರೋ ನೀವು ಪಡ್ಕೊಳಕ್ ಆಗುತ್ತಾ? ನಾವೆಲ್ಲ ಈ ಬದುಕಿರೋ ನಾನ್ ಪಡ್ಕೊಬೇಕಪ್ಪ, ಇದನ್ನ ನಿಲ್ಲಿಸ್ಬೇಕು, ಇದನ್ನ ಹಿಡ್ಕೊಬೇಕು ಅಂದ್ರೆ ಆ ಭೌತಿಕರು ನಾನು ನಿಲ್ಲುತ್ತಾ? ಆ ಆಲೋಚನೆ ನಿಲ್ಲಿಸೋ ಶಕ್ತಿ ಈ ದೇಹಕ್ಕಿದೆಯಾ? ಈ ಭೌತಿಕವಾಗಿರೋ ಆಲೋಚನೆಗಳಿಗಿದೆಯಾ ಅದು? ಯಾಕಂದ್ರೆ ಇದೇ ಪ್ರೇರೇಪಿಸ್ತದಿಲ್ಲ ನಾನು ನಾನು ಅಂತ. ನಾನು ಅಂದಾಗ ಆಲೋಚನೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಆದ್ರೆ ಆ ಸಾಕ್ಷಿಯಾಗಿ ನಮ್ಮನ್ನ ಗಮನಿಸ್ತಾ ಇರುವಂತ ನಾನು, ಆ ಒಳಗಡೆ ಇರುವಂತ ಆ ದೇವರ ಸಾಮ್ರಾಜ್ಯನ ನೋಡ್ತಾ ಇರುವಂತ ನಾನು, ಅದು ಬೇರೆ ಯಾರು ಇಲ್ಲ ಮಾಸ್ಟರ್ಸ್, ನಮ್ಮ ಅಂತರಾತ್ಮನೇ. ಆ ಅಂತರಾತ್ಮ ನಮ್ಮನ್ನ ಯಾವಾಗ್ಲೂ ಗಮನಿಸ್ತಾ ಇರ್ತದೆ. ನಾವೇನೋ ತಪ್ಪು ದಾರಿಗೆ ಹೋದ್ರೆ ಎಚ್ಚರಿಕೆ ಕೊಡ್ತಾ ಇರ್ತದೆ. ಇದ್ ಮಾಡ್ಬೇಡ್ರಪ್ಪ, ಇದು ಸರಿಯಾಗಿಲ್ಲ, ಯಾಕೆ ಇವತ್ತು ಈ ತರ ಮಾತಾಡ್ದೆ ನೀನು, ಹಿಂಗ್ ಮಾತಾಡ್ಬಾರ್ದಾಗಿತ್ತು ಅಂತ ಅದು ನಮ್ಗೆ ಎಚ್ಚರಿಕೆ ಕೊಡ್ತಾ ಇರ್ತದೆ. ಆ ನಾನು ನಮ್ಮನ್ನ ಜಾಗೃತಿ ಮಾಡಿಸ್ತಾ ಇರ್ತದೆ. ಆದ್ರೆ ನಾವು ಭೌತಿಕ ಮನಸ್ಸಿಂದ ಓಡೋವಾಗ ಏನಾಗುತ್ತೆ, ಅದನ್ನ ನಾವು ಗಮನಿಸೋದಿಲ್ಲ ಮಾಸ್ಟರ್ಸ್. ಗಮನಿಸಕ್ ಹೋಗೋದಿಲ್ಲ ನಾವು. ಅದು ಪ್ರತಿ ಸೆಕೆಂಡು ನಮಗೆ ಅರಿವು ಮೂಡ್ಸೋಕೆ ಇರ್ತದೆ. ಯಾಕಂದ್ರೆ ಅದು ಜಾಗೃತಿಯಾಗಿದೆ. ನಮ್ಮ ಭೌತಿಕ ಮನಸ್ಸೇನಂತಂದ್ರೆ ಮಾಯೆಯಲ್ಲಿ ಬಿದ್ದು ಸ್ವಲ್ಪ ಹೊತ್ತು ಮಲಗ್ತದೆ, ಸ್ವಲ್ಪ ಹೊತ್ತು ಓಡ್ತದೆ, ಸ್ವಲ್ಪ ಹೊತ್ತು ಎಲ್ಲೋ ಕೂತಿರ್ತದೆ, ಸ್ವಲ್ಪ ಹೊತ್ತು ಇನ್ನೊಬ್ಬರು ನೋಡ್ತಾ ಇರ್ತದೆ. ಏನೋ ಒಂದ್ ಮಾಡ್ತಾನೆ ಇರ್ತದೆ ಇದು. ಆದ್ರೆ ಆ ಒಳಗಡೆ ಇರೋ ನಾನು ಅದನ್ನ ಮಾಡೋದಿಲ್ಲ ಮಾಸ್ಟರ್ಸ್. ಅದು ಪ್ರತಿ ಸೆಕೆಂಡು ಸೂಕ್ಷ್ಮವಾಗಿ ನಮ್ಮನ್ನ ಗಮನಿಸ್ತಾ ಇರ್ತದೆ. ಸಾಕ್ಷಿಯಾಗಿ ನೋಡ್ತಾ ಇರ್ತದೆ, ಹೇಳ್ತಾ ಇರ್ತದೆ. ಎಚ್ಚರಿಕೆ ಗಂಟೆ ಕೊಡೋದು ನಮ್ಮಂಗೆ ನಾವ್ ಇವಾಗ ನಮ್ಮ ಮಕ್ಕಳನ್ನ ಬೈತೀವಲ್ಲ, ಎದ್ದೋಳ್ರು ನಿಮ್ಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ, ಇದು ಮಾಡ್ರು, ಅದು ಮಾಡ್ರು, ಅದನ್ನ ಹೋದ್ರು ಟ್ಯೂಷನ್, ಇದು ಅದು ಅಂತ ನಾವ್ ಮಾತಾಡ್ತಿರೋಲ್ಲ. ಈ ತರ ಆ ಒಳಗಡೆ ಇರೋ ನಾನು ನಮ್ಗೆ ಹೇಳೋದಿಲ್ಲ ಮಾಸ್ಟರ್ಸ್. ಸೂಕ್ಷ್ಮವಾಗಿ 1 ಸತಿ, 2 ಸತಿ, 3 ಸತಿ ಹೇಳ್ತಾನೆ ಇರ್ತದೆ. ಹಿಂಗಲ್ಲ, ನಿನ್ನ ಆಲೋಚನೆ ಕರೆಕ್ಟ್ ಆಗಲ್ಲ, ಹಿಂಗ್ ಮಾಡ್ಬೇಡ, ನೀನ್ ಈ ಪದನ ಉಪಯೋಗಿಸ್ಬೇಡ, ಯಾಕೆ ನೀನ್ ಈ ತರ ಈ ಪದ ಉಪಯೋಗಿಸ್ದೆ. ಅದು ಸೈಲೆಂಟ್ ಆಗಿ ಸಾಕ್ಷಿಯಾಗಿ ನೋಡಿ ನೋಡಿ ಅವಾಗ ಅವಾಗ ನಮ್ಗೆ ಒಂದೊಂದು ಸಂದೇಶ ಕಳಿಸ್ತಾನೆ ಇರ್ತದೆ ಮಾಸ್ಟರ್ಸ್. ಆ ಸಂದೇಶನ ಪಡ್ಕೊಳ್ಳೋ ಸ್ಥಿತಿಗೆ ನಾವು ಬೆಳಿಬೇಕು. ಆ ಬೆಳೆಯೋ ದಾರಿನೇ ಈ ಧ್ಯಾನ ಅನ್ನೋ ಶ್ವಾಸದ ಮೇಲೆ ಗಮನ, ಈ ಉಸಿರಾಟದ ಮೇಲೆ ಗಮನ. ಅಂದ್ರೆ ಅದಕ್ಕೆಲ್ಲ ಇರುವಂತ ಬ್ರಿಡ್ಜ್ ಈ ಉಸಿರೇ ಮಾಸ್ಟರ್ಸ್. ಆ ಉಸಿರಿನ ಕಡೆ ಗಮನ ಕೊಟ್ಟ ಮೇಲೆ ಕೂಡ ನಾವು ಈ ಆಧ್ಯಾತ್ಮಿಕ ಪ್ರಯಾಣದ ಹೆಂಗಿರ್ತದ ಅಂದ್ರೆ ಇದೊಂಥರ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಹಿಡ್ಕೊಬೇಕು ಮಾಸ್ಟರ್ಸ್. ನಮ್ಗೆ ಗೊತ್ತಾಗೋದೇ ಇಲ್ಲ ನಾನು ಜಾಗೃತವಾಗಿದ್ಯಾ ಇಲ್ವಾ, ಯಾವ ನಾನು ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಭೌತಿಕ ನಾನು ಅಲ್ಲಿ ಹೋಗ್ತಾ ಇದ್ದೀನ, ಸಾಕ್ಷಿ ನಾನು ಅಲ್ಲಿ ಹೋಗ್ತಾ ಇದ್ದೀನ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಮಾಸ್ಟರ್ಸ್. ಎಷ್ಟೊಂದ್ ಸತಿ ನಮ್ಮನ್ನ ಮಾಯೆಗೆ ತಳ್ಳಿಬಿಡುತ್ತೆ. ಅದಕ್ಕೆ ಪ್ರತಿ ಸೆಕೆಂಡು
ಅಲೆಗಳಲ್ಲಿ ಇದೀವಿ, ಅಲೆಗಳು ಬರ್ತವೆ ಅಂತ ಕೂಡ ನಾವು ಒಂದ್ ಸೆಕೆಂಡ್ ಕಣ್ಣು ಮುಚ್ಚಿ ತೆಗೆಯೋ ಸಮುದ್ರ ಅಲೆಗಳು ಬಂದು ಅಪ್ಪಳಿಸ್ಬಿಡುತ್ತೆ ಮಾಸ್ಟರ್ಸ್ ನಮಗೆ. ನಾವ್ ಎಷ್ಟೊಂದ್ ಸಲ ಸುನಾಮಿಗಳು ನೋಡಿದ್ವಲ್ಲ, ಅವ್ರು ಇನ್ನೇನು ಎಲ್ಲೋ ಅಲೆ ಬರ್ತಿದೆ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಮಕ್ಕಳನ್ನ ಮರಳಿ ಎತ್ಕೊಂಡು ಓಡೋಣ ಅಂತ ಬಂದ್ರೆ ಅವ್ರು ಓಡೋಕ್ ಆಗ್ಲಿಲ್ಲ ಮಾಸ್ಟರ್. ಎಷ್ಟೋ ಜನ ಆ ಸುನಾಮಿಯಲ್ಲಿ, ಆ ಎಲೆಗಳಲ್ಲಿ ಮಾಯ ಆಗ್ಬಿಟ್ರು ಮಾಸ್ಟರ್ಸ್. ನಮ್ಮ ಜೀವನದಲ್ಲಿ ನಾವು ಕೂಡ ಹಿಂಗೆ ಮಾಯ ಆಗ್ತಾ ಇರೋದು ಮಾಸ್ಟರ್ಸ್. ಆ ಎಲೆಗಳು ಹೆಂಗ್ ಯಾವ ಸೆಕೆಂಡ್ ಅಲ್ಲಿ ಬಂದು ಅಪ್ಪಳಿಸುತ್ತೋ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಪ್ರತಿ ಸೆಕೆಂಡು ಕೂಡ ಯಾವ ನಾನಿದ್ದೀನಿ ಅನ್ನೋದನ್ನ ಗಮನಿಸ್ಬೇಕು. ಅದು ಗಮನಿಸ್ಬೇಕು ಅಂದ್ರೆ ಒಂದು ಕಡೆ ಸಾಧನೆ ಬೇಕು, ಇನ್ನೊಂದು ಕಡೆ ಮೌನ ಬೇಕು. ಆ ಮೌನದಲ್ಲಿ ಮಾತ್ರ ನಮ್ಗೆ ಇವೆಲ್ಲ ಜಾಗೃತಿ ಆಗಿದೆಯಾ ಇಲ್ವಾ, ನಾನು ಏನ್ ಮಾಡಿದೆ. ಅದಕ್ಕೆ ಸ್ವಲ್ಪ ಜನ ಏನ್ ಹೇಳ್ತಾರೆ, ಭೌತಿಕವಾಗಿರೋರು ಕೂಡ ಇದನ್ನ ಅಪ್ಲೈ ಮಾಡ್ಕೊಳ್ತಾರೆ ಮಾಸ್ಟರ್ಸ್. ಆಧ್ಯಾತ್ಮಿಕತೆಯಲ್ಲೆಲ್ಲ ಭೌತಿಕವಾಗಿರೋರು ಕೂಡ ಸ್ವಲ್ಪ ಜನ ಇದನ್ನ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಅವ್ರ ಒಳಗಡೆ ಇರುವಂತ ಆ ಸಾಕ್ಷಿ, ಅವರ ಆತ್ಮ ತತ್ವ ಅನ್ನೋದು, ಅವರ ಆತ್ಮ ಸಾಕ್ಷಿ ಅನ್ನೋದು ಅವನ್ನ ಜಾಗೃತಿ ಮಾಡಿಸುತ್ತೆ. ಬೆಳಗ್ಗೆಯಿಂದ ನೀನ್ ಏನ್ ಮಾಡ್ದೆ, ರಾತ್ರಿ ಎಷ್ಟೋ ಜನ ಮಾಸ್ಟರ್ಸ್ ಫಾಲೋ ಮಾಡ್ತಾ ಇದ್ರ ಮಾಸ್ಟರ್ಸ್. ರಾತ್ರಿ ಮಲಗೋವಾಗ ಬೆಳಗ್ಗಿಂದ ನಾನು ಏನೇನ್ ಮಾಡ್ದೆ, ಎಲ್ಲೆಲ್ಲಿ ಮಾಡ್ದೆ, ಯಾವ ಕೆಲಸ ಮಾಡ್ದೆ, ಯಾರ ಜೊತೆ ಮಾತಾಡ್ದೆ, ಇವನ್ನೆಲ್ಲ ಒಂದ್ಸತಿ ಬರ್ಕೊಳ್ಳೋರು ಎಷ್ಟೋ ಜನ ಇದಾರೆ ಮಾಸ್ಟರ್. ಯಾಕಂದ್ರೆ ಅವ್ರಲ್ಲಿ ಅದ್ರಲ್ಲಿ ಹುಡುಕೊಳ್ತಾ ಇದಾರೆ, ಅವ್ರು ನಾವೆಲ್ಲಿ ಕರೆಕ್ಷನ್ ಮಾಡ್ಬೇಕು ಅಂತ ಹುಡುಕೊಳ್ತಾ ಇದಾರೆ. ಈ ತರ ನಾವು ಒಂದು ಸತಿ ರಿಕಾಲ್ ಮಾಡ್ಕೊಂಡಾಗ, ದಿನಕ್ಕೆ ಒಂದು ಸತಿ ನಾವು ಬೆಳಗ್ಗಿಂದ ಏನೇನ್ ಮಾಡಿದ್ವಿ ಅಂತ ರಿಕಾಲ್ ಮಾಡ್ಕೊಂಡಾಗ, ಯಾರ ಜೊತೆ ಮಾತಾಡಿದ್ವಿ, ಏನ್ ಮಾಡಿದ್ವಿ, ಇವತ್ತು ಯಾವ ಬುಕ್ ಓದ್ವಿ, ಯಾವ ಕ್ಲಾಸ್ ಮಾಡಿದ್ವಿ, ಯಾವ ಕ್ಲಾಸ್ ಕೇಳಿದ್ವಿ, ಯಾವ ಗುರುಗಳ ಮಾತು ಹೆಂಗಿತ್ತು. ಎಲ್ಲಾರು ಕೇಳೋದು ಜ್ಞಾನನೇ ಅಂತ ಹೇಳ್ಬಿಟ್ಟು ನಾವು ಕೇಳೋದ ಪತ್ರಿ ಸಾರ್ ಒಂದ್ ಹೇಳಿದ್ರೆ ನಮ್ಗೆ ಇನ್ನೊಂದ್ ರೀತಿಯಲ್ಲಿ ಜ್ಞಾನ ಬೋಧಿಸ್ತಾ ಇದ್ದಾರೆ. ನಾವು ಇದು ಒಳ್ಳೇದು ಅದು ಒಳ್ಳೇದು ಎರಡೂ ಕೇಳಿ ಕನ್ಫ್ಯೂಷನ್ ಮಾಡ್ಕೊಂಡು, ಇಲ್ಲ ಈಗ ಇವ್ರು ಹೇಳ್ತಿದ್ರೆ ಇಲ್ಲದೆ ಕರೆಕ್ಟ್ ಆಗಿದೆ ನನಗೆ, ಯಾಕಂದ್ರೆ ಇಲ್ಲಿ ನಾವು ಆ ಸ್ಥಿತಿಯಲ್ಲಿ ಇದೀವಿ, ಅದಕ್ಕೆ ನಮ್ಗೆ ಅದು ಕರೆಕ್ಟ್ ಅನ್ನಿಸ್ತಾ ಇದೆ. ಪತ್ರಿ ಸಾರ್ ಹೇಳೋದನ್ನ ನಮಗೆ ಕರೆಕ್ಟ್ ಅನ್ಸೋದಿಲ್ಲ ಆ ಸಮಯದಲ್ಲಿ. ಇವಾಗ ಸರೋಜ ಗೋಲ್ಪಲ್ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ, ಅವ್ರು ತುಂಬಾ ನಾವು ಸೀತಾನ ಕೇಳಿದಾಗ ಒಂದು ಸ್ಥಿತಿಲಿದ್ರು, 1000 ಸೀಟ್ಸ್ ಮಾಡುವಾಗ ಒಂದು ಸ್ಥಿತಿಲಿದ್ರು, ಸಾಕ್ಷಿ ಭಾವ ಬರೋ ಅಷ್ಟರಲ್ಲಿ ಇದನ್ನೇನು ಪೂರ್ತಿ ನಾವು ಇನ್ನು ಮೌನ ಆಗ್ಬಿಡ್ಬೇಕು. ನಾವು ಇನ್ನು ನಮ್ಮ ಮಾತಾಡಕ್ಕೆ ಏನು ಇಲ್ಲ ನಮ್ಮ ಹತ್ರ ಅನ್ನೋ ಸ್ಥಿತಿಗೆ ಅಲ್ಲಿ ಆ ಕ್ಲಾಸ್ ಬಂದ್ಬಿಡ್ತು ಮಾಸ್ಟರ್ಸ್. ಇನ್ನೇನು ಇಲ್ಲ, ಮೂಲ ತತ್ವದಿಂದ ಬಂದ್ಬಿಡ್ತು. ನಾವು ಸೃಷ್ಟಿ ಮೂಲದಿಂದ ಎಲ್ಲಿಂದ ಬಂದ್ವಿ, ಯಾವಾಗ ಸೃಷ್ಟಿ ಸ್ಟಾರ್ಟ್ ಆಯ್ತು, ಎಲ್ಲಿ ಎಂಡ್ ಮಾಡ್ಬೇಕು, ಎಂಡ್‌ಗ್ ಬಂದ್ಬಿಟ್ವಿ ನಾವು ಅಲ್ಲಿ. 63 ಎಪಿಸೋಡ್ ಅಲ್ಲಿ ಎಷ್ಟೋ ಜನ ಮಾತೆ ನಿಂತೋಯ್ತು ಮಾಸ್ಟರ್ಸ್. ಮಾತಾಡ್ಬೇಕು ಅನ್ಸಿಲ್ಲ ನಮ್ಗೆಲ್ಲ. ಆ ಸ್ಥಿತಿಗೆ ತಲುಪ್ಬಿಡ್ತೀವಿ ನಾವು. ಅದನ್ನು ಮಾಡ್ಬೇಕು ಅಂತಂದ್ರೆ ಯಾವ್ದಂದ್ರೆ ಕೇಳ್ತಾನೆ ಪತ್ರಿ ಮೇಡಮ್ ಕೂಡ ಇದನ್ನ ನಮ್ಗೆ ಲಾಸ್ಟ್ ಟೈಮ್ ಕಡ್ತಾಲಲ್ಲಿ ಇದು ನಡೆದಾಗ್ಲೂ ಕೂಡ ಇದನ್ನ ಜಾಗೃತಿ ಮಾಡಿಸಿದ್ರು ಮಾಸ್ಟರ್ಸ್. ನೀವು ಎಲ್ಲಾರು ಓಡ್ತಾನೆ ಇದೀರ. ಪ್ರತಿ ಇದನ್ನ ಈ ಕ್ಲಾಸು, ಆ ಕ್ಲಾಸ್, ಆ ಮಾಸ್ಟರ್, ಈ ಮಾಸ್ಟರ್ ಓಡ್ತಾನೆ ಇದ್ರಲ್ಲ, ಎಷ್ಟು ಕೇಳ್ತೀರಾ ನೀವು? ಕೇಳಿದ್ದೇನು ಹೋಗ್ಲಿ, ಇದ್ರಲ್ಲಿ ಎಷ್ಟು ನೀವು ಅಪ್ಲೈ ಮಾಡ್ಕೊಂಡಿದ್ದೀರಾ? ಇದನ್ನ ಎಷ್ಟು ನೀವು ಸಾಕ್ಷಿಯಾಗಿ ಗಮನಿಸ್ಕೊಂಡಿದ್ದೀರಾ? ಇದ್ರಲ್ಲಿ ನಾನು ಎಲ್ಲಿವರೆಗೂ ಬೆಳೆದಿದ್ದೀನಿ ಅಂತ ನೀವ್ ಯಾವತ್ತಾದ್ರೂ ನಿಮ್ಮನ್ನ ನೀವು ಗಮನಿಸ್ಕೊಂಡಿದ್ದೀರಾ? ನೀವು ಗಮನಿಸ್ಕೊಳ್ದೆ ಬರೀ ಓಡ್ತಾ ಇದ್ರೆ ಮತ್ತೆ ನಿಮ್ಗೆ ನೀವು ಅರ್ಥ ಆಗೋದು ಯಾವಾಗ? ಅದನ್ನ ಒಳಗಡೆ ಹೋದ್ರಲ್ವಾ ಮಾಸ್ಟರ್ಸ್. ನಾವಾಗ ಬೆಳಗ್ಗೆ ಎದ್ದು ಒಳ್ಳೆ ಅಡಿಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು ಅಂತ ಎಲ್ಲ ಆಲೋಚನೆ ಮಾಡಿ, ಒಳ್ಳೆ ಆಲೋಚನೆ ಮಾಡ್ತೀವಿ. ಒಳ್ಳೆ ಆರೋಗ್ಯವಾಗಿರೋ ಆಹಾರ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಏನೇನ್ ಬೇಕು ಎಲ್ಲ ಸಪ್ಲೈ ಮಾಡಿ, ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಅಡಿಗೆ ಮಾಡಿ ತಟ್ಟೆಯಲ್ಲಿ ಇಟ್ಕೊಳ್ತೀವಿ. ತಟ್ಟೆಯಲ್ಲಿ ಇಟ್ಕೊಂಡು ಸುಮ್ನೆ ನಾನು ಅಬ್ಬಾ ತುಂಬಾ ಚೆನ್ನಾಗಿದೆ, ಇವತ್ತು ನಾನು ಎಷ್ಟು ಒಳ್ಳೆ ಆಲೋಚನೆ ಮಾಡಿದೆ, ಎಷ್ಟು ಚೆನ್ನಾಗಿ ಕೇಳಿದೆ, ಇದನ್ನ ಎಷ್ಟು ಚೆನ್ನಾಗಿ ಮಾಡಿದೆ ನಾನು ಅಡಿಗೆ ಅನ್ಕೊಂಡು ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ರೆ ಅದು ಒಳಗಡೆಗೆ ಹೋಗಿ ಏನ್ ಅನುಭವ ಪಡ್ಕೊಂಡಿದ್ವಿ ಅಂತ ಹೆಂಗ್ ಅರ್ಥ ಆಗ್ಬೇಕು ಮಾಸ್ಟರ್ಸ್ ನಮ್ಗೆ. ಅದನ್ನ ಸವಿತಾ ಪ್ರತಿಯೊಂದು ತುತ್ತು ಕೂಡ ಪತ್ರಿಸೋದಕ್ಕೆ ತಿನ್ನೋವಾಗ ಆ ಕಡೆ ಈ ಕಡೆ ಗಮನ ಇಲ್ದರೇನೆ ತಿನ್ನೋ ಪ್ರತಿ ತುತ್ತನ್ನ ಕೂಡ ಅದನ್ನ ಅನುಭವಿಸ್ಕೊಂಡು ತಿನ್ನಿ. ಅದನ್ನ ಅನುಭವಿಸ್ಕೊಂಡು ಊಟ ಮಾಡಿದಾಗ ನಿಮಗೆ ಅದ್ರ ಸ್ವಾದ ಗೊತ್ತಾಗುತ್ತೆ, ಅದ್ರ ಅನುಭವ ಪಡ್ಕೊಳ್ತೀರ ನೀವು ಅಂತ ಹೇಳಿದ್ರು. ಆತರ ನಾವು ಅದನ್ನ ಒಳಗಡೆಗೆ ಹೋದಾಗ ಆ ಸ್ವಾದನ ಪಡ್ಕೊಂಡಾಗ ಅನುಭವದಿಂದ ಅಲ್ಲೊಂದು ಅನುಭೂತಿ ಹೊಂದುತ್ತೀವಿ ನಾವು. ಓ ಇಷ್ಟೊಂದು ಅದ್ಭುತವಾಗಿ ನಾನು ಅಡಿಗೆ ಮಾಡದ್ನ ಇವತ್ತು, ಇಷ್ಟು ಪ್ರಶಾಂತವಾಗಿ ಮಾಡದ್ನ, ಇಷ್ಟು ಚೆನ್ನಾಗಿದೆ ಈ ಅಡಿಗೆ ಅನ್ನೋದನ್ನ ಅನುಭೂತಿ ಪಡ್ಕೊಳ್ತೀವಿ.
ಆ ಅನುಭೂತಿನ ಪಡ್ಕೊಳ್ಳುವಾಗ ನಮಗೆ ಅವಾಗ ನಾವು ನಿಜವಾಗ್ಲೂ ನಾವಾಗಿರೋದಿಲ್ಲ ಮಾಸ್ಟರ್ಸ್. ಅದೇ ತರಹನೇ ನಾವು ಕೇಳೋ ಕ್ಲಾಸ್‌ಗಳನ್ನ, ನಾವು ಸ್ವಾಧ್ಯಾಯ ಮಾಡ್ತಿರೋ ಬುಕ್‌ಗಳನ್ನ, ನಾವು ಮಾಡ್ತಿರೋ ಸತ್ಸಂಗಗಳನ್ನ ಒಂದು ಸತಿ ನಮಗೆ ನಾವು ಅಪ್ಲೈ ಮಾಡ್ಕೊಂಡು, ಸ್ವಲ್ಪ ಮೌನವಾಗಿ ನಮ್ಮನ್ನು ನಾವು ಗಮನಿಸ್ಕೊಂಡು, ಯಾರಿಷ್ಟೆಲ್ಲ ಈ ಕ್ಲಾಸ್ ಕೇಳು ಅಂತ ಯಾರು ಪ್ರೇರೇಪಿಸ್ತಾ ಇದಾರೆ? ಹೌದಲ್ವಾ, ನಾನು ಈ ಕ್ಲಾಸ್ ಕೇಳಿದ್ರೆ ಮತ್ತೆ ಯಾಕೆ ಆ ಕ್ಲಾಸ್ ನಾನು ಯಾಕೆ ಓಡ್ತಾ ಇದ್ದೀನಿ? ಅಂದ್ರೆ ಏನೋ ಒಂದು ಮನೆಯಿಂದ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಾ? ನಿಜವಾಗ್ಲೂ ನನಗದು ಅವಸರ ಇದೆಯಾ? ಇಲ್ಲ ನಾನು ಏನು ಎಲ್ಲರೂ ಹೋಗ್ತಾ ಇದ್ದಂಗೆ ನಾನು ಹೋಗ್ತಾ ಇದ್ದೀನಾ? ಈ ತರ ಪ್ರತಿಯೊಂದು ಗಮನಿಸ್ಬೇಕು ಮಾಸ್ಟರ್ಸ್ ನಾವು. ಪ್ರತಿಯೊಂದು ಕೂಡ ಸಾಕ್ಷಿಯಿಂದ ಗಮನಿಸ್ಬೇಕು. ಆ ಸಾಕ್ಷಿ ನೋಡ್ತಾ ಇದೆ. ಆ ಸಾಕ್ಷಿ ನೋಡ್ತಾ ಇದ್ದನ್ನ ಪರಿಜ್ಞಾನ ಕೊಡಿಲ್ದ್ರೆ ನಾವು ಓಡ್ತಾ ಇದೀವಿ. ಅದ್ ಹೇಳೋ ಸಂದೇಶನೂ ತಗೊಳ್ತಾ ಇಲ್ಲ. ಅದು ನೋಡ್ತಾ ಇದ್ದನ್ನ ಪರಿಜ್ಞಾನ ಕೂಡ ನಮಗಿಲ್ಲ. ನಾವೇನೋ ಮಾಡ್ತಾ ಇದೀವಿ ಅಂತ ಓಡ್ತಾ ಇದೀವಿ. ಹೋಗ್ಲಿ ಓಡಿರೋ ಕಳಾದ್ರೂ ಸಮಾಧಾನವಾಗಿ ಇಲ್ಲಿಂದ ಎಲ್ಲಿಗೋ ಹೋಗಿರ್ತೀವಿ. ಅಲ್ಲಾದ್ರೂ ಸಮಾನವಾಗಿ ಒಂದು ಕಡೆ ಕೂತ್ಕೊಂಡು ಒಂದು ಕ್ಲಾಸ್ ಕೇಳಿ, ಒಂದು ಸತ್ಸಂಗ ಕೇಳಿ, ಅದನ್ನಾದ್ರೂ ಉಪಯೋಗಿಸ್ಕೊಂಡು ಎಲ್ಲ ಒಂದ್ 4 ಅವರ್ ಕೂತ್ಕೊಂಡು ಒಂದ್ ಕಡೆ ಧ್ಯಾನ ಮಾಡ್ತೀವಿ. ಅಲ್ಲೂ ಕೂಡ ಮಾಡ್ತಾ ಇಲ್ಲ. ಅಲ್ಲಿ ಇನ್ನೇನೋ ನೋಡ್ತೀವಿ, ಇನ್ನೇನೋ ನೋಡ್ಬೇಕು, ಅಲ್ಲಿ ನೋಡ್ಬೇಕು, ಇಲ್ಲಿ ನೋಡ್ಬೇಕು. ಅವ್ರ ಜೊತೆ ಇವ್ರ ಜೊತೆ ಅಲ್ಲೂ ಓಡ್ತಾನೆ ಇದೀವಿ. ಮತ್ತೆ ಎಲ್ಲೂ ನಿಲ್ಲಿಲ್ಲ, ಅಲ್ಲೂ ನಿಲ್ಲಿಲ್ಲ. ಮತ್ತೆ ಏನು ಪ್ರಯೋಜನ ಏನಾಯ್ತು ನಮ್ಗೆ? ಈ ಸಂದೇಶ ನಮ್ಮೊಳಗಡೆ ನಾನು ಹೇಳ್ತಾನೆ ಇರ್ತದೆ ಮಾಸ್ಟರ್ಸ್. ನೀನ್ ಇಲ್ಲಿ ಬಂದು ಕೂಡ ವ್ಯರ್ಥ ಮಾಡ್ಕೊಳ್ತಾ ಇದೀಯಾ? ವ್ಯರ್ಥ ಮಾಡ್ಕೊಂಡು ಒಂದು ಸೇವೆ ಮಾಡು. ಇಲ್ಲ ಒಂದು ಸತ್ಸಂಗ ಕೇಳು. ಇಲ್ಲ ಒಂದು ಕುತ್ಕೊಂಡು ಧ್ಯಾನ ಆದ್ರೂ ಮಾಡು. ಏನೋ ಒಂದು ಮಾಡು, ಒಳ್ಳೇದು ಮಾಡು. ಬಂದಿರೋದನ್ನ ಸಾರ್ಥಕ ಮಾಡು ಈ ಜೀವನಾನ ಅಂತ ಹೇಳ್ತದೆ ಮಾಸ್ಟರ್. ಆದ್ರೆ ನಮ್ ಜೀವನದಲ್ಲಿ ನಾವು ಇದನ್ನೆಲ್ಲ ಗಮನಿಸ್ಕೊಳ್ಳೋದಿಲ್ಲ ಮಾಸ್ಟರ್. ಇದನ್ನೆಲ್ಲ ಗಮನಿಸ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಜೀವನ ಎಷ್ಟು ದೂರ ಮುಂದಕ್ಕೆ ಹೋಗ್ತಾ ಇದೆ. ನಾವ್ ಎಲ್ಲಿ ಸಾಕ್ಷಿಯಾಗಿರ್ಬೇಕು? ಆ ಸಾಕ್ಷಿಯಾಗಿ ನಮ್ಮನ್ನ ಗಮನಿಸ್ತಾ ಇರೋಂತ ಅಂತರಾತ್ಮ ಸಂದೇಶಗಳು ಕೊಟ್ಟು ಒಂದಿನ ಅದು ಸೈಲೆಂಟ್ ಆಗ್ಬಿಡುತ್ತೆ ಮಾಸ್ಟರ್ಸ್. ಅವಾಗ ನಾವು ಈ ಓಟನೇ ಇರುತ್ತೆ ನಮ್ಮ ಹತ್ರ. ನಿಂತು ನಾನ್ ಯಾರು ರಮಣ ಮಹರ್ಷಿ ಹೇಳಿದ್ರಲ್ಲ ಅದನ್ನ ಕೇಳ್ತಾ ಇರೋದು ಯಾರು? ಇವಾಗ ಹೋಗ್ಬೇಕು ಅಂತ ನಾವ್ ಒಂದ್ ಕಡೆ ಹೋಗ್ಬೇಕು ಅನ್ಕೊಳ್ತೇವೆ ಹೋಗ್ಬೇಕು ಅನ್ಕೊಳ್ತಾ ಇರೋದು ಯಾರು? ಯಾರು ಹೇಳ್ತಾ ಇದಾರೆ? ಯಾವ ಕಾರ್ಯಕ್ಕೆ ನಾವು ಹೋಗ್ಬೇಕು ಅನ್ಕೊಳ್ತಾ ಇದೀವಿ? ಯಾವ ಉದ್ದೇಶಕ್ಕೆ? ಅದು ನಿಜವಾಗ್ಲೂ ಒಳಗಡೆಯಿಂದ ಬರ್ತಾ ಇದೆಯಾ? ನಾವ್ ಯಾರಿಗ್ ಸಮರ್ಪಣೆ ಮಾಡಿದ್ವಿ? ಯಾರನ್ನ ನೋಡಕ್ ಹೋಗ್ತಾ ಇದ್ವಿ? ಯಾವ ಕ್ಲಾಸ್ ಕೇಳಕ್ ಹೋಗ್ತಾ ಇದ್ವಿ? ಆ ಕ್ಲಾಸ್ ನಮಗೆ ಎಲ್ಲಿವರೆಗೂ ಬೇಕಾಗಿದೆ ಅದು? ಯಾವ ಮಾಸ್ಟರ್ ಅಲ್ಲಿ ಮಾಡ್ತಾ ಇರೋದು? ಅವ್ರ ಫ್ರೀಕ್ವೆನ್ಸಿಯಲ್ಲಿ ನಾವಿದೀವಾ? ಇಲ್ಲ ನಾವು ಅವ್ರಿಗಿನ್ನ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿದ್ವಾ? ಇಲ್ಲ ಒಂದು ಸ್ಟೆಪ್ ಹಿಂದೆ ಇದೀವಾ? ಇವನ್ನೆಲ್ಲ ನಾವು ಮತ್ತೆ ನಾವು ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿದಾಗ, ಆಲೋಚನೆಗಳು ಬರ್ತಾ ಇರ್ತದೆ ಬೇರೆ ಆಲೋಚನೆ ಹೋಗ್ಬೇಕು. ಓ ಇಲ್ಲ ಎಲ್ಲಾರು ಹೋಗ್ತಾ ಇದಾರೆ ನಾನು ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಆ ಕ್ಲಾಸ್ ಚೆನ್ನಾಗಿದೆ ಅಂತೆ. ಅಲ್ಲಿ ಕೇಳೋಣ ಮಾಸ್ಟರ್ ಚೆನ್ನಾಗಿ ಹೇಳ್ತಾರೆ ನಾನು ಕೇಳೋಣ. ಆದ್ರೆ ಯಾರಿಗೋ ಒಬ್ರು ಫಿಕ್ಸ್ ಆಗಿ ಒಂದ್ ಏನೋ ಓಡ್ಬೇಕು ಅಂತ ಓಡೋದಿಲ್ಲಮ್ಮ. ಸ್ವಲ್ಪ ಹೊತ್ತು ಅವಾಗ್ಲೂ ಕೂಡ ಕುತ್ಕೊಂಡು ನಾವು ನಿಜವಾಗ್ಲೂ ಅದು ನನಗೆ ಅವಸರ ಇದೆಯಾ? ಆ ಮಾಸ್ಟರ್ ಯಾಕಂದ್ರೆ ಆ ಮಾಸ್ಟರ್ ಫಸ್ಟ್ ಟೈಮು ಬಂದಿಲ್ಲ. ಫಸ್ಟ್ ಕ್ಲಾಸ್ ಅವ್ರದ್ದಾಗಿಲ್ಲ. ಸಾವಿರಾರು ಕ್ಲಾಸ್‌ಗಳು ಅವ್ರದ್ದು ನಡೆದಿದೆ. ಮತ್ತೆ ಅಲ್ಲಿಗೋದ್ರೆ ಕೂಡ ಅದೇ ಜ್ಞಾನನೇ ಸಿಗುತ್ತೆ ನಮಗೆ. ಅದಕ್ಕೆ ಅಷ್ಟು ದೂರ ನಿಜವಾಗ್ಲೂ ಓಡುವಂತ ಅವಶ್ಯಕತೆ ಇದೆಯಾ ನನಗೆ? ಅನ್ನೋದನ್ನ ನಾವು ಗಮನಿಸಿದಾಗ ಇವೆಲ್ಲ ಎಕ್ಸಾಂಪಲ್ಸ್ ಅಷ್ಟೇ ಮಾಸ್ಟರ್ಸ್. ಅಂದ್ರೆ ಯಾರೋ ಮಾಸ್ಟರ್ ಬಗ್ಗೆ ಬ್ಲೇಮ್ ಮಾಡೋದಾಗ್ಲಿ, ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದಾಗ್ಲಿ ಅಲ್ಲ. ನಾವು ಇದೆಲ್ಲ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಈ ತರ ನಮ್ಮ ಜೀವನನ ನಾವು ಗಮನಿಸ್ಕೊಂಡಾಗ ಯಾಕಂದ್ರೆ ಜೀವನದಲ್ಲಿ ನಾವೆಲ್ಲರೂ ಕೂಡ ಅಲೆಗಳ ಮಧ್ಯೆನೇ ಓಡ್ತಾ ಇದ್ದೇವೆ ಮಾಸ್ಟರ್ಸ್. ಆ ಎಲೆಗಳಲ್ಲೇ ಓಡಾಡ್ಬೇಕು ನಾವು. ಆ ಎಲೆ ಯಾವ ಅಲೆ ಯಾವಾಗ ಬರುತ್ತೆ ಗೊತ್ತಿಲ್ಲ ನಮ್ಗೆ. ನಾವ್ ಇಲ್ಲಿಂದ ನೋಡಿದಾಗ ದೂರದಿಂದ ನೋಡಿದಾಗ ಸುಮ್ನೆ ಕುತ್ಕೊಂಡು ಸಮುದ್ರ ನೋಡ್ತಾ ಇದ್ರೆ ಆ ಎಲೆ ಎಷ್ಟು ಸುಂದರವಾಗಿ ಕಾಣುತ್ತೆ ನಮ್ಗೆ. ಎಷ್ಟು ಚೆನ್ನಾಗಿದೆ ಆ ಅಲೆ. ಅದ್ ನೋಡ್ತಾ ಇದ್ರೆ ಮೈ ಮರಿತೀವಿ ನಾವು. ಆದ್ರೆ ಆ ಎಲೆ ಬಂದು ನಮ್ಗೆ ಅಪ್ಪಳಿಸಿದಾಗ ಮಾತ್ರ ಅರ್ಥ ಆಗುತ್ತೆ ಅದೆಷ್ಟು ಪವರ್‌ಫುಲ್ಲು ಅಂತ. ಅಲ್ಲೇನೋ ಸುಂದರವಾಗಿ ಕಾಣಿಸ್ತದೆ ನಮ್ಗೆ. ಅದೇ ತರ ನಮ್ಮ ಜೀವನದಲ್ಲಿ ಒಂದೊಂದು ಘಟನೆ ಒಂದೊಂದು ಅಲೆಯಾಗಿ ನಮ್ಮ ಹತ್ರ ಬಂದಾಗ ದೂರದಿಂದ ಇದ್ದಾಗ ಅಯ್ಯೋ ಅಷ್ಟೇನಾ ಅವ್ರು ಹಿಂಗಿರ್ತಾರೆ ಬಿಡು ಪರವಾಗಿಲ್ಲ ನಾವೇನ್ ನೋಡ್ಕೊಳ್ತೀವಿ ಬಿಡು ಅಂತ ಅನ್ಕೊಳ್ತೀವಿ. ಆದ್ರೆ ಅವ್ರ ಹತ್ರ ಬಂದಾಗ ಆ ಎಲೆ ನಮ್ಗ್ ಹೊಡೆದಾಗ ಅವಾಗ ನಮ್ಗೆ ಅದು ಬಿರುಸು ಎಷ್ಟು ಅಂತ ಅರ್ಥ ಆಗುತ್ತೆ ಮಾಸ್ಟರ್.
ಈ ತರ ಇದು ಗೊತ್ತಿಲ್ದ್ರೇನೆ ನಾವು ಆ ಪೆನು ತುಫಾನುಗಳಂತ ಏನ್ ಬರುತ್ತೋ ಆ ತುಫಾನುಗಳಾಗಿ ಬರ್ತಾ ಇರುವಂತಹ ಘಟನೆಗಳಲ್ಲಿ ನಾವು ಹೊಡ್ಕೊಂಡು ಹೋಗ್ತಾ ಇದೀವಿ ಮಾಸ್ಟರ್ಸ್. ಪ್ರತಿದಿನ ಹೊಡ್ಕೊಂಡು ಹೋಗ್ತಾ ಇದೀವಿ. ಆ ತುಫಾನಲ್ಲಿ ಹೊಡ್ಕೊಂಡು ಹೋದ್ರೆ ನಿಲ್ಲಬೇಕು ಅಂತಂದ್ರೆ ಅಷ್ಟು ನಮ್ಮೊಳಗಡೆಗೆ ನಮ್ಮ ಪ್ರಯಾಣ ಬರೀ ಧ್ಯಾನನೇ ಮಾಡ್ಬಿಟ್ಟು ಒಳಗಡೆ ಪ್ರಯಾಣ ಮಾಡ್ತೀವಿ ಅಂದ್ರೆ ಇಲ್ಲ. ಧ್ಯಾನ ಮಾಡಿದಾಗ 1 ಅವರ್ ಧ್ಯಾನ ಮಾಡಿದಾಗ ಇನ್ನು 23 ಗಂಟೆಗಳು ನಿನಗಿದೆ ಮಾಸ್ಟರ್ಸ್. 23 ಗಂಟೆಗಳು ಧ್ಯಾನ ಸ್ಥಿತಿಯಲ್ಲೇ ನಮಗಿರೋಕ್ ಸಾಧ್ಯನಾ? ಅದನ್ನ ಗಮನಿಸ್ಬೇಕು ನಾವು. ಆ ಗಮನಿಸ್ಬೇಕು ಅಂತಂದ್ರೆ ಆಗ ಭದ್ರಿ ಸರ್ ಹೇಳ್ದಂಗೆ ಮೌನ ವಹಿಸ್ರಿ. ಮೌನದಿಂದಿದ್ದಾಗ ನಮ್ಗೆ ಎದುರುಗಡೆ ಇವಾಗ ಯಾರೋ ಒಬ್ರು ಮಾತಾಡ್ತದಂದ್ರೆ ನಾವು ಅವ್ರ ಜೊತೆ ಲಗ ಮಾತಾಡಿದಾಗ ಅವ್ರು ಹೇಳಿದ್ ಏನೂ ಅರ್ಥ ಆಗೋದಿಲ್ಲ ನಮಗೆ. ಆತರ ನಮ್ ಮನಸ್ಸು ಓಡ್ತಾ ಇದೆ, ನಮ್ಮ ದೇಹನೂ ಅದ್ರ ಜೊತೆ ಓಡ್ದಾಗ ನಮಗೆ ಏನಕ್ಕೆ ಓಡ್ತಾ ಇದ್ವು ಅಂತ ಯಾರಿಗೂ ಅರ್ಥ ಆಗೋದಿಲ್ಲ ಮಾಸ್ಟರ್. ಆ ದೇಹ ನಿಲ್ಲಿಸಿ ಮನಸ್ಸು ಎಲ್ಲಿಗೆ ಓಡ್ತಾ ಇದೆ ಅಮ್ಮ ನೀನು? ಇವಾಗ ಎಲ್ಲಿಗೆ ಹೋಗ್ಬೇಕು ನೀನು? ಅಲ್ಲೇನ್ ಕೆಲ್ಸ ಇದೆ ನಿಂಗೆ? ಯಾವ್ದಕ್ಕೋಸ್ಕರ ನೀನ್ ಇವಾಗ ಅದನ್ನ ಕೋರ್ಕೊಳ್ತಾ ಇದೀಯಾ? ನಾವು ಬೇರೆಯವ್ರ ಜೊತೆ ಮಾತಾಡೋದು ತುಂಬಾ ಬೇಗ ಬೇಗ ಮಾತಾಡ್ತೀವಿ ಮಾಸ್ಟರ್ಸ್. ನಮ್ಮ ಜೊತೆ ನಾವು ಮಾತಾಡ್ಕೋದು ಕಲ್ತಿಲ್ಲ. ಯಾಕಂದ್ರೆ ನಮ್ಮ ಜೊತೆಲಿ ಒಬ್ರಿದ್ದಾರೆ ಒಳಗಡೆ, ನಮ್ಮ ಮಾತು ಕೇಳೋರು ಒಬ್ರಿದ್ದಾರೆ. ಅವ್ರು ಕಾಯ್ತಾ ಇದ್ದಾರೆ. ನನ್ ಜೊತೆಗೆ ಮಾತುಗ್ ಬನ್ರಿ, ನಾನ್ ನಿಮ್ ಜೊತೆ ಮಾತಾಡ್ತೀನಿ, ನಿಮ್ಗೆ ಅರಿವು ಮೂಡಿಸ್ತೀನಿ ಅಂತ ನಮ್ಮ ಅರಿವು ನಮ್ಮ ಜೊತೆ ಮಾತಾಡೋಕೆ ಕಾಯ್ತಾ ಇದೆ ಮಾಸ್ಟರ್. ಆದ್ರೆ ಆ ಅವೇರ್ನೆಸ್ ಜೊತೆ ಮಾತಾಡಕ್ಕೆ ನಮ್ಗೆ ಯಾರಿಗೂ ಟೈಮ್ ಇಲ್ಲ. ಭೌತಿಕ ಪ್ರಪಂಚದಲ್ಲಿ ಯಾರ ಜೊತೆನೋ ಮಾತಾಡ್ಬೇಕು ಅಂತ ಓಡ್ತಾ ಇದ್ವಿ. ಆದ್ರೆ ನಮ್ಮೊಳಗಡೆ ನಾವು ಮಾತಾಡಿದಾಗ ನಿಜವಾಗ್ಲೂ ಇದೇ ನನಗೆ ಅವಶ್ಯಕತೆ. ಹೌದು, ಇದನ್ನ ಕೇಳಿದ್ನಲ್ಲ ಇವತ್ತು, ಇದ್ಯಾಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ? ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಇನ್ನೂ ಎಲ್ಲಿದ್ದೀನಿ? ಎಲ್ಲಿ ಸಿಗಾಕೊಂಡಿದ್ದೀನಿ? ಅನ್ನೋದನ್ನ ಇನ್ನು ಸ್ವಲ್ಪ ಗಮನಿಸ್ಕೊಂಡಾಗ, ಪ್ರತಿಯೊಂದು ಗಮನಿಸೋದ್ರಲ್ಲಿ ನಮ್ಮ ಜೀವನ ಇದೆ ಮಾಸ್ಟರ್ಸ್. ನಾವು ಮಾಡೋ ಈ ಜೀವನದ ಪ್ರಯಾಣ, ಈ ಭೌತಿಕವಾದ ಈ ಜೀವನ ಪ್ರಯಾಣ, ಪ್ರತಿಯೊಂದು ಗಮನಿಸು. ಪ್ರತಿ ಪ್ರಕೃತಿನ ಗಮನಿಸು, ಪ್ರತಿಯೊಬ್ಬನ ಮನುಷ್ಯನ ಗಮನಿಸು, ಪ್ರತಿ ಪ್ರಾಣಿನ ಗಮನಿಸು, ಪ್ರತಿ ಪಕ್ಷಿನ ಗಮನಿಸು. ಅವ್ರನ್ನೆಲ್ಲ ಗಮನಿಸಿದಾಗ ಒಂದು ಪಕ್ಷಿ ನೋಡಿ, ಅದಕ್ಕೆ ಎಷ್ಟು 1-2 ಕಾಳು ಸಿಕ್ಬಿಟ್ರೆ ಆ ಕಾಳು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಅದು ಮರಿಗೋ ಅದಕ್ಕೊಂದು ಕೊಡುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ತಿಂದ್ಬಿಟ್ಟು ಹಾಯಾಗಿ ಅಲ್ಲಿ ಕುತ್ಕೊಂಡು ಅದ್ರ ಕೆಲ್ಸ ಅದು ಕಿಚ್ ಅಂತ ಮಾತಾಡ್ಕೊಳ್ತಾ ಎಲ್ಲೂ ಹಾರಾಟ ಪಡ್ಕೊಂಡು ಎಲ್ಲೂ ಓಡೋಗೋದಿಲ್ಲ ಮಾಸ್ಟರ್ಸ್. ಅಲ್ಲೇ ಕೂತಿರ್ತದೆ. ಒಂದು ಕಾಗೆಗೆ ನಾವು ಒಂದಿಷ್ಟು ಊಟ ಕೊಟ್ರೆ ಅದು ಒಂದೇ ತಿನ್ನೋದಿಲ್ಲ, ಅದ್ರ ಪರಿವಾರನೆಲ್ಲ ಕರೀತಾ ಇರ್ತದೆ. ನಾನು ಎಷ್ಟೊಂದ್ ಸತಿ ಕೊಟ್ಬಿಟ್ಬಿಟ್ಟು ಹೇಳ್ತೀನಿ, ಎಲ್ಲಾನು ಕರೆಯೋಷ್ಟ್ರಲ್ಲಿ ನಿನ್ ಸಮಯ ಆಗೋಗುತ್ತೆ, ನಿನ್ ಊಟ ನೀನ್ ತಿನ್ನೋಕ್ ಆಗಲ್ವಾ ನಿನಗೆ ಅಂತ ಕೂಡ ಹೇಳ್ತಾ ಇರ್ತೀನಿ. ಆದ್ರೆ ಅದು ಅದ್ರ ಪರಿವಾರ ಬರೋವರೆಗೂ, ಅದಕ್ಕೆ ಎಲ್ಲರಿಗೂ ಸಂದೇಶ ಕೊಡೋವರೆಗೂ ಅದ ಊಟ ತಿನ್ನೋದಿಲ್ಲ ಮಾಸ್ಟರ್ಸ್. ಅದಷ್ಟು ಸಹನೆಯಿಂದ ಸಾಕ್ಷಿಯಿಂದ ಕಾಯ್ತಾ ಇರ್ತದೆ ಅದಲ್ಲಿ. ನಾವು ಮಾತ್ರ ಯಾಕೆ ಸಹನೆಯಿಂದ ಇರೋಕ್ ಆಗ್ತಾ ಇಲ್ಲ? ಯಾಕೆ ಪ್ರತಿ ಒಂದಕ್ಕೂ ನಾವು ರಿಯಾಕ್ಷನ್ ಮಾಡ್ತಾ ಇದ್ವಿ? ಇವೆಲ್ಲ ಗಮನಿಸ್ಕೊಂಡ್ರೆ ಆ ಸಾಕ್ಷಿ ಭಾವ ಅನ್ನೋದು ನಮ್ಮೊಳಗಡೆ ಜಾಗೃತಿ ಮಾಡಿಸ್ಕೊಂಡ್ರೆ ಎನ್ಲೈಟ್ಮೆಂಟ್ ಇಲ್ಲೇ ಮಾಸ್ಟರ್ಸ್. ಎನ್ಲೈಟ್ಮೆಂಟ್ ಅಂತಂದ್ರೆ ನಾವು ಪೂರ್ತಿ ದೇಹ ಬಿಟ್ಬಿಟ್ಟು ನಾವೆಲ್ಲೋ ಹೋಗ್ತೀವಿ, ಎಲ್ಲೋ ಹೋಗಿದ್ವಿ ಅವಾಗ ಬರೋದು ಎನ್ಲೈಟ್ಮೆಂಟ್ ಅಲ್ಲ ಮಾಸ್ಟರ್. ಇಲ್ಲಿರೋವನ್ನೆಲ್ಲ ನಾನು ಯಾವ್ದ್ರಲ್ಲಿ ಸಿಗಾಕೊಂಡಿದ್ದೀನಿ, ಯಾವ ವಲಯ ಮಧ್ಯದಲ್ಲಿ ಸಿಗಾಕೊಂಡಿದ್ದೀನಿ, ಯಾವ ವಲಯನ ಎಸ್ಕೇಪ್ ಆಗಿದ್ದೀನಿ, ಯಾವ ವಲಯನ ತಪ್ಪಿಸ್ಕೊಂಡಿದ್ದೀನಿ, ಯಾವ ಒಂದು ಘಟನೆಯಲ್ಲಿ ನಾನಿಲ್ಲಿ ಇನ್ನು ತಪ್ಪಿಸ್ಕೊಳಕ್ ಆಗ್ದರೇನೆ ಇದ್ದೀನಿ. ಆ ಘಟನೆ ಮನುಷ್ಯರಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಇನ್ನೇನೋ ಒಂದು ಕೋರಿಕೆಗಳಾಗಿರ್ಬೋದು. ಯಾವ ಮೋಹದಲ್ಲಿ ನಾನು ಸಿಗಾಕೊಂಡಿದ್ದೀನಿ? ಯಾಕೆ ನಾನು ಸಂತೋಷವಾಗಿರೋಕ್ ಆಗ್ತಾ ಇಲ್ಲ ಅಂತ. ಆ ಪ್ರಾಣಿಗೆ 2 ಕಾಳು ಕೊಟ್ರೆ ಅಷ್ಟು ಸಂತೋಷವಾಗಿದೆಯಲ್ಲ, ನಮಗ್ ಬೆಳಗಿಂದ ಇಷ್ಟೆಲ್ಲ ಸಿಕ್ತದ್ರೆ ನಾವ್ಯಾಕೆ ಆ ತರ ಇರೋಕ್ ಆಗ್ತಾ ಇಲ್ಲ? ಅಷ್ಟು ಸಂತೋಷ. ಎಷ್ಟು ಮಳೆ ಬರ್ಲಿ ಗಾಳಿ ಬರ್ಲಿ ಅವಕ್ಕೇನು ನಮಗೆ ಮಳೆಗೊಂಥರ ಬಿಸಿಲಿಗೊಂಥರ ಫ್ಯಾನು, ಮತ್ತೆ ಮಳೆ ಬಂದಾಗ ಸ್ವೆಟರ್ಗಳ ತರ ಇಟ್ಕೊಂಡಿದಾರ ಅವರು. ಅಷ್ಟು ತುಂಬಾ ವರ್ಷ ತರ ಮಳೆ ಯಾವಾಗ್ಲೂ ಸುರಿತಾ ಇದ್ರೆ ಕೂಡ ಅವ್ರ ಗೂಡುಗಳಲ್ಲಿ ಅಷ್ಟು ಗೂಡುಗಳೇ ಇಲ್ದಿರೋದು ಕೂಡ ಒಂದ್ ಕಡೆ ಆ ರೆಕ್ಕೆಗಳೇ ಗೂಡುಗಳು ಮಾಡ್ಕೊಂಡು ಅಷ್ಟ್ ನಿಶ್ಶಬ್ದವಾಗಿ ಸಾಕ್ಷಿಯಿಂದ ನೋಡ್ತಾರ ಆ ಮಳೆನ. ಕಂಟಿನ್ಯೂ ವಾರ 2 ವಾರ ತಿಂಗಳನ್ಗಟ್ಲೆ ಮಳೆ ಬಂದ್ರೆ ಕೂಡ ಆ ಪಕ್ಷಿಗಳನ್ನ ಎಲ್ಲೋ ಹೋಗಿ, ಅವ್ರೇನು ಗುಹೆಗಳಿಲ್ಲ ಮಾಸಸ್ ನಮ್ಮಂಗೆ ಗುಹೆಗಳನ್ನ ಗೂಡುಗಳನ್ನ ಹುಡುಕೊಂಡು ಹೋಗೋದಿಲ್ಲ ಪಕ್ಷಿಗಳು.
ಅದೇ ಮರದಲ್ಲಿ ಕುತ್ಕೊಂಡು ಸಾಕ್ಷಿಯಾಗಿ ಮಳೆ ನೋಡ್ತಾರೆ. ಪ್ರಕೃತಿ ಅದು, ಪ್ರಕೃತಿ ಸಹಜ. ಅದನ್ನ ಅವರು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರ ಒಳಗಡೆ ಆ ಸಾಕ್ಷಿ ಭಾವ ಜಾಗೃತಿ ಆಗಿದೆ ಅವ್ರಿಗೆ. ಹೌದು, ಈ ಸಮಯದಲ್ಲಿ ಇದು ಬರುತ್ತೆ. ನಾವಿಷ್ಟೇ, ನಾವಿರ್ಬೇಕು ಅಂತ. ಅಂದ್ರೆ ನಾವ್ಯಾಕೆ ಹಂಗಿರೋಕ್ ಆಗ್ತಾ ಇಲ್ಲ? ಯಾಕೆಂದ್ರೆ ನಮ್ಗೆ ಆಲೋಚನೆಗಳನ್ನ ನಾವು ಕೊಟ್ಟಿದ್ದಾರೆ, ಭಾವೋದ್ವೇಗಗಳು ಕೊಟ್ಟಿದ್ದಾರೆ, ಓರ್ವ ಜನ ಸಂಸ್ಕಾರಗಳು ನಮ್ ಜೊತೆಗಿದ್ದಾರೆ. ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ನಾವು ಸಾಕ್ಷಿಯಾಗಿರ್ಬೇಕು. ಇದನ್ನ ಗಮನಿಸ್ಬೇಕು. ಅಂದ್ರೆ ಹೌದು, ನಾನಿಲ್ಲಿ ರಿಯಾಕ್ಟ್ ಆಗ್ತಂದ್ರೆ ನಾನು ಇಷ್ಟೆಲ್ಲ ಪ್ರೀತಿ ತೋರಿಸಿರೋರು ನನಗೆ ಈ ತರ ರಿಯಾಕ್ಟ್ ಅಂದ್ರೆ ಏನು ಪೂರ್ವ ಜನ್ಮ ಸಂಸ್ಕಾರಗಳು ಏನಿದೆ, ಇವ್ರಿಗೆ ನಾನು ಏನ್ ಮಾಡಿರ್ಬೋದು, ಇವ್ರು ಯಾರು ನನ್ ಜೊತೆಗೆ ಬಂದಿರೋರು, ಯಾಕೆ ಇಷ್ಟು ಡಿಸ್ಟರ್ಬ್ ಮಾಡ್ತಾ ಇದಾರೆ ಅಂತ ನಾವು ಮೂಲಕ್ ಹೋದಾಗ, ಅದ್ ತಿಳ್ಕೊಂಡಾಗ, ಆಗ ನಾವು ಅವನ್ನ ಸಾಕ್ಷಿಯಿಂದ ನೋಡ್ಬೋದು. ಮಾಸ್ಟರ್ಸ್, ಹೌದಾ, ನಾನು ಈ ತಪ್ಪು ಮಾಡಿದ್ನ, ನನಗೆ ಇದನ್ನ ಅರಿವು ಮೂಡ್ಸೋಕೆ ಇವ್ರು ಬಂದಿದ್ದಾರಾ? ಸರಿ ಬಿಡು, ಅದನ್ನ ಇನ್ನ ಮುಗಿಸ್ಬೇಕು. ನಾವು ಈ ಜೀವನದಲ್ಲಿ ಯಾವ್ದೋ ಒಂದ್ ಜನ್ಮದಲ್ಲಿ ಮುಗಿಸ್ಲೇಬೇಕು ಮಾಸ್ಟರ್ಸ್. ಅದಕ್ಕೆ ಪತ್ರಿ ಸರ್ ಹೇಳಿದ್ರು, ಇದೇ ಕೊನೆಯ ಜನ್ಮವಾಗಿ ಮಾಡ್ಕೊಬೇಕು ಅಂತಂದ್ರೆ ಅದಕ್ಕೆ 18 ಪ್ರಿನ್ಸಿಪಲ್ಸ್ ನ ನಮಗ್ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಯಾವ ತರ ಇರಬೇಕು, ಯಾವ ತರ ಇರಬಾರ್ದು, ಯಾವ ತರ ತಿನ್ಬೇಕು, ಯಾವ ತರ ತಿನ್ಬಾರ್ದು, ಯಾವ ತರ ಮಾತಾಡ್ಬೇಕು, ಯಾವ ತರ ಮಾತಾಡಬಾರ್ದು, ಯಾವ ತರ ಧ್ಯಾನ ಮಾಡ್ಬೇಕು, ಯಾವ ತರ ಧ್ಯಾನ ಮಾಡಬಾರ್ದು, ಪ್ರತಿ ಒಂದು ಕೂಡ ಕೊಟ್ಬಿಟ್ಟಿದ್ದಾರೆ ಮಾಸ್ಟರ್. ಪ್ರತಿದಿನ ಕೂಡ ನಾವು ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಕೂಡ ಆ 18 ಪ್ರಿನ್ಸಿಪಲ್ಸ್ ನ ಪ್ರಿಂಟ್ ಮಾಡಿಸಿ ಲ್ಯಾಮಿನೇಷನ್ ಮಾಡಿ ಬೆಳಗ್ಗೆ ಎದ್ದು ನಾವು ಎಲ್ಲಿ ದೇವ್ರ ಕೋಣೆಗೆ ಹೋಗಿ ದರ್ಶನ ಮಾಡ್ಬೇಕು ಅಂತ ಹೋಗ್ತೀವಲ್ಲ, ಆ ದೇವ್ರ ಕೋಣೆಯಲ್ಲಿ ಆ ಲ್ಯಾಮಿನೇಷನ್ ಇಟ್ಕೊಂಡ್ಬಿಟ್ಟು ಒಂದು ಸತಿ ಅದನ್ನ ಓದ್ಬಿಟ್ಟು ಹೊರಗಡೆಗೆ ಬಂದ್ರೆ ಎಲ್ಲಾ ದೇವ್ರುಗಳು 18 ಪ್ರಿನ್ಸಿಪಲ್ ಅಲ್ಲೇ ಕಾಣಿಸ್ತಾರೆ ಮಾಸ್ಟರ್ಸ್. ನಮಗೆ ಸತ್ಯ ಅಲ್ಲೇ ಇದೆ. ಸತ್ಯ ಯಾವಾಗ ತಿಳಿತದೋ ಅದೇ ದೇವ್ರು, ಅದೇ ನಮ್ಮ ಅಂತರಾತ್ಮ. ಆ ಅಂತರಾತ್ಮ ಪರಮಾತ್ಮಲ್ಲಿ ಸೇರಿದಾಗ್ಲೇ ಆ ಸತ್ಯನ ತಿಳ್ಕೊಳಕ್ ಆಗೋದು ನಮ್ಗೆ. ಆ ಸತ್ಯನ ತಿಳಿಸೋದೆ ಈ ಸಾಕ್ಷಿ ತತ್ವ. ಇದನ್ನ ತಿಳ್ಕೊಂಡು ಆ ದಾರಿಯಲ್ಲಿ ಪ್ರತಿ ಸೆಕೆಂಡ್ ಕೂಡ ಸಮರ್ಪಣೆಯಿಂದ ನಾವು ಈ ದಾರಿಯಲ್ಲಿ ಸಾಗಿದಾಗ ಆಗ ನಾವು ಎಷ್ಟು ವರ್ಷಗಳು ಬೇಕಾದ್ರೂ ಈ ಬ್ಯಾಲೆನ್ಸ್ ಮಾಡ್ಬೋದು ಮಾಸ್ಟರ್ಸ್. ರಮಣ ಮಹರ್ಷಿಗಳ ಒಂದೇ ಹೇಳ್ತಾರೆ ಮಾಸ್ಟರ್ಸ್, ಮೋಕ್ಷ ಬೇಕು ಮೋಕ್ಷ ಬೇಕು ಅಂತ ಹೋದ್ರೆ ಅವರು ಕೂಡ ಮೋಕ್ಷ ಅಂದ್ರೆ ಏನು ನಿಮ್ಮ ಲೆಕ್ಕದಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಮೋಕ್ಷ ಅಂದ್ರೆ ದೇವ್ರ ಹತ್ರಕ್ ಹೋಗ್ತಿವಲ್ಲ, ನಾವ್ ಈ ದೇಹ ಬಿಟ್ಟಾಗ ದೇವ್ರ ಹತ್ರಕ್ ಸೇರ್ತಿವಲ್ಲ, ಅದೇ ಅಲ್ವಾ ಮೋಕ್ಷ ಅಂದ್ರೆ. ಎಲ್ಲಾರು ಹೇಳ್ತಾರಲ್ವಾ, ನಂಗೂ ಗೊತ್ತಿಲ್ಲ ಭಗವಾನ್, ಎಲ್ಲಾರು ಹಿಂಗ್ ಅನ್ಕೊಳ್ತಾರೆ, ನನ್ಗೂ ಅದ್ ಬೇಕು ಅಂತಾರ. ಅವ್ರ ಅಮಾಯಕತ್ವ ನೋಡ್ಬಿಟ್ಟು ನಕ್ಬಿಟ್ಟು ಭಗವಾನ್ ಹೇಳ್ತಾರೆ, ಮೋಕ್ಷ ಅಂದ್ರೆ ಎಲ್ಲೋ ಇಲ್ಲಪ್ಪ, ಯಾವ್ದೋ ಲೋಕ ಇಲ್ಲ ಮೋಕ್ಷ ತಗೊಳೋದಕ್ ನೀನು. ನಮ್ಮವರೆಲ್ಲ ಫಿಲಮ್ಗಳು ತೋರಿಸಿ ನಮ್ಮನ್ನ ಅವೇರ್ನೆಸ್ ಕೊಡೋದಕ್ಕೆ ಈ ಫಿಲಮ್ಗಳಾಗ್ಲಿ ಬುಕ್ಸ್ ಅಲ್ಲಾಗ್ಲಿ ನಮಗೆ ಅವೇರ್ನೆಸ್ ಮೂಡ್ಸೋದಕ್ಕೆ ಬಂದಿದೆ ಮಾಸ್ಟರ್ಸ್. ಅವ್ರೇನೋ ತಪ್ಪಾಗಿ ಅಲ್ಲಿ ಸೃಷ್ಟಿ ಮಾಡಿಲ್ಲ ಸಿನಿಮಾಗಳನ್ನ ಕೂಡ. ಅದನ್ನ ನೋಡಿ ಆದ್ರೂ ನಾವು ಸ್ವಲ್ಪ ಅರಿವಿನಿಂದ ಬದುಕಲಿ ಅಂತ ತಗೊಂಡಿದ್ದಾರೆ. ಆ ಫಿಲಂ ತೆಗ್ದಿರೋರು ಕೂಡ ನನ್ನ ಪ್ರಕಾರ ಧ್ಯಾನದಲ್ಲಿ ಇಲ್ದೇ ಇದ್ರೆ, ಅವರು ಆ ಪ್ರಪಂಚ ನೋಡದೆ ಇದ್ರೆ ಅವ್ರು ಆ ಸಿನಿಮಾ ಕೂಡ ತೆಗಿಯೋಕ್ ಸಾಧ್ಯ ಇಲ್ಲ ಮಾಸ್ಟರ್. ಆತರ ಅದಕ್ಕೆ ಭಗವಾನ್ ಹೇಳ್ತಾರೆ, ಮೋಕ್ಷ ಅಂದ್ರೆ ಅದೊಂದು ಪದವಿನೂ ಅಲ್ಲ, ಅದೊಂದು ಕೆಲ್ಸಾನೂ ಅಲ್ಲ ಕಣಪ್ಪ. ಮೋಕ್ಷ ಅಂದ್ರೆ ನೀನಿಲ್ಲಿ ಈ ಭೌತಿಕ ದೇಹದಲ್ಲಿ ಯಾರ್ಯಾರ ಜೊತೆಗೆ ಅಂಟ್ಕೊಂಡಿದ್ಯಾ, ಯಾವ್ದ್ಯಾವ್ದನ್ನ ಮೋಹದಿಂದ ಇಟ್ಕೊಂಡಿದ್ಯಾ, ಇದಿಲ್ದಿದ್ರೆ ನಾನ್ ಬದುಕಲ್ಲ, ಅಯ್ಯೋ ನಾನ್ ಇಲ್ದಿದ್ರೆ ಇವ್ರೇನಾಗ್ಬಿಡ್ತಾರೋ, ಅಯ್ಯೋ ಈ ವಸ್ತು ಯಾರ್ ತಗೊಂಡೋಗ್ಬಿಡ್ತಾರೋ ಅಂತ ಹೇಳಿ ನೀನು ನಿನ್ನ ಜೀವನದಲ್ಲಿ ಯಾವ್ದ್ಯಾವ್ದಕ್ಕೆ ಎಲ್ಲೆಲ್ಲಿ ಅಂಟ್ಕೊಂಡಿದ್ಯೋ ಅದನ್ನ ಗಮನಿಸು. ಸ್ವಲ್ಪ ದಿನ ಸಾಕ್ಷಿಯಾಗಿ ಗಮನಿಸು. ಅವರು ಕೂಡ ಸಾಕ್ಷಿ ತತ್ವನೇ ಹೇಳ್ತಾರೆ ಮಾಸ್ಟರ್. ಸಾಕ್ಷಿಯಾಗಿ ಗಮನಿಸು. ಗಮನಿಸ್ಕೊಂಡೆ ನೀನು ಒಂದೊಂದನ್ನ ಈ ಮೋಹ ಅನ್ನೋ ಬಂಧನವನ್ನ ಬಿಡಿಸ್ಕೊಂಡು ಬಂದ್ರೆ, ಎಲ್ಲ ಮೋಹಗಳಿಂದ ಬಿಡುಗಡೆ ಆದ್ರೆ ನೀನು ಅದೇ ಮೋಕ್ಷ ಕಣಪ್ಪ. ಅವಾಗ ನಿನ್ಗೆ ಯಾವ ಲೋಕನ ಕಾಣಲ್ಲ. ಅವಾಗ ನೀನ್ ಯಾವ ಲೋಕದಲ್ಲಿದ್ರೇನು ಒಂದೇ ತರ ಇರ್ತೀಯ. ನೀನು ಭೂಲೋಕದಲ್ಲಿದ್ರೇನು, ನೀನು ಸ್ವರ್ಗಲೋಕ, ಲೋಕಗಳು ಹೇಳ್ತಾರೆ, ಇದಾವೋ ಈ ಲೋಕಗಳು ಗೊತ್ತಿಲ್ಲ, ಆದ್ರೆ ನೀನ್ ಎಲ್ಲಿದ್ರೇನು ಒಂದೇ ತರ ಇರ್ತೀಯ. ಎನ್ಲೈಟನ್ಮೆಂಟ್ ಅಂದ್ರೆ ಇದೇ ಮಾಸ್ಟರ್. ಮೋಕ್ಷ ಅಂದ್ರೆ ಇದೇ ಮಾಸ್ಟರ್. ಎಲ್ಲೋ ಮೋಕ್ಷ ಅಂದ್ರೆ ಎಲ್ಲೋ ಹೋದ್ರೆ ಸಿಗೋದಲ್ಲ. ಆ ಮೋಕ್ಷ ಎಲ್ಲೋ ಹೋದ್ರೆ ಸಿಗ್ಬೇಕು. ಆ ಎಲ್ಲಿ ಅಂದ್ರೆ ಆ ಎಲ್ಲಿಗೆ ಹೋಗ್ಬೇಕು ಅನ್ನೋ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಇದನ್ನ ಕರೆಕ್ಷನ್ ಮಾಡ್ಬೇಕು ಮಾಸ್ಟರ್ಸ್. ನಾವು ಸಾಕ್ಷಿಯಾಗಿ ಇದನ್ನ ಕರೆಕ್ಷನ್ ಮಾಡ್ಕೊಂಡು ಪ್ರತಿ ಒಂದನ್ನ, ಪ್ರತಿ ವಸ್ತುನ, ಪ್ರತಿ ಕೆಲ್ಸನ, ಪ್ರತಿ ಮನುಷ್ಯನ ನಾವ್ ಯಾವಾಗ ಸಾಕ್ಷಿ ಭಾವದಿಂದ ನೋಡ್ತೀವೋ
ಪ್ರೀತಿಯಿಂದ ಸಾಕ್ಷಿಯಿಂದ ಹೌದಾ ಅವ್ರ ಹಂಗ್ ನಡ್ಕೊಳ್ತಾ ಇದಂದ್ರೆ ಅವ್ರೊಳಗಡೆ ಏನ್ ನಡೀತಾ ಇದೆ, ಯಾಕೆ ಅವ್ರ ಹಂಗ್ ಈ ತರ ನಡ್ಕೊಳ್ತಾ ಇದಾರೆ ಅಂತ ಆಲೋಚನೆ ಮಾಡೋ ಸ್ಥಿತಿಗೆ ಯಾವಾಗ ಬರ್ತೀವೋ, ಯಾವ್ದು ರಿಯಾಕ್ಷನ್ ಇಲ್ದಂಗೆ ಮತ್ತೆ ಅಲ್ಲಿ ಯಾವುದೇ ಎಮೋಷನಲ್ಸ್ ಇಲ್ದ್ರಂಗೆ ನಾವು ಯಾವಾಗ ಇದನ್ನೆಲ್ಲ ಅರಿವು ಮೂಡಿಸ್ಕೊಳ್ತೀವೋ ಆಗ ನಾವು ತಲುಪೋ ಮೋಕ್ಷ ಅದು ಬೇರೆ ಮೋಕ್ಷ ಮಾಸ್ಟರ್ಸ್. ಅಲ್ಲಿ ತಲುಪೋ ಸ್ಥಿತಿ ಬೇರೆ ಸ್ಥಿತಿಗೆ ನಾವು ತಲುಪ್ತೀವಿ ಮಾಸ್ಟರ್ಸ್. ಇಲ್ಲಿ ತಲುಪಲ್ಲ ಅದನ್ನ. ಫಸ್ಟ್ ಇದನ್ನ ತಲುಪ್ಬೇಕು ನಾವು. ಈ ಮೋಹ ಅನ್ನೋ ಬಂಧನದಲ್ಲಿ ನಾವು ಮೋಹಗಳನ್ನ ಬೆಳೆಸ್ಕೊಂಡು ಅದಕ್ಕೆ ಭಾವೋದ್ಯಗಳನ್ನ ತುಂಬಿಕೊಂಡು ಅದರದೇ ಆದಂತ ಅನುಭವಗಳನ್ನ ಪಡ್ಕೊಳ್ತಾ ಇವ್ರು ಬಿಟ್ರೆ ಅಯ್ಯೋ ನನಗೆ ಈ ದೇಹ ಇಟ್ಕೊಂಡಿದೀನಿ, ನಾನು ಕೊನೆ ಕಾಲದಲ್ಲಿ ನನ್ನ ಯಾರು ನೋಡ್ಕೊಳ್ತಾರೆ ಇಲ್ವೋ, ಈ ಆಸ್ತಿ ಇಲ್ದರಿ ಇವ್ರು ನನ್ನ ನೋಡ್ಕೊಳ್ತಾರೆ ಇಲ್ವೋ, ನನ್ ಮಕ್ಳು ನನ್ನ ನೋಡ್ಕೊಳ್ತಾರೆ, ನನ್ ಮಕ್ಳು ಒಳ್ಳೆಯವ್ರೆ, ಸೊಸೆದವ್ರು ಬಂದ್ರೆ ಹೆಂಗ್ ನೋಡ್ಕೊಳ್ತಾರೆ ಇಲ್ವೋ, ನನ್ ಮಕ್ಳು ಒಳ್ಳೆಯವ್ರು, ನನ್ನ ಅಳಿಯಂದಿರು ಬಂದ್ರೆ ಏನ್ ನೋಡ್ಕೊಳ್ತಾರೆ ಇಲ್ವೋ, ಅದಕ್ಕೆ ನನಗೆ ಸೇಫ್ಟಿಯಾಗಿ ಒಂದ್ ಇಟ್ಕೊಬೇಕು ನಾನು ಅನ್ನೋ ಮೋಹಗಳಿಂದ ನಾವ್ ಇದೀವಲ್ವಾ, ಈ ಮೋಹದಿಂದ ಹೊರಗಡೆ ಬರ್ಬೇಕು ಮಾಸ್ಟರ್ಸ್. ನಮ್ಮ ಹತ್ರ ಎಲ್ಲ ಇರೋವರೆಗೂ ಯಾರು ನಮ್ಮ ಹತ್ರ ಬರೋದಿಲ್ಲ ಮಾಸ್ಟರ್. ನಾವ್ ಹಿಡ್ಕೊಬೇಕಾಗಿರೋದು ಯಾರನ್ನ? ಆ ಕಾಪಾಡೋರು ಎಲ್ಲಿದ್ದಾರೆ? ಅದು ನಮ್ಮ ಮಕ್ಕಳ ಕೈಯಲ್ಲಿ ಸಾಧ್ಯನಾ? ಎಷ್ಟೋ ಜನ ಇವಾಗ ಮನೆಯಲ್ಲೇ ಮಕ್ಕಳು ಇದ್ದಾರೆ, ಪೇರೆಂಟ್ಸ್ ಇದ್ದಾರೆ, ತಂದೆ ತಾಯಿಗಳು ಇದ್ದಾರೆ. ಆದ್ರೆ ಅವ್ರು ಹೋದಾಗ ಎಲ್ರು ಅಲ್ಲೇ ಇರ್ತಾರೆ ಮಾಸ್ಟರ್ಸ್, ಪಕ್ಕದ ರೂಮಲ್ಲೇ ಇದ್ದಾರೆ. ಆದ್ರೆ ಯಾರಾದ್ರೂ ಹೋದಾಗ ಯಾರಿಗಾದ್ರೂ ಒಂದು ಸ್ಪೂನ್ ನೀರು ಕೊಡೋಕೆ ಸಾಧ್ಯ ಆಗಿದೆಯಾ ಯಾರಿಗಾದ್ರೂ? ಹೊರಡೋ ಸಮಯದಲ್ಲಿ ಯಾರನ್ನ ಕಾಪಾಡಕ್ ಸಾಧ್ಯ ಆಗಿದೆ? ಕಣ್ಣು ಮುಂದೆ ಅದನ್ನ ನೋಡಿದ್ಮೇಲೆ ಕೂಡ ನಾನು ಇನ್ಯಾರೋ ನೋಡ್ಬೇಕು, ನನಗೆ ಯಾರು ದಿಕ್ಕಿಲ್ಲ, ನನಗೆ ಕೊನೆ ಕಾಲದಲ್ಲಿ ಯಾರು ನೋಡ್ಕೊಳ್ತಾರಪ್ಪ ನನ್ನ ಎಲ್ಲಾರು ಬಿಟ್ಟು ಹೋದ್ರು ಅಂತ ಅಳು ಯಾಕೆ? ಎಲ್ಲಾರು ಇದ್ದಾಗ್ಲೇ ಯಾರು ನೋಡ್ಕೊಳಕ್ ಆಗ್ಲಿಲ್ವಲ್ಲ? ಅದ್ ನಿನ್ ಕಣ್ಣು ಮುಂದೆ ನಡೀತಲ್ಲ ಘಟನೆ, ಮತ್ತೆ ನಿನಗ್ಯಾಕೆ ಅದು ಅರಿವು ಮೂಡಿಸ್ಕೊಳ್ತಾ ಇಲ್ಲ ನೀನು? ಯಾಕಂದ್ರೆ ಅಲ್ಲಿ ನೀನಿನ್ನು ಅದನ್ನ ಸಾಕ್ಷಿಯಿಂದ ನೋಡೋ ಸ್ಥಿತಿಗೆ ನೀನು ತಲುಪಲಿಲ್ಲ. ಸ್ವಲ್ಪ ಹೊತ್ತು ನಮ್ಮ ಮನೇಲಿ ಎಲ್ಲಿ ದೂರ ಎಲ್ಲೂ ಇಲ್ಲ ಪ್ರತಿ ಮನೆಯಲ್ಲೂ ಸಾವಾಗಿದೆ. ಹೇಳ್ತಾರಲ್ಲ ಬುದ್ಧ ಭಗವಾನ್ ಒಂದ್ಸತಿ ಯಾರೋ ಮಗುವನ್ ಕಾಪಾಡಂತ ಬಂದ್ರೆ, ಸಾವಿಲ್ದ್ರ ಮೇಲೆ ಸಾಸಿವೆ ತಗೊಂಬರಮ್ಮ, ನಿನ್ ಮಗುನ ಬದುಕಿಸ್ಕೊಡ್ತೀನಿ ಅಂತ. ಹಂಗೆ ನಮ್ಮ ಮನೆಯಲ್ಲಿ ಸಾವಿಲ್ದ್ರ ಮನೆ ಯಾವುದೂ ಇಲ್ಲ ಮಾಸ್ಟರ್ಸ್. ಪ್ರತಿ ಮನೆಯಲ್ಲೂ ಸಾವಿದೆ. ಆ ಸಾವು ನಡೆದಾಗ ನಾವೇ ಇರ್ತೀವಿ, ನಮ್ ತಂದೆ ತಾಯಿಗಳಿದ್ದಾರೆ, ಅವ್ರನ್ನ ನಾವು ನಿಜವಾಗ್ಲೂ ಕಾಪಾಡಿದೀವ? ಮಕ್ಳಿದೀವಪ್ಪ ನಾವು. ಮಕ್ಳಿಲ್ದಿರೋರು ಅಯ್ಯೋ ನನ್ನ ಮಕ್ಳಿಲ್ವಲ್ಲ, ಯಾರು ನೋಡ್ಕೊಳ್ತಾರೋ, ನನ್ನ ಆಸ್ತಿ ಯಾರು ತಗೊಳ್ತಾರೋ ಅಂತ ಯೋಚನೆ ಮಾಡ್ತಾರೆ. ಮಕ್ಳಿರೋರು ಅಯ್ಯೋ ಮಕ್ಳಿಗೆ ಇವಾಗ್ಲೇ ಕೊಟ್ಬಿಟ್ರೆ ಇವ್ರು ನನ್ನ ಆಮೇಲೆ ನೋಡ್ಕೊಳ್ತಾರಿಲ್ವೋ ಅಂತ ದುಃಖ ಪಡ್ತಾರೆ. ದುಃಖಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಮಾಸ್ಟರ್. ಆದ್ರೆ ಎಲ್ಲಾರು ಇದ್ದವರು ಯಾರು ಕಾಪಾಡೋಕ್ ಸಾಧ್ಯ ಆಯ್ತು? ನಾವು ನಮ್ ತಂದೆ ತಾಯಿಗಳನ್ನ ಕಾಪಾಡ್ಕೊಂಡ್ವಾ? ಇಲ್ಲ ಅವ್ರು ಕೊನೆ ಉಸಿರೆಳೆಯುವಾಗ ನಮ್ಮ ಕೈಯಲ್ಲಿ ಎಷ್ಟು ಜನನ ಒಂದು ಸ್ಪೂನ್ ನೀರ್ ಕುಡ್ಸೋಕೆ ಸಾಧ್ಯ ಆಯ್ತು? ಎಲ್ಲರೂ ಕೊನೆ ಆಸೆ ತೀರ್ಸೋಕೆ ಎಷ್ಟು ಜನಕ್ಕೆ ಸಾಧ್ಯ ಆಯ್ತು? ಮತ್ತೆ ನಾವ್ಯಾಕೆ ಡಿಪೆಂಡ್ ಆಗ್ತಾ ಇದ್ವಿ? ಈಗ ನಮಗಿನ್ನೂ ಅದ್ಭುತವಾದ ಆಯುಧ ಸಿಕ್ಕಿದೆ ಮಾಸ್ಟರ್. ಈ ಧ್ಯಾನ ಒಂದು ಆಯುಧ. ನಿಜವಾಗ್ಲೂ ಧ್ಯಾನದಲ್ಲಿ ಕನೆಕ್ಟ್ ಆದ್ರೆ ನಮಗೆ ಇಂತ ಅದ್ಭುತವಾದ ಆಯುಧ ಕೊಟ್ಟಿರುವಂತ ಪರಮ ಗುರುಗಳ ಜೊತೆಗೆ ಕನೆಕ್ಟ್ ಆದ್ರೆ ನಾನ್ ಹಿಂಗೆ ಹೊರಡ್ಬೇಕು ಮಾಸ್ಟರ್ಸ್, ನನಗೆ ಯಾರು ಬೇಕಾಗಿಲ್ಲ, ನಾನು ಡಿಪೆಂಡ್ ಆಗೋಗ್ ಬಂದಿಲ್ಲ, ನನ್ನ ಕೆಲಸ ಮುಗ್ದಿದ ತಕ್ಷಣ ನಾನು ಇದೇ ತರ ಹೊರಡ್ಬೇಕು ಅಂತ ಒಂದೇ ಒಂದು ವರ್ಡ್ ಹಾಕ್ಬಿಟ್ಟು ಕೂತ್ಕೊಳ್ಳಿ ಮಾಸ್ಟರ್. ಆದ್ರೆ ಬಿಟ್ಕೊಡ್ಬೇಕು, ಮತ್ತೆ ಅಲ್ಲಿ ಭಯ ಬರ್ಬಾರ್ದು. ನಾನು ಹೇಳಿದ್ರೆ ಆದ್ರೆ ಗುರುಗಳು ನನಗೆ ಸಹಾಯ ಮಾಡಲ್ಲ, ಮತ್ತೆ ಗುರುಗಳನ್ನೇ ಬ್ಲೇಮ್ ಮಾಡ್ಬಿಡ್ತೀವಿ ನಾವು. ಅದಲ್ಲ, ಒಂದ್ಸತಿ ಆ ನಂಬಿಕೆ ಬಂತು ಅಂತಂದ್ರೆ ನಿನ್ ದೇಹ ಹೆಂಗಾರು ಬಿದ್ದು ಒದ್ದಾಡ್ಬೋದು, ಇಲ್ಲ ಬೀಳೋಕ್ ಸಾಧ್ಯನೇ ಇಲ್ಲ. ದೇಹ ಹಿಂಗೆ ಹೊರಡ್ತದೆ. ಈ ದೇಹಕ್ಕೆ ಏನಾಗಿದೆ? ಸ್ವಲ್ಪ ಅದಕ್ಕೆ ಏನ್ ಅನುಭವಿಸ್ಬೇಕು ದೇಹದಲ್ಲಿ ಆ ನೋವು ಅನುಭವಿಸ್ತಾ ಇದೆ. ಆ ಕರ್ಮ ಕಳ್ಕೊಳ್ತೀವಿ, ಕರ್ಮ ಕಳ್ದಿದ ತಕ್ಷಣ ಈ ದೇಹ ಹಿಂಗೆ ಹೊರಡುತ್ತೆ. ಅವಾಗ್ಲೂ ಕೂಡ ಆ ನಂಬಿಕೆ ನೀನ್ ಯಾವಾಗ ಇಟ್ಕೊಂತೀಯೋ ಆಗ ಖಂಡಿತ ನಾವು ನಂಬಿದಂತ ಆ ಗುರು, ಆ ಪರಮಾತ್ಮ ಇಬ್ರು ಕೂಡ ನಮ್ಮನ್ನ ಕೈ ಹಿಡಿದು ಎಳ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್. ಅಷ್ಟು ಸಾಕ್ಷಿ ತತ್ವದಿಂದ, ಅಷ್ಟು ನಂಬಿಕೆಯಿಂದ ನಾವು ಜೀವನ ಮಾಡೋದು ಕಲಿಬೇಕು ಮಾಸ್ಟರ್ಸ್ ಇಲ್ಲಿ. ಅದಕ್ಕೆ ಪತ್ರಿ ಸರ್ ಯಾವಾಗ್ಲೂ ಕೂಡ ಈ ಭೂಮಿ ಒಂದು ಪಾಠಶಾಲೆ, ಇದ್ರಲ್ಲಿ ಕಲಿಯೋಕು ಬಂದಿದ್ವಿ, ಕಲ್ಸೋಕು ಬಂದಿದ್ವಿ, ಕಲ್ತಿರೋದನ್ನ ನಮ್ಮಲ್ಲಿ ನಾವು ಅಪ್ಲೈ ಮಾಡ್ಕೊಳಕ್ಕೂ ಬಂದಿದ್ವಿ, ಆ ಅನುಭವಗಳನ್ನ ಪಡ್ಕೊಳಕ್ ಬಂದಿದ್ವಿ, ಅನುಭೂತಿಗಳನ್ನ ಪಡ್ಕೊಳ್ಳೋದಕ್ ಬಂದಿದ್ವಿ. ಯಾಕಂದ್ರೆ ಅನುಭವಗಳು ಬಂದ್ಮೇಲೆ ಒಂದೊಂದು ಅನುಭವ ಬಂದಾಗ ನಮ್ಗೆ ಅನುಭೂತಿ ಹೆಂಗಿರುತ್ತೆ ಮಾಸ್ಟರ್ಸ್? ಒಂದ್ಸತಿ ತುಂಬಾ ಚೆನ್ನಾಗಿ ನಮ್ಗೆ ಕ್ಲಾಸ್ ನಡೆದಾಗ, ನಮ್ಗೆ ಇಷ್ಟವಾದಾಗ ನಮ್ಮ ಆತ್ಮ
ಸಂತೋಷ ಪಟ್ಟ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಆನಂದ ಬಾಷ್ಪಗಳು ಸೋರಿಸ್ತೀವಿ. ಅದು ಎಂತ ಅನುಭೂತಿ ಅದು. ಧ್ಯಾನದಲ್ಲಿ ಡೀಪ್ ಆಗಿ ಹೋದಾಗ ನಮ್ಮ ಮೈಂಡ್ ಎಲ್ಲ ಫ್ರೆಶ್ ಆದಾಗ, ಯಾರೋ ಮಾಸ್ಟರ್ ಜೊತೆ ಕನೆಕ್ಟ್ ಆದಾಗ, ಅವ್ರೇನೋ ಒಂದು ಮೆಸೇಜ್ ಕೊಟ್ಟಾಗ, ಅದು ಎಂತ ಅನುಭವ, ಎಂತ ಅನುಭೂತಿ ಪಡ್ಕೊಳ್ತೀವಿ ಆ ಸಮಯದಲ್ಲಿ ನಾವು. ಇವೆಲ್ಲ ಯಾವ ಲೋಕದಲ್ಲಿ ಸಿಗುತ್ತೆ ನಮ್ಗೆ? ಈ ದೇಹ ಇಲ್ದಿರೋರಿಗೆ ಬರೀ ಆತ್ಮಕ್ಕೆ ಈ ಅನುಭವಗಳು, ಅನುಭೂತಿಗಳಿಲ್ಲ ಮಾಸ್ಟರ್ಸ್. ಅದು ಸಾಧ್ಯ ಆಗೋದು ಈ ಮಾನವನ ದೇಹಕ್ಕೆ. ಅದು ಕೂಡ ಇಲ್ಲಿರೋ ಎಲ್ಲಾ ಪ್ರಾಣಿಗೂ ಅವಕಾಶ ಕೊಟ್ಟಿಲ್ಲ ಮಾಸ್ಟರ್ಸ್ ಯೂನಿವರ್ಸ್. ಅದಕ್ಕೆ ಮಾನವನಿಗೆ ಅಷ್ಟು ಅದ್ಭುತವಾದ ಒಂದು ಪ್ರಾಮುಖ್ಯತೆ ಇದೆ ಮಾಸ್ಟರ್ಸ್. ಆದ್ರೆ ಆ ಮಾನವ ಅವನಿಗಿರೋ ಪ್ರಾಮುಖ್ಯತೆನ, ಅವನಿಗಿರೋ ಗೌರವನ, ಆ ದೇಹಕ್ಕಿರೋ ಗೌರವನ ಎಲ್ಲಾನು ಮರೆತು ವಿಕೃತವಾಗಿ ತಯಾರಾಗ್ತಾರೆ. ಪ್ರಕೃತಿಯಾಗಿದ್ದಂತ ಮಾನವ ವಿಕೃತಿಯಾಗಿ ತಯಾರಾಗಿದ್ದ. ಆದ್ದರಿಂದ ಬಿಡಿಸ್ಕೊಂಡು ನಾವು ಪ್ರಕೃತಿಯಿಂದ ಬಂದವರು ಪ್ರಕೃತಿಯಾಗಿ ಆಹ್ಲಾದಕರದಿಂದ ಆನಂದವಾಗಿ ವೈಭೋಗದಿಂದ, ಅದಕ್ಕೆ ಪತ್ರಿಸರು ಹೇಳಿದ್ರು ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ವೈರಾಗ್ಯದಿಂದಲ್ಲ ವೈಭೋಗದಿಂದ ಹೊರಡಬೇಕು ಅಂತ. ಆ ವೈಭೋಗ ಯಾವಾಗ ಬರುತ್ತೆ ಅಂದ್ರೆ ಈ ಸಾಕ್ಷಿ ತತ್ವದಿಂದ ಪ್ರತಿ ಒಂದರಲ್ಲೂ ನಾನೇ ಇದ್ದೀನಿ. ಆ ಸಾಕ್ಷಿ ತತ್ವದಿಂದ ನೋಡಿದಾಗ ಪ್ರತಿ ಮರದಲ್ಲಿ ನಾನಿದ್ದೀನಿ, ಪ್ರತಿ ಪಕ್ಷಿಯಲ್ಲಿ ನಾನಿದ್ದೀನಿ ಅನ್ಕೊಂಡಾಗ, ಆ ಸ್ಥಿತಿಗೆ ನಾವು ಬೆಳೆದಾಗ ಖಂಡಿತ ವೈಭೋಗದಿಂದ ಈ ಭೂಮಿಯಿಂದ ನಾವು ಇಲ್ಲಿಗೆ ಬಂದಿದೀವಿ, ಯಾತ್ರೆಗೆ ಬಂದಿದೀವಿ. ಯಾತ್ರೆ ಹೆಂಗೋ ನಾವು ಸೆಲೆಬ್ರೇಷನ್ ಹೆಂಗ್ ಮಾಡ್ಕೊಂಡು ಹೊರಡ್ತೀವಿ ಅಂತಂದ್ರೆ ಪತ್ರಿಸರ್ ಹೆಂಗ್ ಮಾಡ್ಕೊಂಡು ಹೊರಟ್ರು ಮಾಸ್ಟರ್ಸ್, ಸೇಮ್ ಹಂಗೆ ನಾವು ಹೊರಡ್ಬೋದು ಮಾಸ್ಟರ್ಸ್. ನಮ್ಗೆಲ್ಲರಿಗೂ ಕೂಡ ಕೆಪಾಸಿಟಿ ಇದೆ. ಅವ್ರು ಅದನ್ನೇ ಹೇಳೋದು, ನನಗ್ ನಡೆದಿದ್ ನಿಮ್ಗೆ ಯಾಕೆ ನಡೆದಿಲ್ಲ, ನನಗಾಗಿದ್ ನೀವ್ ಯಾಕೆ ಮಾಡೋಕ್ ಆಗಲ್ಲ? ಆಗುತ್ತೆ. ಆದ್ರೆ ಆಗುತ್ತೆ ಅನ್ನೋ ನಂಬಿಕೆ ನಾವು ಬೆಳೆಸ್ಕೊಬೇಕು. ಆ ನಂಬಿಕೆ ನಮ್ಮೊಳಗಡೆ ನಾನು ಹೇಳ್ತಾ ಇದೆ ನಮಗೆ, ನೋಡಿ ಸ್ವಲ್ಪ ಹೊತ್ತು ನೋಡಿ ನಿಮ್ಗ ಆಗುತ್ತೆ. ಅದು ಸಾಕ್ಷಿಯಾಗಿ ನಮ್ಮನ್ನ ಗಮನಿಸ್ತಾ ಇದೆ. ಇಲ್ಲ ನಿನ್ಗೂ ಇದೆಯಪ್ಪ ಶಕ್ತಿ, ನಿಮ್ ಗುರುಗಳಿಗಲ್ಲ ನಿನ್ನಗೂ ಇದೆ ಶಕ್ತಿ, ನೀನು ಅದೇ ದೈವತ್ವ, ಅದೇ ಆತ್ಮ ಪದಾರ್ಥ, ನೀನು ಕೂಡ ನಿನ್ನ ಕೈಲಾಗುತ್ತೆ ಅಂತ ಹೇಳ್ತಾ ಇದೆ ಮಾಸ್ಟರ್ಸ್. ಆದ್ರೆ ಅದನ್ನ ಕೇಳಿಸ್ಕೊಳ್ಳೋ ಸ್ಥಿತಿಗೆ ನಾವು ಬೆಳೆಯೋಣ ಅಂತ ಹೇಳ್ತಾ, ಈ ಸಾಕ್ಷಿ ತತ್ವನ ತುಂಬಾ ಹ್ಯಾಪಿಯಾಗಿ ಸ್ವಲ್ಪ ಶ್ರದ್ಧೆಯಿಂದ ಗಮನಿಸ್ಕೊಂಡ್ರೆ ಪ್ರತಿಯೊಬ್ರು ಕೂಡ ಆ ಸ್ಥಿತಿಗೆ ತಲುಪೋಕೆ ಸಾಧ್ಯ ಇದೆ ಮಾಸ್ಟರ್ಸ್ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಈ ಜ್ಞಾನನ ಇಲ್ಲಿ ಕೊಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ನಮ್ಮ ದೀಪಾ ಮೇಡಮ್ಗೆ, ಇದಕ್ಕೆ ಇಷ್ಟು ಅದ್ಭುತವಾದ ಜ್ಞಾನ ಈ ದೇಹದಿಂದ ಹಂಚೋದಕ್ಕೆ ಪ್ರೇರೇಪಣೆ ಮಾಡದಂತಹ ಪತ್ರಿ ಸಾರ್ಗೆ, ಸರೋಜಾ ಬುಳ್ಪಳ್ಳಿ ಮೇಡಮ್ಗೆ, ಈ ಯೂನಿವರ್ಸ್ಗೆ ನನ್ನ ಪೂರ್ವಕ ಪಾದಾಭಿವಂದನೆಗಳಿಂದ ಕೃತಜ್ಞತೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಅದೇ ತರಹ ಝೂಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಿರುವಂತಹ ಮತ್ತೆ ಇದನ್ನ ಮುಂದೆ ವೀಕ್ಷಿಸುವಂತಹ ಆತ್ಮ ಬಂಧುಗಳಲ್ಲೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳೊಂದಿಗೆ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾದೀಪ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಷ್ಟು ಅದ್ಭುತವಾಗಿದೆ ಅಂದ್ರೆ, ನೀವು ನಮ್ಗೆ ಒಬ್ರು ಸೀನಿಯರ್ ಮಾಸ್ಟರು, ನೀವು ಅದಕ್ಕಿಂತ ಇನ್ನೊಬ್ಬ ಗ್ರ್ಯಾಂಡ್ ಮಾಸ್ಟರ್ ಇಂದ ತಗೊಳ್ಕೊಂಡಂತ ಜ್ಞಾನವನ್ನ ಎಷ್ಟು ಅಚ್ಚುಕಟ್ಟಾಗಿ ಗಮನಿಸಿ, ನೀವು ಕೂಡ ಎಷ್ಟು ಚೆನ್ನಾಗಿ ಗಮನಿಸಿದೀರಾ, ಆ ಜ್ಞಾನನ ತಗೊಂಡಿದೀರಾ, ಅದನ್ನ ಎಷ್ಟು ಚೆನ್ನಾಗಿ ಹಂಚುತ್ತಾ ಇದ್ದೀರಾ, ಎಷ್ಟು ಸೂಕ್ಷ್ಮತೆಗಳಿದಾವೆ, ಎಲ್ಲೆಲ್ಲಿ ನಾವು ಗಮನಿಸ್ಬೇಕು ಅನ್ನೋ ವಿಚಾರಗಳು ಅದ್ಭುತವಾಗಿ ಮೂಡಿ ಬಂತಿವತ್ತು. ನಾವು ಧ್ಯಾನ ಮಾಡುವಾಗ ಆಲೋಚನೆ ಹಿಂದೆ ಓಡ್ತಾ ಇರ್ತೀವಿ ಅಂತ ಅಂದ್ರೆ, ಆ ಆಲೋಚನೆ ಹಿಂದೆ ಓಡ್ತಾ ಒಂದು ಕ್ಷಣದಲ್ಲಿ ಶ್ವಾಸ ಗಮನಿಸ್ಬೇಕು ಅಂತ ಅನ್ಸುತ್ತಲ್ಲ, ಅದೇ ಸಾಕ್ಷಿ. ಅದು ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಸುತ್ತೆ. ಓಡ್ತಾ ಇರ್ತೀವಿ, ಇಲ್ಲ ಅದಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತೀವಿ ಆಲೋಚನೆಗೆ. ನಾನ್ ಏನ್ ಮಾಡ್ತಾ ಇದೀಯ ನೀನು, ಶ್ವಾಸ ಗಮನಿಸ್ಬೇಕಲ್ವಾ ಅಂತ ಅನ್ಸುತ್ತಲ್ಲ, ಆ ಭಾವ ಅದು ಸಾಕ್ಷಿ. ಎಷ್ಟೆಲ್ಲ ವಿಚಾರಗಳನ್ನ ನಾವು ಈ ತರ ಸೂಕ್ಷ್ಮವಾಗಿ ನಾವ್ ಏನ್ ಮಾಡ್ತಾ ಇದೀವಿ, ನಾನ್ ಏನ್ ಮಾತಾಡ್ತಾ ಇದ್ದೀನಿ, ನಾನ್ ಏನ್ ಊಟ ತಿಂತಾ ಇದ್ದೀನಿ, ನಾನ್ ಯಾವ್ದನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಪ್ರಚಾರ ಮಾಡ್ತಾ ಇದ್ದೀನಿ, ಯಾವ್ದನ್ನ ಹೇಳ್ಬೇಕು, ಯಾವ್ದನ್ನ ಹೇಳ್ಬಾರ್ದು, ಏನ್ ನಾನ್ ನೋಡ್ಬೇಕು, ಏನ್ ನಾನ್ ನೋಡ್ಬಾರ್ದು, ಪ್ರತಿ ಒಂದನು. ಈ ಕಣ್ಣು ನೋಡ್ಬೇಕು ಅಂತ ಹೇಳಿದ್ರೆ ಯಾರು ಹೇಳ್ತಿದ್ದಾರೆ, ನೋಡ್ಬೇಡ ಅನ್ನೋದನ್ನ ಯಾರು ಹೇಳ್ತಾ ಇದ್ದಾರೆ? ಪ್ರತಿ ಒಂದು ಒಳಗಡೆಯಿಂದ ಬರ್ತಾ ಇರುತ್ತೆ ಸೌಂಡು. ಆ ಸೌಂಡನ್ನ ನಾವು ಗಮನಿಸ್ಬೇಕಂದ್ರೆ ಮೌನ ಬೇಕು ಅಂತ ಹೇಳಿದ್ರಿ.
ನಿಜವಾಗ್ಲು ಮ್ಯಾಮ್ ಅದು ಯಾವಾಗ ನಾವು ಮೌನದಲ್ಲಿ ಇರ್ತೀವೋ ಆಗ ಮಾತ್ರ ಈ ಗ್ರಹಿಕೆಗಳನ್ನ, ಈ ಗಮನಿಸುವಿಕೆಯನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಾನು ಅಂದ್ರೆ ನಾನು ಬರೀ ದೀಪ ಅಲ್ಲ, ನಾನು ಅಂದ್ರೆ ಸಾಕ್ಷಿ. ಆ ಸಾಕ್ಷಿಯನ್ನ ಗಮನಿಸುವ ಮೂಲ ಚೈತನ್ಯನೂ ಕೂಡ ಇದೆ. ಸೊ ಇದು ಒಂದು ಸರಪಳಿ ತರ, ಚೈನ್ ತರ, ಒಂದಕ್ಕೊಂದು ಒಂದಕ್ಕೊಂದು ಅವಿನಾಭಾವ ಸಂಬಂಧದಲ್ಲಿ ನಮ್ಮನ್ನ ಎಬ್ಬಿಸಕ್ಕೆ ಆಗಾಗ ಪರೀಕ್ಷೆಗಳು ಅನ್ನೋದು ಬರುತ್ತೆ. ಆ ಪರೀಕ್ಷೆಗಳು ಅಂತ ಬಂದಾಗ ನಾವು ದೃಢವಾಗಿ ನಿಲ್ಬೇಕು. ಅಸಾಧ್ಯವಾದುದು ಯಾವುದು ಇಲ್ಲ, ಎಲ್ಲ ಸಾಧ್ಯ, ನನ್ನೊಳಗೆ ಭಗವಂತ ಇದ್ದಾನೆ, ನಾನ್ ಗೆಲ್ತೀನಿ ಅಂತ ಒಂದು ಛಲ, ದೃಢ ನಿರ್ಧಾರ ತಗೊಂಡಾಗ, ಗಮನಿಸ್ಕೊಂಡಾಗ ಅವೆಲ್ಲರೂ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಆಗ್ಬಿಡ್ತಾರೆ. ಏನ್ ಮಾಡ್ತಾ ಇದ್ದೆ, ಏನ್ ಗಮನಿಸ್ಬೇಕು, ಏನ್ ಗಮನಿಸ್ಬಾರ್ದು, ಎಷ್ಟು ಅದ್ಭುತವಾಗಿ ತಿಳಿಸ್ಕೊಡ್ತಾ ಇದ್ರಿ. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನನ್ಗೆ ಅಲ್ಲಲ್ಲೇ ಧ್ಯಾನಕ್ಕೆ ಹೋಗ್ತಾ ಇದ್ದೆ ನಾನು. ನಿಮ್ಮ ಧ್ವನಿ ನನ್ನ ಧ್ಯಾನಕ್ಕೆ ಕಳಿಸ್ತಾ ಇತ್ತು ಒಂಥರ. ತುಂಬಾ ಚೆನ್ನಾಗಿತ್ತು. ಸಾಕ್ಷಿ ಭಾವ ಅನ್ನೋದು, ಸಾಕ್ಷಿ ಅನ್ನೋ ವಿಚಾರ ಅವ್ರು ಹೇಳಿರೋದು, ನೀವು ಸಾಕ್ಷಿ ಭಾವ ಅಂತ ಆ ಟಾಪಿಕ್ ನ ಇನ್ನೂ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಯೇಸು ಕ್ರಿಸ್ತ ಹೇಳಿದ ಒಂದು ಅದ್ಭುತವಾದ ವಾಕ್ಯ, ದೇವರ ಸಾಮ್ರಾಜ್ಯವನ್ನ ಸೇರ್ಬೇಕು ಅಂದ್ರೆ ನಾವು ಮಕ್ಕಳಾಗ್ಬೇಕು ಅಂತ. ಆ ಮಕ್ಕಳಲ್ಲಿ ಈ ಅಂಟ್ಕೊಳ್ಳೋದು, ಈ ಅಂಟುವಿಕೆ ಅನ್ನೋದು ಇರೋದಿಲ್ಲ, ಯಾವುದಕ್ಕೂ ಕೂಡ ಅವು ಅಂಟ್ಕೊಂಡಿರೋದಿಲ್ಲ. ಯಾವಾಗ್ಲೂ ದೈವಿಕ ಗುಣಗಳಿಂದ ತುಂಬಿರುವಂತಹ ಆತ್ಮಸ್ಥಿತಿ ಅವ್ರದ್ದು, ಪರಮಾತ್ಮನ ಸ್ಥಿತಿ, ಆನಂದದ ಸ್ಥಿತಿ. ಸೊ ಆ ಸ್ಥಿತಿಯನ್ನ ನಾವು ತಲುಪಿದಾಗ ಮಾತ್ರ, ನಾವು ವಯಸ್ಸಲ್ಲಿ ದೊಡ್ಡವರಿರ್ಬೋದು, ಮತ್ತೆ ಮಕ್ಕಳಾಗುವವರೆಗೆ ನಮ್ಗೆ ದೇವರ ಸಾಮ್ರಾಜ್ಯವನ್ನ ತಲುಪಲಿಕ್ಕೆ ಸಾಧ್ಯವಿಲ್ಲ. ಆ ಪ್ರೀತಿ, ಆ ಮಮತೆ, ಆ ಕರುಣೆ, ತಾಳ್ಮೆ ಅನ್ನೋದು ಆ ಮಕ್ಕಳಲ್ಲಿ ಅದ್ಭುತವಾಗಿ ಇರುತ್ತೆ. ಅದಕ್ಕೆ ಭೇದ ಭಾವ ಅನ್ನೋದು ಇರೋದಿಲ್ಲ, ಯಾವುದಕ್ಕೂ ಅಟ್ಯಾಚ್ ಆಗಿ ಇರೋದಿಲ್ಲ. ಎಷ್ಟು ಏನೇ ಇದ್ರು ಇಲ್ದೇ ಹೋದ್ರು ಎಷ್ಟು ಆನಂದವಾಗಿರುತ್ತೆ. ಆ ಸ್ಥಿತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಸಾಧನೆ ಬಹಳ ಮುಖ್ಯವಾಗುತ್ತೆ. ಪ್ರತಿಯೊಂದು ಕ್ಲಾಸ್ನ ಕೇಳೋದಲ್ಲ, ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಆ ಪದಗಳನ್ನ ಅಳವಡಿಸ್ಕೊಂಡು ಆ ಅನುಭೂತಿಯನ್ನ ಪಡಿಬೇಕು. ಆಗ ಮಾತ್ರ ನಾವು ನಮ್ಮೊಳಗಿರುವಂತ ಸಾಕ್ಷಿಗೆ ಕೊಡುವಂತಹ ಒಂದು ಗೌರವ, ಕೃತಜ್ಞತೆ. ಧನ್ಯವಾದ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಮೂಡಿ ಬಂತು. ಮಾಸ್ಟರ್ಸ್, ನಿಮ್ಮ ಒಂದು ಅಭಿಪ್ರಾಯವನ್ನ ಮೇಡಮ್ಗೆ ತಿಳಿಸ್ಬೇಕಂದ್ರೆ ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಎಸ್ ಶೈಲಾ ಮ್ಯಾಮ್, ಮಾತಾಡಿಪ್ಪ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಎಸ್ ಮೇಡಮ್, ನಮಸ್ತೆ. ನಿಜ, ನಮಸ್ತೆ ಮ್ಯಾಮ್. ಒಂದೊಂದು ಮಾತು ಆಳ್ವಾಗಿ ಹೋಗ್ತಿತ್ತು ಮೇಡಮ್. ನನಗೆ ಸ್ವಲ್ಪ ಆಫೀಸಿಂದ ಬರ್ಬೇಕಾದ್ರೆ ಮಳೆ ಬಂದ್ಬಿಡ್ತು, ಆ ಸೌಂಡ್ಗೆ ಸರಿ ಕೇಳಿಸಿಲ್ಲ. ಬಟ್ ನೀವು ವರ್ಡ್ ಲಾಸ್ಟ್ ನಲ್ಲಿ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಹೇಗೆ ಸಾಕ್ಷಿ ಅನುಭವ ಅಂದ್ರೆ ನಾವು ಆಳ್ವಾಗಿ ಹೋಗ್ತೀವಿ, ಮಾಸ್ಟರ್ ಜೊತೆ ಕನೆಕ್ಟ್ ಆಗ್ತೀವಿ. ಅರೆ ಮಾಸ್ಟರ್ ಏನೋ ಹೇಳಿದ್ದಾರೆ, ನಾವು ಅದನ್ನ ಫಾಲೋ ಆಗ್ಬೇಕು. ನಿಜ ಮೇಡಮ್, ಎಷ್ಟು ಅಷ್ಟು ಟ್ರಾವೆಲ್ ಆಗ್ತಿರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ. ಒಂದು ಪಿಕ್ಚರ್ ತರ ತೋರಿಸ್ತಾರೆ. ಒಂದು ಕ್ವಶನ್ಗೆ ಒಂದು ಆನ್ಸರ್ ಮಾಡ್ಬೇಕಂದ್ರೆ ಇಡೀ ಒಂದು ಪಿಕ್ಚರ್, ಒಂದು ಮೂವಿ ನೋಡ್ತೀವಲ್ಲ ಆ ತರ ಬರುತ್ತೆ ನನಗೆ. ಅದರಿಂದ ಒಂದು ಪಾಯಿಂಟ್ ತಗೊಂತೀನಿ ನಾನು, ಹೌದಲ್ಲ ಇದು ಹಿಂಗ್ ಮಾಡಿದೀನಿ, ಇದಾಗಿದೆ ಅಂತ. ಈ ನಿನ್ನೆ ಹಾಗೆ ಆಗಿದೆ ಮೇಡಮ್, ಇವತ್ತು ಬೆಳಗ್ಗೆ ಮುಂಜಾನೆ ಬರುತ್ತೆ ಅದು. ಎಷ್ಟು ಚೆನ್ನಾಗ್ ಬರುತ್ತೆ ಅಂದ್ರೆ, ಹೌದು ಇದು ನಾನ್ ಮಾಡಿಲ್ಲ, ಇದು ನಾನು ಕಲಿತಾ ಇದ್ದೀನಿ. ನೀವು ಪ್ರತಿಯೊಂದು ಸಾಕ್ಷಿ ಭಾವದಿಂದ ಹೇಳ್ತಾ ಇದ್ರಿ ಮೇಡಮ್. ನಿಜ, ನನಗೆ ಹೌದಲ್ವಾ ಅನಲೈಸ್ ಮಾಡ್ಕೊಂತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತೇನ್ ಬಂದಿದೆ, ನೈಟ್ ಮೆಡಿಟೇಷನ್ ಅದು ಸ್ವರ್ಣಾಮೃತಂ ಕೇಳಿಸ್ಕೊಂತಾ ಇದ್ದೆ ನೈಟ್ 10ರಿಂದ 11ವರೆಗೂ. ಮತ್ತೆ ಇವಾಗ ಧ್ಯಾನಾಮೃತಂ ಅಂತೇಳಿ ಸ್ವರ್ಣಲತಾ ಮೇಡಮೇ ಪ್ರತಿ ಒಂದು ಅನುಭವಗಳನ್ನ ತಗೊಂತಾ ಇದ್ದಾರೆ. ಎಷ್ಟು ಎಕ್ಸ್ಪೀರಿಯನ್ಸು, ಎಷ್ಟು ಮಾಸ್ಟರ್ಸ್ ಕನೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಅಂದ್ರೆ, ಇವಾಗಿನ ಪೀಳಿಗೆಗೆ, ಇವಾಗ ಬರೋ ಮಾಸ್ಟರ್ಸ್ಗೆ ಎಷ್ಟು ಚೆನ್ನಾಗಿದೆ ಮೇಡಮ್. ನಿಜ, ಮೇಡಮ್ ಹೇಳ್ತಾ ಇದ್ರೆ ಪತ್ರಿ ಸರ್ ಮಾತುಗಳು, ಮೇಡಮ್ ಮಾತುಗಳು, ಅದು ಪದಗಳು ನಾವು ಹೆಂಗ್ ಹಿಡ್ಕೊಂಡ್ರೆ ಸಾಕು ಮೇಡಮ್. ನನಗೆ ಅದು ಕೇಳಿಸ್ಕೊಂತ ಇರ್ತೀನಿ, ಡೀಪ್ ಆಗಿ ಹೋಗ್ಬಿಟ್ಟಿರ್ತೀನಿ. ಬಟ್ ವಿಷನ್ ನಲ್ಲಿ ಮತ್ತೆ ನನಗೆ ರಿಪೀಟ್ ಆಗ್ತಾ ಇರುತ್ತೆ. ಏನ್ ಕೇಳಿದೀನಿ, ಎಷ್ಟು ಮಾಸ್ಟರ್ಸ್ ಇದ್ದಾರೆ ನಮ್ PSSM ಮೂಮೆಂಟ್ ನಲ್ಲಿ, ಸಿಕ್ಕಾಪಟ್ಟೆ ಇದಾರೆ ಮೇಡಮ್. ನೀವು ಸಾರ್ನ ಹತ್ತಿರದಿಂದ ನೋಡಿ ಗಮನಿಸಿ, ಸಾಕ್ಷಿ ಭಾವ ಎಷ್ಟು ನಿಮ್ಮ ಪದಗಳಲ್ಲಿ ಆಳವಾಗಿ ಹೋಗ್ತಾ ಐತೆ. ಮಿಸ್ ಮಾಡ್ಬಾರ್ದಲ್ಲ. ಎಷ್ಟು ಸೆಂಟೆನೆನ್ಸ್ಗೂ ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇದೆ. ಅನುಭವ ಪಡ್ತಾ ಇದೀವಿ ಮೇಡಮ್. ನಿಮ್ಮಂತ ಮಾಸ್ಟರ್ಸ್ಲಿಂದ ನಮ್ಗೆ ನಾವು ಅನಲೈಸ್ ಮಾಡ್ಕೊಂಡು, ಹೌದು ಇದನ್ನ ಕಲಿತಾ ಇದ್ದೀನಿ, ಇದು ಕಲ್ತಿದ್ದೀನಿ, ಮುಂದೆ ಇದನ್ನ ಕಲಿಬೇಕು. ನಾವು ನಮ್ಮನ್ನ ಆಚರಣೆದಲ್ಲಿ ಗಮನಿಸ್ತಾ ಸಾಕ್ಷಿ ಭಾವದಲ್ಲೇ ಇದೀವಿ ಮೇಡಮ್. ನಿಜ, ಎಷ್ಟೊಂದು ಮಾಸ್ಟರ್ಸ್ ನಮ್ಮನ್ನ ಪುಷಪ್ ಮಾಡಲ್ಲ. ಆನೆಸ್ಟ್ ಆಗಿ ಹೇಳ್ಕೊಂತೀನಿ,
ಬಟ್ ನನಗೆ ಇದು ಹೇಗೆ ಸಿಕ್ತಂದ್ರೆ PCSB ನನಗೆ ಒಂದೊಂದು ಮಾತುಗಳನ್ನು ಹೌದಲ್ವಾ, ನನಗಿದು ಬೇಕಿಲ್ಲ, ಇಲ್ಲಿರೋದು ಬೇಕಿಲ್ಲ, ಅದಕ್ಕೆ ನನಗೆ PCCB ಸಿಕ್ಕಿದೆ. ಸೊ ಅಯ್ಯಪ್ಪ ಸರ್ ಸಿಕ್ಕಿದ್ದಾರೆ, ಯಾರನ್ನೂ ಜಡ್ಜ್ ಮಾಡಲ್ಲ ಮೇಡಮ್. ಓಕೆ, ಅವ್ರ ಸ್ಥಿತಿ ಆಗಿದೆ, ಯಾರನ್ನೂ ಗಾಸಿಪ್ಸ್ ಕೇಳಲ್ಲ, ಅವ್ರು ಆ ಸ್ಥಿತಿ ಇದ್ದಾರೆ. ಇವತ್ತು ಕೂಡ ನಾನು ಮಮತಾ ಮೇಡಮ್ ಅದೇ ಮಾತಾಡಿದೀವಿ, 25 ಮಂದಿ ಸೀನಿಯರ್ಸ್ ಬರ್ತಾರೆ, ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತೀವಿ, ಗುರುವಾರ ಸಜ್ಜನ ಸಾಂಗತ್ಯ ಇರುತ್ತೆ. ನಾವು ಇಲ್ಲಿ ಒಂದು ಸಾರ್ ನಮ್ಗೆ ಇಷ್ಟೆಲ್ಲ ವರ್ಕ್ ಕೊಟ್ಟಿದ್ದಾರೆ, ಇದನ್ನ ಮಾಡ್ತಾ ಇದೀವಿ, ಈ ಪ್ರೆಸೆಂಟ್ ನಲ್ಲೇ ಇದೀವಿ, ನಾವು ಮಾಡ್ತಾ ಇದೀವಿ ಅಷ್ಟೇ. ಯಾರಿಗೂ ನಾವ್ ಇಲ್ಲಿ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ಪತ್ರಿ ಸರ್ ನೋಡ್ತಾ ಇದಾರೆ ಮೇಲೆ, ಅವರು ಇದನ್ನೇ ಹೇಳಿದೀವಿ ನಾವು ಸೀನಿಯರ್ ಸಿಟಿಸನ್ ಅಲ್ಲಿ, ಅವ್ರ ಪಾದಗಳು ಹಿಡ್ಕೊಂಡಿಲ್ಲ, ಪದಗಳನ್ನ ಹಿಡ್ಕೊಂಡು ನಾವು ಧ್ಯಾನ ಜಗತ್ತಿಗ, ಶಾಕಾಹಾರಿ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ಅಂತ ಅವ್ರಿಗೆ ಹೇಳ್ಕೊಟ್ಟಿವಿ ಮೇಡಮ್. ಇವತ್ತು ನಿಜ ಅಲ್ವಾ, ನಾವು ಕಲ್ತಿರೋದನ್ನು ಆಚರಣೆದಲ್ಲಿ ಇಡ್ತಾ ಇದೀವಿ. ಸಾರ್ ನೋಡಿಲ್ಲ ಅಂತ ಅನ್ಕೊಂತಾ ಇಲ್ಲ, ಅವರು ನಿಮ್ಮಂತ ಮಾಸ್ಟರ್ಸ್ ಮೂಲಕ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ, ಇದು ಕೇಳಿಸ್ಕೊ, ಇದ್ರಲ್ಲಿದ್ದ ನೀನ್ ಏನ್ ಕಲ್ತಿದೀಯಾ, ನೀನ್ ಆಚರಣೆದಲ್ಲಿ ಇಡು, ಈ ಮಾತುಗಳಿಂದ ನೀನ್ ಏನ್ ತಿಳ್ಕೊಂಡೀಯಾ. ನಿಜ ಮೇಡಮ್, ನಿಮ್ಮ ತ್ರೀ ಸೆಷನ್ ನೋಡ್ತಾ ಇದ್ದೀನಿ, ನನ್ ಪತ್ರಿ ಸಾರ್ ನೋಡ್ದಂಗ ಆಗ್ತಾ ಐತೆ. ನನಗೆ ಒಂದೊಂದ್ಸರಿ ಅಳು ಬಂದ್ಬಿಡುತ್ತೆ, ಅರೆ ನಾವು ಸಾರ್ ಜೊತೆ ಇಲ್ಲಿದ್ರೆ ಈ ತರ ಮಾಸ್ಟರ್ ಜೊತೆ ನಾವು ಮಿಂಗಲ್ ಆಗ್ತಾ ಇದೀವಾ, ಮಾತಾಡ್ತಾ ಇದೀವಲ್ವಾ, ನೋಡ್ತಾ ಇದೀವಲ್ವಾ ಅಂತ ಖುಷಿ ಆಗುತ್ತೆ. ಪತ್ರಿ ಮೇಡಮ್ ನೈಟ್ ಕೂಡ ಕ್ಲಾಸಸ್ ಕೇಳ್ತಿರ್ತೀನಿ ಮೇಡಮ್. ನಮ್ಮ ಮನೆಯವರು ಇನ್ನ ಮುಗ್ದಿಲ್ಲ ನಿಂದು ಕೇಳ್ತಾ ಇರ್ತಾರೆ. ಬಟ್ ನನಗೆ ಇದು ಬೇಕಾಗಿತ್ತು, ಅದಕ್ಕೆ ನಾನು ಕೇಳಿಸ್ಕೊಂತಾ ಇದ್ದೀನಿ, ಕಲಿತಾ ಇದ್ದೀನಿ. ನಿಜ ಮೇಡಮ್, PCSFಗೆ ದೀಪಾ ಮೇಡಮ್ಗೆ, ಅನಿತಾ ಮೇಡಮ್ಗೆ ತುಂಬಾ ಹೃದಯ ಧನ್ಯವಾದ. ಈ ತರ ಮಾಸ್ಟರ್ಸ್ ಲಿಂದ ನಾವು ಕಲಿತಾ ಇದೀವಿ. ಒಂದೊಂದು ಮಾತು ಆಣೆ ಮುತ್ತಿದುಗಳು ಒಂದೊಂದು ಏನು ಮುತ್ತು ಹೆಂಗ್ ಪೋಣಿಸ್ತೀವೋ ಹಂಗ ಮಾತು ಅಷ್ಟು ಸ್ವಚ್ಛವಾಗಿ ಬರ್ತಾ ಐತೆ ನಿಮ್ ಮೂಲಕ. ನನಗಂತೂ ಖುಷಿ ಆಯ್ತು ಮೇಡಮ್. ಹ್ಯಾಂಡ್ ರೈಸ್ ಯಾವಾಗ ಮಾಡ್ಬೇಕು, ಯಾವಾಗ ಹೇಳ್ಬೇಕು, ನಿಜ ಚೆನ್ನಾಗಿದೆ ಮೇಡಮ್. ಸಾಕ್ಷಿ ಭಾವದಿಂದ ನೋಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ದೀಪಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಮಚ್. ಸೋ ಮಚ್ ಮಾ. ಅದ್ಭುತವಾದ ಪ್ರಯಾಣ ಮಾಡ್ತಾ ಇದ್ರೆ ಪತ್ರಿ ಸರ್ ನಮ್ಮೊಳಗಡೆ ಇಲ್ಲಮ್ಮ, ನಿಮ್ಮೊಳಗಡೆ ಕೂಡ ಅವರೇ ಇರೋದು. ಅದೇ ಹೌದು, ಮೇಡಮ್ ಪ್ರತಿಯೊಬ್ಬರಲ್ಲೇ ಅದೇ ಆತ್ಮ ಪದಾರ್ಥ ಅಂತಲೇ ಅವ್ರು ಹೇಳಿರೋದು. ಹೇಳಿ. ನಾವು ನೀವು ಎಲ್ಲಾರು ಇನ್ನೂ ನಾವು ಆ ದ್ವಂದ್ವತ್ವದಲ್ಲಿದ್ವಿ, ಅದಕ್ಕೆ ಈ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅನ್ಕೊಳ್ತಾ ಇದ್ವಿ. ಆದ್ರೆ ಏಕತ್ವಕ್ಕೆ ಹೋದಾಗ ಎಲ್ಲಾರಲ್ಲೂ ಪತ್ರಿ ಸಾರಿ, ಎಲ್ಲಾರು ಪತ್ರಿ ಸಾರ್ಗಳೇ. ಹೌದು ಆ ಭಾವ ಬರೋದೇ ಈ ಸಾಕ್ಷಿ ತತ್ವ ಅಮ್ಮ. ಅಲ್ಲಿವರೆಗೂ ನಾವು ತಲುಪಬೇಕು. ಅದನ್ನೇ ಪತ್ರಿ ಸರ್ ನಮ್ಗೆಲ್ಲ ಕೊಟ್ಟಿರೋ ಜ್ಞಾನ. ನೀವೆಲ್ಲಾರು ಹೌದು ಒಂದೇನೆ, ಯಾರು ಬೇರೆ ಇಲ್ಲ ಇಲ್ಲಿ, ಎಲ್ಲಾರಲ್ಲೂ ನಾನೇ ಇದ್ದೀನಿ, ನಾನೇ ನೀವು, ನೀವೇ ನಾನು ಅಂತ ಹೇಳಿ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಅವ್ರೆಲ್ಲಾರು ನಾನೇ ಅಂತ ಹೇಳ್ಕೊಳಕ್ಕೆ ಅವ್ರು ಹೇಳಿದ್ದು. ನಮ್ಮನ್ನೇನೋ ಹೊಗಳ್ಬೇಕು ಅಂತಲ್ಲ, ಅಲ್ಲ, ನಮ್ಮನ್ನೇನೆಲ್ಲೋ ಹೌದು ಕೂರಿಸ್ಬೇಕು ಅಂತಲ್ಲ. ಅಲ್ಲೂ ನಾನೇ, ನೀವೆಲ್ಲರೂ ನಾನೇ ಅಂತ ಹೇಳಿದ್ದೆ ಅವ್ರ ಮಾತುಗಳೆಲ್ಲ ಅರ್ಥ ಅಷ್ಟೇ ಇಲ್ಲ ಮೇಡಮ್. ನೀವು ಹೌದು ಅದ್ಭುತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಾ. ಪತ್ರಿ ಸರ್ ನಿಮ್ ಜೊತೆಗಿದ್ರೆ ಇಷ್ಟು ಅದ್ಭುತವಾದ ಅವಕಾಶ ನಿಮ್ಗೆ ಆಫೀಸಲ್ಲಿ ಬಂದಿದೆ ಅಂದ್ರೆ ಹೌದು. ಖಂಡಿತ ಅವ್ರು ಸಮರ್ಪಣೆ ಮಾಡ್ಕೊಂಡೋಗಿ ನೀವ್ ಆಡೋ ಪ್ರತಿ ಮಾತು ಅವರೇ ಆಡ್ತಾರೆ, ನೀವ್ ಆಡೋದಿಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು ಅದೊಂದು ಕೆಲಸ. ಸೋ ಮಚ್. ಯಾಕಂದ್ರೆ ಎಲ್ಲಿ ಧ್ಯಾನ ಅಂತ ಕೂತ್ಕೊಳ್ತೀವೋ, ಎಲ್ಲಿ ಆ ಜ್ಞಾನ ಹಂಚಬೇಕು ಅಂತ ಇರ್ತೀವೋ, ಖಂಡಿತ ಆ ಗುರುಗಳ ಎಂಟ್ರಿ ಆಗಿನೇ ಅವ್ರ ಜ್ಞಾನನ ಹಂಚುತ್ತಾರೆ. ಇದು ಸತ್ಯ. ಆದ್ರಿಂದ ಇವತ್ತು ನೀವ್ ಹೇಳಿದ ಪದಗಳೆಲ್ಲ ಕೂಡ ಅವ್ರಿಗೆ ಸಮರ್ಪಣೆ. ಯಾಕಂದ್ರೆ ಅವ್ರ ಜ್ಞಾನ ಯಾವ ಗುರುಗಳಲ್ಲಿ ಹೇಳಿದಾರೋ ಅವ್ರ ಜ್ಞಾನ ಇದು, ಅವ್ರಿಗೆ ಸಮರ್ಪಣೆ. ಎಸ್ ಮೇಡಮ್, ಥ್ಯಾಂಕ್ ಯು ಶೈಲಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಥ್ಯಾಂಕ್ ಯು. ಯು ಸೋ ಮಚ್ ಮೇಡಮ್. ಎಸ್ ಮಾಸ್ಟರ್ಸ್, ಇನ್ಯಾರಾದ್ರೂ ಮಾತಾಡ್ತೀರಾ? ಥ್ಯಾಂಕ್ ಯು ಮ್ಯಾಮ್. PCSP ಪರವಾಗಿ ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಮತ್ತೆ ಮತ್ತೆ ಬನ್ನಿ ಅಂತ ಕೇಳ್ಕೊಳ್ತೀನಿ. ಅದ್ಭುತವಾದ ಜ್ಞಾನದೊಂದಿಗೆ ನಮ್ಗೆ ಪ್ರತಿ ವಾರನೂ ಕೂಡ ಬಂದ್ರು ತುಂಬಾ ಉತ್ತಮ. ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಒಂದು ಅವಕಾಶ ನಮ್ಗೆ. ಸೊ ಹೌದು. ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಕೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಏನ್ ಮಾಡ್ಬೋದಮ್ಮ?